ಸೊ ನಮಸ್ಕಾರ ಎಲ್ರಿಗೂ. ಇದು ಬಂದ್ಬಿಟ್ಟು ಪಾರ್ಟ್ 3 ನಾವು ಜಾಗ್ರಫಿ ಡಿಸ್ಕಸ್ ಮಾಡ್ಕೊತಾ ಇರೋಂಥದ್ದು. ಸೊ ಈ ಪಾರ್ಟ್ 3ಅಲ್ಲಿ ನಾವು ಸಿಕ್ಕಾಪಟ್ಟೆ ಜಾಸ್ತಿ ಡೀಟೇಲಲ್ಲಿ ಡಿಸ್ಕಸ್ ಮಾಡ್ಕೊತಾ ಇರೋಂಥ ಚಾಪ್ಟರ್ಸ್ ಬಂದ್ಬಿಟ್ಟು ಫಸ್ಟ್ ಒಂದು ಬಂದ್ಬಿಟ್ಟು ಇನ್ಸೋಲೇಷನ್, ಸೋಲಾರಿನ ಇನ್ಸೋಲೇಷನ್ ಅಂತ ಆಗ್ಬಿಟ್ಟು. ಸೊ ಇನ್ಸೋಲೇಷನ್ ಅಥವಾ ಸೋಲಾರ್ ರೇಡಿಯೇಷನ್, ಇದರಲ್ಲಿ ನಾವು ಎಲ್ಲ ಇಂಪಾರ್ಟೆಂಟ್ ಇರೋಂಥ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡ್ಕೊತಾ ಇರ್ತೀವಿ. ಕಂಡಕ್ಷನ್ ಅಂತಂದ್ರೆ ಏನು, ಕನ್ವೆಕ್ಷನ್ ಅಂತಂದರೆ ಏನು, ಅದಾದಮೇಲೆ ನಮಗೆ ಆಲ್ಬೆಡೋ ಎಫೆಕ್ಟ್ ಯಾವ ಥರ ಆಗುತ್ತೆ. ಸೊ ಇವು ಎಲ್ಲದೂ ಕೂಡ ನಾವು ಬೇಸಿಕ್ಸಿಂದ ನೋಡ್ಕೊತಾ ಇರ್ತೀವಿ. ಯಾವ ಥರ ಸೋಲಾರ್ ರೇಡಿಯೇಷನ್ ರಿಸೀವ್ ಆಗಿರುತ್ತೆ, ಯಾವ ಫಾರ್ಮ್ಯಾಟಲ್ಲಿರುತ್ತೆ, ಲಾಂಗ್ ಫಾರ್ಮು, ಶಾರ್ಟ್ ಫಾರ್ಮು, ಇವನ್ನೆಲ್ಲದನ್ನೂ ಕೂಡ ನಾವು ಈ ಚಾಪ್ಟರಲ್ಲಿ ನೋಡ್ಕೊಳ್ಳೋಂಥದ್ದು. ಇದಾದಮೇಲೆ ನೆಕ್ಸ್ಟು ನಾವು ಅಟ್ಮಾಸ್ಫಿಯರ್ ಬಗ್ಗೆ ನೋಡ್ಕೊಳ್ಳೋಣ. ಅಟ್ಮಾಸ್ಫಿಯರಿನ ಚಾಪ್ಟರು. ಸೊ ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್ ಯಾವ ಥರ ಇರುತ್ತೆ, ಲೇಯರ್ಸ್ ಯಾವ ಥರ ಇರುತ್ತೆ ಅಟ್ಮಾಸ್ಫಿಯರು, ಯಾವ್ಯಾವ ಲೇಯರ್ಸಲ್ಲಿ ಏನೇನು ಕಾಂಪೋಸಿಷನ್ ಇರುವಂಥದ್ದು, ಮತ್ತು ಇನ್ಸೋಲೇಷನಿಂದ ಯಾವ ಥರ ನಮಗೆ ಎಫೆಕ್ಟ್ ಆಗುತ್ತೆ ಅಂತ. ನೆಕ್ಸ್ಟು ನಮಗೆ ನೋಡ್ಕೋಬೇಕಾಗಿರುವಂಥದ್ದು ಮೋಷನ್ ಆಫ್ ವಾಟರ್. ಮೋಷನ್ ಆಫ್ ವಾಟರ್ ನಾವು ನೋಡ್ಕೊಳ್ಳೋಂಥದ್ದು ಅಂತಂದರೆ ವೇವ್ಸ್ ಅಂತಂದರೆ ಏನು, ಕರೆಂಟ್ ಅಂತಂದರೆ ಏನು, ಕರೆಂಟ್ ಯಾವ ಥರ ಡಿಫ್ಲೆಕ್ಟ್ ಆಗುತ್ತೆ, ಅದಾದಮೇಲೆ ನಮಗೆ ವೇವ್ಸು, ವಿಂಡ್ಸು, ಬೇರೆ ಬೇರೆ ಥರದ್ದು ವಿಂಡ್ಸ್ಗಳನ್ನೂ ಕೂಡ ನಾವು ಇದರಲ್ಲೇ ನೋಡ್ಕೊಳ್ಳೋಂಥದ್ದು. ಬೇರೆ ಥರದ್ದು ವಿಂಡ್ಸ್ ಯಾವುದಾದಿದ್ದಾವೆ, ಟ್ರೇಡ್ ವಿಂಡ್ಸ್ ಅಂತಂದ್ರೆ ಏನು, ವೆಸ್ಟರ್ಲೀಸ್ ಅಂತಂದ್ರೆ ಏನು, ಪೋಲಾರ್ ಈಸ್ಟರ್ಲೀಸ್ ಅಂತಂದ್ರೆ ಏನು, ಕೋರಿಯೋಲಿಸ್ ಫೋರ್ಸ್ ಅಂತಂದ್ರೆ ಏನು, ಇವೆಲ್ಲದನ್ನೂ ಕೂಡ ನಾವು ಈ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ಕೊಂಡಿರೋಣ. ಈ ಪಾರ್ಟಲ್ಲಿ ಇಲ್ಲಿವರೆಗೂ ನಾವು ಮುಗಿಸ್ಕೊಂಡ್ಬಿಟ್ರೆ ಆಲ್ಮೋಸ್ಟು ನಮಗೆ ಬೇಕಾಗಿರುವಂಥದ್ದು ಆಲ್ಮೋಸ್ಟ್ ಎಲ್ಲ ಬೇಸಿಕ್ಸು ಮುಗ್ದೋಗ್ಬಿಟ್ಟಿರುತ್ತೆ. ಇದಾದಮೇಲೆ ಜಸ್ಟ್ ನಮಗೆ ಏನು ಅಂತಂದರೆ ವರ್ಟಿಕಲ್ ಮೂಮೆಂಟು, ಟೈಡ್ಸು ಮತ್ತು ಓಷನ್ ಕರೆಂಟ್ಸ್ ಅಷ್ಟೇ ಉಳಿದಿರುತ್ತೆ. ಟೈಡ್ಸು ಮತ್ತು ಓಷನ್ ಕರೆಂಟ್ ಮುಗಿದ್ಬಿಟ್ರೆ ಆಲ್ಮೋಸ್ಟ್ ಫಿಸಿಕಲ್ ಜಾಗ್ರಫಿ ಕಂಪ್ಲೀಟಾಗಿ ಮುಗ್ದಿರುತ್ತೆ. ಅದಾದಮೇಲಿಂದ ನಾವು ನಮಗೆ ಇದನ್ನು ಇಂಡಿಯನ್ ಜಾಗ್ರಫಿ ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟು ನಾವು ಈ ಸೀರೀಸಲ್ಲಿ ಸೋಲಾರ್ ರೇಡಿಯೇಷನ್ ಮತ್ತು ಹೀಟ್ ಬಜೆಟಿಂಗ್ ಬಗ್ಗೆ ನೋಡ್ಕೊಂಡಿರೋಣ. ಸೊ ಇದರಲ್ಲಿ ನಮಗೆ ಸೋಲಾರ್ ರೇಡಿಯೇಷನ್ ಅಂದರೆ ಏನು ಅಂತ ಆಗ್ಬಿಟ್ಟು ಗೊತ್ತಿರಬೇಕು. ಸೋಲಾರಿನ ರೇಡಿಯೇಷನ್ ಅಂದರೆ ಏನು ಅಂತ ಆಗ್ಬಿಟ್ಟು ಗೊತ್ತಿರಬೇಕು. ಸೊ ಇವಾಗ ನಮಗೆ ಅರ್ತಿಗೆ ಲೈಟ್ ಅಂತೂ ಬರುತ್ತಲ್ಲ, ಸೊ ಅರ್ತಿಗೆ ಎನರ್ಜಿ ಅಂತೂ ರಿಸೀವ್ ಆಗಿರುತ್ತೆ. ಸೊ ರಿಸೀವ್ ಆಗಿರುವಂಥದ್ದು ಶಾರ್ಟ್ ವೇವ್ ಲೆಂತಲ್ಲಿ ಇರುತ್ತೆ. ಅಂತಂದರೆ ಸೂರ್ಯನಿಂದ ನಮಗೆ ಅರ್ತಿಗೆ ಬರುವಂಥದ್ದು ಲೈಟ್ ಏನಿರುತ್ತಲ್ಲ, ಅದರಿಂದ ನಮಗೆ ಎನರ್ಜಿ ರಿಸೀವ್ ಆಗುತ್ತೆ. ಈ ಎನರ್ಜಿ ಬಂದ್ಬಿಟ್ಟು ಶಾರ್ಟ್ ವೇವ್ ಲೆಂತಲ್ಲಿ ಇರುತ್ತೆ. ಇದು ಇಂಪಾರ್ಟೆಂಟ್ ನಮಗೆ, ಶಾರ್ಟ್ ವೇವ್ ಲೆಂತ್ ಫಾರ್ಮಲ್ಲಿ ಇರೋವಂಥದ್ದು. ಸೊ ಇದನ್ನು ನಾವೇನಂತ ಕರಿತೀವಿ, ಸೋಲಾರ್ ರೇಡಿಯೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಶಾರ್ಟ್ ವೇವ್ ಲೆಂತ್ಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ನಮಗೆ ಇನ್ಸೋಲೇಷನ್ ಅಂತಲೂ ಕೂಡ ಕರಿತೀವಿ. ಸೊ ನಮಗೆ ಇಲ್ಲಿ ಅರ್ತ್ ಇದೆ, ಅದಾದಮೇಲೆ ಇಲ್ಲಿ ಸನ್ ಇದೆ, ಸನ್ನಿಂದ ಬರುವಂಥ ಲೈಟು. ಸೊ ಇದು ಅರ್ತಿಗೆ ಏನು ರಿಸೀವ್ ಆಗಿರುತ್ತೆ, ಸೊ ಇದು ಎನರ್ಜಿ ಬಂದ್ಬಿಟ್ಟು ಶಾರ್ಟ್ ವೇವ್ ಲೆಂತಲ್ಲಿರುತ್ತೆ. ಅದನ್ನು ನಾವೇನಂತ ಕರಿತೀವಿ, ನಾವು ಇನ್ಸೋಲೇಷನ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅಂತ ಆಗ್ಬಿಟ್ಟು ಅನ್ಕೊತೀನಿ. ಇಲ್ಲಿ ಎರಡು ಕಾನ್ಸೆಪ್ಟ್ ಇದೆ ನಮಗೆ. ಒಂದು ಬಂದ್ಬಿಟ್ಟು ಅಪ್ ಹೀಲಿಯನ್ ಅಂತ, ಇನ್ನೊಂದು ಪೆರಿಹೀಲಿಯನ್ ಅಂತ. ಅಪ್ ಹೀಲಿಯನ್ ಅಂತ, ಪೆರಿಹೀಲಿಯನ್ ಅಂತ. ಸೊ ಒಂದು ಸಖತ್ ಫನ್ನಿಯಾಗಿರುವಂಥ ಒಂದು ಶಾರ್ಟ್ಕಟ್ ಇದೆ. ಅಪೋ ಅಂತ ನಾವು ಯಾವಾಗ ಕರಿತೀವಿ ಅಂತಂದರೆ, ಯಾವಾಗಾದರೂ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಟನ್ಸು ದೂರ ಇರ್ಬೇಕಾದ್ರೆ ಯಪ್ಪ ಎಷ್ಟು ದೂರ ಆಯ್ತಲ್ಲ ಅಂತ ಆಗ್ಬಿಟ್ಟೆಲ್ಲ ಹೇಳ್ತಾ ಇರ್ತೀವಿ. ಸೊ ಅದಕ್ಕೆ ಅಪ್ ಅಂತ ಬಂದ್ಬಿಟ್ರೆ AP ಅಂತ ಆಗ್ಬಿಟ್ಟು ಬಂದಿದ್ದರೆ ಅದನ್ನು ದೂರ ಇದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ, ಆಯಿತಾ. ದೂರ ಇದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಸೊ ಅರ್ತು ಮತ್ತು ಸನ್ನು ಇದು ಫಾರ್ದೆಸ್ಟ್ ರೀಜನಲ್ಲಿ ಇರೋವಂಥದ್ದಕ್ಕೆ ನಾವು ಅಪ್ ಹೀಲಿಯನ್ ಅಂತ ಆಗ್ಬಿಟ್ಟು ಕರಿತೀವಿ. ಅದೇ ನಮಗೆ ಅರ್ತು ಮತ್ತು ಸನ್ನು ನಿಯರ್ ಇದ್ದರೆ, ಸಖತ್ ನಿಯರೆಸ್ಟ್ ಇದ್ದರೆ ಆ ಪಾಯಿಂಟ್ಗೆ ಪೆರಿಲಿಯನ್ ಅಂತ ಕರಿತೀವಿ. ಇನ್ನೊಂದು ನಮಗೆ ಅಪೋಜಿ, ಪೆರಿಜಿ ಅಂತಲೂ ಕೂಡ ಬರುತ್ತೆ. ಅಂತಂದರೆ ಎಷ್ಟು ಮೂನ್ ಎಷ್ಟು ದೂರ ಇದೆ ಅರ್ತಿಂದ, ಮೂನ್ ಎಷ್ಟು ಹತ್ತಿರ ಇದೆ ಅಂತ. ಅದರಲ್ಲೂ ಅಪೋಜಿ ಅಂತ ಆಗ್ಬಿಟ್ಟು ಕರೆದ್ರೆ ಸಖತ್ ದೂರ ಇದೆ ಅಂತ, ಪೆರಿಜಿ ಅಂತಂದರೆ ಹತ್ತಿರ ಇದೆ ಅಂತ. ಸೊ ಇದು ಎಷ್ಟು ಫಾರ್ ಇರೋವಂಥದ್ದು ಅಂತಂದರೆ, ಎಷ್ಟು ಫಾರ್ ಇರೋವಂಥದ್ದು ಅಂತಂದರೆ ನಮಗೆ 150 ಮಿಲಿಯನ್ ಕಿಲೋಮೀಟರ್ಸು. ಶಾರ್ಟ್ ಇರೋವಂಥದ್ದು ಎಷ್ಟು, ಶಾರ್ಟ್ ಇರೋವಂಥದ್ದು 147 ಮಿಲಿಯನ್ ಕಿಲೋಮೀಟರ್ಸ್. ನೋಡಿ, 3 ಮಿಲಿಯನ್ ಕಿಲೋಮೀಟರ್ಸ್ ಅಷ್ಟು ಹತ್ತಿರ ಇರುತ್ತೆ ಇದು ಆಗುವಂಥದ್ದು, ಕರೆಕ್ಟ್ ಅಲ್ಲ. ಸೊ ಅದಕ್ಕೆ ಅಪ್ ಹೀಲಿಯನ್ ಯೂಶ್ವಲಾಗಿ ಯಾವಾಗ ಆಗುತ್ತೆ ನಮಗೆ, ಫಾರ್ ಇರುವಂಥದ್ದು 4th ಜುಲೈ, ಹತ್ತಿರ ಇರುವಂಥದ್ದು ನಮಗೆ 3rd ಜಾನ್ವರಿ.
ಸೊ ನಾವು ಸೋಲಾರ್ ರೇಡಿಯೇಷನ್ ಬಗ್ಗೆ ಇವಾಗವರೆಗೂ ನಾವೇನು ನೋಡ್ಕೊಂಡಿದ್ದೀವಿ. ಸೊ ನಾವು ಸೋಲಾರ್ ರೇಡಿಯೇಷನ್ ಬಗ್ಗೆ ನೋಡ್ಕೊಂಡಿರುವಂಥದ್ದು ಅಂತಂದರೆ ಸೋಲಾರ್ ರೇಡಿಯೇಷನಿಗೆ ಇನ್ಸೋಲೇಷನ್ ಅಂತಲೂ ಕೂಡ ಕರಿತೀವಿ. ಅದನ್ನು ಶಾರ್ಟ್ ವೇವ್ ಲೆಂತಲ್ಲಿ ಬರುವಂಥದ್ದು, ಇನ್ಕಮಿಂಗ್ ಸೋಲಾರ್ ರೇಡಿಯೇಷನು ಶಾರ್ಟ್ ವೇವ್ ಲೆಂತಲ್ಲಿ ಬರುವಂಥದ್ದಕ್ಕೆ ನಾವು ಸೋಲಾರ್ ರೇಡಿಯೇಷನ್ ಅಂತ ಆಗ್ಬಿಟ್ಟು ಕರಿತೀವಿ. ಇವಾಗ ಈ ಸೋಲಾರ್ ರೇಡಿಯೇಷನ್ ಬರೋದಕ್ಕೆ ನಮಗೆ ಫ್ಯಾಕ್ಟರ್ಸು ಕೂಡ ಇರಬೇಕಲ್ವಾ. ಏನೇನು ಫ್ಯಾಕ್ಟರ್ಸ್ ಬೇಸಿಸ್ ಮೇಲೆ ನಮಗೆ ಸೋಲಾರ್ ರೇಡಿಯೇಷನ್ನು ಅಥವಾ ಇನ್ಸೋಲೇಷನ್ನು ರಿಸೀವ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಫಸ್ಟ್ ಫ್ಯಾಕ್ಟರ್ ಬಂದ್ಬಿಟ್ಟು ಎಷ್ಟು ನಮಗೆ ರೊಟೇಷನ್ನು, ಅರ್ತು ನಮಗೆ ರೊಟೇಷನ್ ಆಗ್ತಾ ಇರುತ್ತಲ್ಲ, ಸೊ ರೊಟೇಷನ್ ಆಫ್ ಅರ್ತಿಂದ ನಮಗೆ ಎಷ್ಟು ಇನ್ಸೋಲೇಷನ್ ಆಗುತ್ತೆ ಅದು ಕೂಡ ಡಿಫರ್ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್, ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಮೇಲೂ ಕೂಡ ನಮಗೆ ರಿಸೀವ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ ನಾವು ಏನಿದೆ ಅಂತ ಆಗ್ಬಿಟ್ಟು. ಮತ್ತು ಲೆಂತ್ ಆಫ್ ಡೇ ಆ್ಯಂಡ್ ನೈಟ್, ಲೆಂತ್ ಆಫ್ ಡೇ ಎಷ್ಟೊತ್ತು ಡೇ ಇರುತ್ತೆ ಅದ್ರ ಮೇಲೂ ಕೂಡ ನಮಗೆ ಎಷ್ಟು ಸನ್ಲೈಟ್ ಬರ್ತಾ ಇದೆ ಅಂತ ಆಗ್ಬಿಟ್ಟು ರಿಸೀವ್ ಆಗುತ್ತೆ. ಅದಾದಮೇಲೆ ಕಾನ್ಫಿಗರೇಷನ್ ಆಫ್ ಲ್ಯಾಂಡ್, ಇದ್ರ ಮೇಲೆ ನಮಗೆ ಸೋಲಾರ್ ಇನ್ಸೋಲೇಷನ್ ರಿಸೀವ್ ಆಗುತ್ತೆ. ಸೊ ಸಿಂಪಲ್ ವರ್ಡ್ಸಲ್ಲಿ ನಾವು ನೋಡ್ಕೊಳ್ಳೋಣ. ಅದೇನು ಅಂತಂದರೆ ಇಲ್ಲಿ ಅರ್ತ್ ಇದೆ. ಅರ್ತ್ಗೆ ಕಂಪ್ಲೀಟಾಗಿ ಎನರ್ಜಿ ಬರುವಂಥದ್ದು ಎದರಿಂದ ಅಂತಂದರೆ ಸನ್ನಿಂದ ಬರುವಂಥದ್ದು ನಮಗೆ. ಸನ್ನಿಂದ ಅಂತಂದರೆ ಏನು, ಸನ್ನಿನ ರೇಸಿಂದ ಬರುವಂಥದ್ದು ನಮಗೆ, ಕರೆಕ್ಟ್ ಅಲ್ವಾ. ಸೊ ಸನ್ನಿನ ರೇಸಿಂದ ಬರುವಂಥದ್ದು ನಮಗೆ ಅರ್ತ್ ಮೇಲೆ ಎನರ್ಜಿ. ಸೊ ಈ ಎನರ್ಜಿ ಎಷ್ಟು ರಿಸೀವ್ ಆಗುತ್ತೆ ಮತ್ತು ಎಷ್ಟು ಅಬ್ಸಾರ್ಬ್ ಆಗುತ್ತೆ ಅದ್ರ ಮೇಲೆ ನಮಗೆ ಸ್ವಲ್ಪ ಡಿಫ್ರೆನ್ಸಸ್ಗಳು ಆಗ್ತಾ ಇರುತ್ತೆ. ಯಾಕಂತಂದರೆ ಅರ್ಥಲ್ಲಿ ಇಲ್ಲಿ ಮೇಲ್ಗಡೆ ಅಟ್ಮಾಸ್ಫಿಯರ್ ಇರೋವಂಥದ್ದು, ಕರೆಕ್ಟ್ ಅಲ್ಲ. ಕೆಲವೊಂದು ಅಟ್ಮಾಸ್ಫಿಯರು ಅಬ್ಸರ್ವ್ ಮಾಡ್ಕೊಳುತ್ತೆ, ಕೆಲವೊಂದು ವಾಪಸ್ ರಿಫ್ಲೆಕ್ಟ್ ಮಾಡಿಬಿಟ್ಟಿರುತ್ತೆ. ಅಬ್ಸರ್ವ್ ಮಾಡ್ಕೊಳುತ್ತೆ, ಕೆಲವೊಂದು ರಿಫ್ಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅದರೊಳಗಡೆ ಉಳಿದಿರುವಂಥದ್ದು ನಮಗೆ ಬರುವಂಥದ್ದು. ಸೊ ಇವನ್ನೆಲ್ಲದನ್ನು ನಾವು ಏನಂತ ಕರಿತೀವಿ, ಒಂದು ಶಾರ್ಟ್ ವೇವ್ ಲೆಂತಲ್ಲಿ ಬಂದಿರುತ್ತೆ ಅಂತ. ಸೊ ಅರ್ತು ಅದಾದಮೇಲೆ ರಿಫ್ಲೆಕ್ಟ್ ಮಾಡುತ್ತೆ, ಅರ್ತು ಅದಾದಮೇಲೆ ರಿಫ್ಲೆಕ್ಟು ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಎಷ್ಟು ನಮಗೆ ಎನರ್ಜಿ ಇಸ್ಕೊಂಡಿರ್ತೀವಿ, ಎಷ್ಟು ನಮಗೆ ಎನರ್ಜಿ ಬಂದಿರುತ್ತೆ ಇಲ್ಲಿ, ಅದನ್ನು ನಾವೇನಂತ ಕರಿತೀವಿ, ಸೋಲಾರ್ ರೇಡಿಯೇಷನ್ ಅಥವಾ ಇನ್ಸೋಲೇಷನ್ ಅಂತ. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅರ್ತ್ ಎಷ್ಟು ರೊಟೇಟ್ ಆಗ್ತಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ನಾವು ನೋಡ್ಕೊಂಡಿರೋಂಗೆ ಇಲ್ಲಿ ಅರ್ತು ಇದು ಈಕ್ವೇಟರ್ ಇದ್ದರೆ ನಮ್ಮದು ಅರ್ತು ಸ್ವಲ್ಪ ಈ ರೇಂಜಲ್ಲಿ ಟಿಲ್ಟ್ ಆಗಿರೋವಂಥದ್ದಲ್ಲ. ಸೊ ಸ್ವಲ್ಪ ಈ ರೇಂಜಲ್ಲಿ ಟಿಲ್ಟ್ ಆಗಿರೋವಂಥದ್ದು ಸನ್ ಕಡೆಗೆ. ಸೊ ಇಲ್ಲಿ ಸನ್ಲೈಟ್ ಇದ್ದರೆ ಸೊ ಈ ರೇಂಜಲ್ಲಿ ನಮಗೆ ಟಿಲ್ಟ್ ಆಗಿರೋವಂಥದ್ದು. ಸೊ ಅದಕ್ಕೆ ಈ ರೊಟೇಷನ್ ಮೇಲೆ ಮತ್ತು ಆ್ಯಂಗಲ್ ಆಫ್ ಆ್ಯಕ್ಸಸ್ ಮೇಲೂ ಕೂಡ ಡಿಫರ್ ಆಗುತ್ತೆ. ಪ್ಲಸ್ ಎಷ್ಟು ಹೊತ್ತು ಒಂದು ರೀಜನಲ್ಲಿ ಲೈಟ್ ಬರ್ತಾ ಇದೆ ಅದ್ರ ಮೇಲೂ ಕೂಡ ಮ್ಯಾಟ್ರ್ ಆಗುತ್ತೆ. ಮತ್ತು ಆ ಲ್ಯಾಂಡಿನ ಕಾನ್ಫಿಗರೇಷನ್ ಯಾವ ಥರ ಇದೆ ಅದ್ರ ಮೇಲೂ ಕೂಡ ಮ್ಯಾಟ್ರ್ ಆಗ್ತಾ ಇರುತ್ತೆ. ಸೊ ಲ್ಯಾಂಡಿನ ಕಾನ್ಫಿಗರೇಷನ್ ಅಂತಂದರೆ ಯಾಕೆ, ಈಗ ನೋಡಿ, ಈಗೇನಾದರೂ ಐಸ್ ಇತ್ತು ಅಂತ ಅಂದ್ಕೊಳ್ಳಿ, ಈ ರೀಜನಲ್ಲಿ ಇಲ್ಲಿ ಲೈಟ್ ಬೀಳ್ತಾ ಇದೆ. ಸೊ ಐಸ್ ಇದ್ದರೆ ಅದು ರಿಫ್ಲೆಕ್ಷನ್ ಜಾಸ್ತಿ ಮಾಡುತ್ತೆ, ಕರೆಕ್ಟ್ ಅಲ್ವಾ. ಸೊ ರಿಫ್ಲೆಕ್ಟಿವ್ ಸರ್ಫೇಸಸ್ ಜಾಸ್ತಿ ಇದ್ದರೆ ಅದು ರಿಫ್ಲೆಕ್ಷನ್ ಜಾಸ್ತಿ ಮಾಡುತ್ತೆ. ಇಲ್ಲ ಅಂತಂದರೆ ಅಬ್ಸಾರ್ಬ್ ಸ್ವಲ್ಪ ಜಾಸ್ತಿ ಮಾಡ್ಕೊಳುತ್ತೆ. ಸೊ ಒಂದೊಂದು ರೀಜನು ಕೂಡ ಒಂದೊಂದು ಥರ ಅಬ್ಸಾರ್ಬ್ ಮಾಡ್ಕೊತಾ ಇರುತ್ತೆ, ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಕಾನ್ಫಿಗರೇಷನ್ ಆಫ್ ಲ್ಯಾಂಡು ಕೂಡ ಅದ್ರ ಮೇಲೆ ಡಿಫರ್ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು ಕರಿಬೋದು. ಈಗ ನಾವು ನೋಡ್ಕೋಬೇಕಾಗಿರೋಂಥದ್ದು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಯಾವ ಥರ ನಮಗೆ ಈ ಆ್ಯಂಗಲ್ ಮ್ಯಾಟ್ರ್ ಆಗುತ್ತಪ್ಪ, ಇಲ್ಲಿ ನಮಗೆ ಇನ್ಸೋಲೇಷನ್ ಬರೋದಕ್ಕೆ, ಇನ್ಸೋಲೇಷನ್ ರಿಸೀವ್ ಆಗ್ಕೊಳ್ಳೋದಕ್ಕೆ ನಮಗೆ ಯಾವ ಥರ ಇದು ಮ್ಯಾಟರ್ ಆಗುತ್ತೆ ಅನ್ನೋದು ನಾವು ನೋಡ್ಕೊಳ್ಳೋಣ. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ನಾವು ನೋಡ್ಕೋಬೇಕು ಅಂತಂದರೆ ಈ ಡಯಾಗ್ರಾಮ್ ನಮಗೆ ಈಸಿಯಾಗಿ ಅರ್ಥ ಮಾಡಿಸುತ್ತೆ. ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಸನ್ ಇರೋವಂಥದ್ದು, ಕರೆಕ್ಟ್ ಅಲ್ಲ. ರೈಟ್ ಸೈಡಲ್ಲಿ ಸನ್ ಇದೆ, ಲೆಫ್ಟ್ ಸೈಡಲ್ಲಿ ನಮಗೆ ಇಲ್ಲಿ ಅರ್ತ್ ಇರೋವಂಥದ್ದು. ಸೊ ಅರ್ತಲ್ಲಿ ನಾವು ಎಕ್ಸಾಕ್ಟಾಗಿ ನಾವೇನಾದರೂ ಈ ಥರ ತೊಗೊಂಡ್ರೆ ಇಲ್ಲೊಂದು ಆ್ಯಂಗಲಲ್ಲಿ ಇದು ನಮಗೆ ಇನ್ಕ್ಲೈನ್ಡ್ ಆಗಿದೆ, ಕರೆಕ್ಟ್ ಅಲ್ವಾ. ಈ ಆ್ಯಂಗಲ್ ಬಂದ್ಬಿಟ್ಟು 23.5 ಡಿಗ್ರಿ ಅಂತ, 23.5 ಡಿಗ್ರಿ ಆ್ಯಂಗಲಲ್ಲಿ ಇನ್ಕ್ಲೈನ್ ಆಗಿದೆ. ಸೊ ಆ್ಯಕ್ಚುಲಾಗಿ ನಾವು ನೋಡಬೇಕು ಅಂತಂದರೆ ಇದು ಈಕ್ವೇಟರು ನಮ್ಮಲ್ಲಿ ಇನ್ಕ್ಲೈನ್ ಆಗಿರುವಂಥದ್ದು. ಸೊ ಇವಾಗ ಈಕ್ವೇಟರ್ ನಾವು ನೋಡ್ಕೊತಾ ಇದ್ದೀವಿ. ಈಕ್ವೇಟರ್ನ ನಾವು ಏನಂತ ಕರಿಬೋದು, ಈಕ್ವೇಟರ್ ಅನ್ನೋದೊಂದು ಲ್ಯಾಟಿಟ್ಯೂಡ್, ಕರೆಕ್ಟ್ ಅಲ್ವಾ. ಈಕ್ವೇಟರ್ ಅಂತಂದರೆ ಇದು ಲ್ಯಾಟಿಟ್ಯೂಡ್, ಈಕ್ವೇಟರ್ ಬಂದ್ಬಿಟ್ಟು ಲ್ಯಾಟಿಟ್ಯೂಡ್, ಎಲ್ಲದಕ್ಕಿಂತ ದೊಡ್ಡ ಲ್ಯಾಟಿಟ್ಯೂಡೇ ನಮಗೆ ಈಕ್ವೇಟ್ರು. ಸೊ ಇಲ್ಲಿ ನೋಡಿ, ಇವಾಗ ನಾನು ಹಿಂಗೆ ಸುಮ್ಮನೆ ಲೈನು ಎಳಿತಾ ಇದ್ದೀನಿ ಅಂತಂದರೆ ನಾನು ಲ್ಯಾಟಿಟ್ಯೂಡ್ಸ್ಗಳನ್ನ ಮಾಡ್ತಾಯಿದ್ದೀನಿ, ಕರೆಕ್ಟ್ ಅಲ್ವಾ. ಸೊ ಈ ಆ್ಯಂಗಲ್ ಆಫ್ ಇನ್ಕ್ಲಿನೇಷನಿಂದ ಲ್ಯಾಟಿಟ್ಯೂಡಿಗೆ ಏನು ರಿಲೇಷನ್ ಅಂತ ಹೇಳ್ಬಿಟ್ಟು ನಾವು ನೋಡಬೇಕು ಅಂತಂದರೆ ಇಲ್ಲಿ ನೋಡಿ, ಈ ಲ್ಯಾಟಿಟ್ಯೂಡು ಈಗ ಈಕ್ವೇಟ್ರಲ್ಲಿ ಇದೆಯಲ್ಲ, ಈಕ್ವೇಟರಲ್ಲಿ ಸ್ವಲ್ಪ ಲೈಟ್ ಬೀಳ್ತಾ ಇದೆ,
ಕರೆಕ್ಟ್ ಅಲ್ವಾ? ಸನ್ಲೈಟ್ ಬೀಳ್ತಾ ಇದೆ, ಸೊ ಆಲ್ಮೋಸ್ಟ್ ಡೈರೆಕ್ಟಾಗಿ ಬೀಳ್ತಾ ಇದೆ. ಬಟ್ ನೋಡಿ ಈ ಲ್ಯಾಟಿಟ್ಯೂಡ್ ಅಬ್ಸರ್ವ್ ಮಾಡಿ ನೀವು, ಈ ಲ್ಯಾಟಿಟ್ಯೂಡಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ಸ್ಲ್ಯಾಂಟಾಗಿ ಲೈಟ್ ಬೀಳ್ತಾ ಇದೆ. ಅಂತಂದರೆ ಇದು ಇಲ್ಲಿ ನೋಡಿ ಆಲ್ಮೋಸ್ಟ್ ಡೈರೆಕ್ಟ್ ಇದೆ. ಈ ಲ್ಯಾಟಿಟ್ಯೂಡಲ್ಲಿ ನೋಡಿ ಪ್ರಾಪರ್ ಡೈರೆಕ್ಟಾಗೇ ಇದೆ. ಬಟ್ ಈ ರೀಜನಲ್ಲಿ ನೋಡಿ, ಈ ರೀಜನಲ್ಲಿ ಈ ಲ್ಯಾಟಿಟ್ಯೂಡಲ್ಲಿ ಸ್ಲ್ಯಾಂಟಾಗಿ ಬೀಳ್ತಾ ಇದೆ. ಈ ಲ್ಯಾಟಿಟ್ಯೂಡಲ್ಲೂ ಕೂಡ ಸ್ವಲ್ಪ ಸ್ಲ್ಯಾಂಟ್ ಆಗಿದೆ. ಈ ಲ್ಯಾಟಿಟ್ಯೂಡ್ಗಂತೂ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಸ್ಲ್ಯಾಂಟ್ ಆಗಿರುವಂಥದ್ದು. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಈ ಲೈಟು ಅಥವಾ ಸೋಲಾರ್ ರೇಡಿಯೇಷನ್ ಯಾವ ಥರ ಬೀಳುತ್ತೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಡೈರೆಕ್ಟಾಗಿ ನಮಗೆ ಎಕ್ಸಾಮಲ್ಲಿ ಆಪ್ಷನ್ಸಲ್ಲಿ ಅದೇ ಥರ ಕೊಡ್ತಾ ಇರ್ತಾರೆ. ಈಗ ಸೋಲಾರ್ ರೇಡಿಯೇಷನ್ ಬಿಡಬೇಕು ಅಂತಂದರೆ ಅದು ಲ್ಯಾಟಿಟ್ಯೂಡ್ ಮೇಲೆ ಏನಾದ್ರು ಡಿಪೆಂಡ್ ಆಗುತ್ತಾ? ಹೌದು, ಡಿಪೆಂಡ್ ಆಗುತ್ತೆ. ಲ್ಯಾಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಲ್ಯಾಟಿಟ್ಯೂಡ್ ಆಫ್ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂತಂದರೆ ಇಲ್ಲಿ ನೋಡಿ, ಬೇರೆ ಬೇರೆ ಲ್ಯಾಟಿಟ್ಯೂಡಲ್ಲಿ ಬೇರೆ 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 ಇಂಟೆನ್ಸಿಟಿಯಲ್ಲಿ ಲೈಟು ಬೀಳ್ತಾ ಇರೋವಂಥದ್ದು. ಕರೆಕ್ಟ್ ಅಲ್ವಾ? ಸೊ ಈಗ ಲ್ಯಾಟಿಟ್ಯೂಡ್ ಆಗೋಯಿತು. ಅದಾದಮೇಲೆ ಆಲ್ಟಿಟ್ಯೂಡ್ ಅಂತ ಆಗ್ಬಿಟ್ಟು ನೋಡೋಣ. ಆಲ್ಟಿಟ್ಯೂಡ್ ಅಂತಂದರೆ ಏನು? ಈ ಲ್ಯಾಟಿಟ್ಯೂಡ್ ಅಂತಂದರೆ ಈ ಥರ ನಮಗೆ ಅರ್ತ್ ಮೇಲೆ ಹೋಗುವಂಥದ್ದು ಒಂದು ಇಮ್ಯಾಜಿನರಿ ಲೈನು. ಬಟ್ ಇವಾಗ ನಾವು ಒಂದು ಜಾಗದಲ್ಲಿ ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋಣ. ಸೊ ಇಲ್ಲಿ ಒಂದು ಜಾಗದಲ್ಲಿ ಇಲ್ಲಿ ನಿಂತ್ಕೊಂಡಿದ್ದೀವಿ ನಾವು. ಸೊ ಎಷ್ಟು ಹೈಟ್ ಇದೆಯಲ್ಲ, ಎಷ್ಟು ಹೈಟ್ ಅಂತಂದರೆ ಇಲ್ಲಿ ಮೇಲೆ ಕ್ಲೌಡ್ಸ್ ಇರೋವಂಥದ್ದು, ಆಯ್ತಲ್ಲ? ಸೊ ಎಷ್ಟು ಹೈಟು ಇರೋವಂಥ ಜಾಗದಲ್ಲೇ ಹೈಟು ಎಷ್ಟು ಮೇಲ್ಗಡೆ ಹೋಗ್ತಾ ಇರ್ತೀವಿ ಅದನ್ನು ನಾವು ಆಲ್ಟಿಟ್ಯೂಡ್ ಅಂತ ಆಗ್ಬಿಟ್ಟು ಕರಿತೀವಿ. ಲ್ಯಾಟಿಟ್ಯೂಡ್ ಅಂತಂದರೆ ಬೇರೆ, ಲ್ಯಾಟಿಟ್ಯೂಡ್ ಅಂತಂದರೆ ರೀಜನ್ಸ್ಗಳು, ಆಲ್ಟಿಟ್ಯೂಡ್ ಅಂತಂದರೆ ಹೈಟ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಕರೆಕ್ಟ್ ಅಲ್ವಾ? ಸೊ ಈಗ ಆಲ್ಟಿಟ್ಯೂಡ್ ಎಷ್ಟು ಹೈಟ್ ಇರುತ್ತೆ, ಆಯಿತಾ, ಅದ್ರ ಮೇಲೂ ಕೂಡ ರಿಸೀವ್ ಆಗುವಂಥದ್ದು ಡಿಫರ್ ಆಗ್ತಾ ಇರುತ್ತೆ. ಯಾಕಂತಂದರೆ ಮೇಲ್ಗಡೆ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಅದು ಕೂಡ ಕೆಲವೊಂದು ಅಬ್ಸಾರ್ವ್ ಮಾಡ್ಕೊಂಡಿರುತ್ತೆ. ಕ್ಲೌಡ್ಸು ಎಷ್ಟೊಂದು ರಿಫ್ಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತವೆ. ಸೊ ಅದಕ್ಕೆ ಆಲ್ಟಿಟ್ಯೂಡ್ ಮೇಲೂ ಇದು ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಮಗೆ ಲೆಂತ್ ಆಫ್ ದ ಡೇ, ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್, ರೊಟೇಷನ್ನು ಇದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡ್ಕೊಳ್ಳೋವಂಥದ್ದು. ಯಾಕಂತಂದರೆ ಇಲ್ಲಿ ನೋಡಿ, ಇಲ್ಲಿ ನಾವು ನೋಡಬೇಕು, ಅಬ್ಸರ್ವ್ ಮಾಡ್ಕೋಬೇಕು ಅಂತಂದರೆ ಇಲ್ಲೆಲ್ಲ ಎಷ್ಟು ಡೆಪ್ತ್ ಇರುತ್ತೆ. ಈ ಕ್ಲೌಡ್ಸ್ಗಳಿಂದ, ಡಸ್ಟಿಂದ, ಅಲ್ಲಿಂದ ಎಲ್ಲ ಪಾಸಾಗಿ ಅರ್ತಿಗೆ ರಿಸೀವ್ ಆಗಬೇಕು. ಅದಾದಮೇಲೆ ಅದು ಅಬ್ಸರ್ವ್ ಮಾಡ್ಕೋಬೇಕು, ಸ್ಕ್ಯಾಟರ್ ಆಗಬೇಕು, ಇವೆಲ್ಲದು ನಡೀತಾ ಇರುತ್ತೆ. ಸೊ ಅದಕ್ಕೆ ನಾವು ಇದನ್ನು ನೋಡ್ಕೋಬೇಕು ಅಂತಂದರೆ ಸ್ಪೇಷಲ್ ಡಿಸ್ಟ್ರಿಬ್ಯೂಷನ್, ಒಂದು ನಿಮಿಷ. ಸೊ ನಮಗೆ ಸ್ಪೇಷಲ್ ಇಡೀ ಸ್ಪೇಸಲ್ಲಿ, ಇಡೀ ಅರ್ತಿನ ಸ್ಪೇಸಲ್ಲಿ ಡಿಸ್ಟ್ರಿಬ್ಯೂಷನ್ನು, ಇನ್ಸೋಲೇಷನ್ ಯಾವ ಥರ ಆಗುತ್ತೆ, ಇನ್ಸೋಲೇಷನ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದನ್ನು ಕಾನ್ಸಂಟ್ರೇಟ್ ಮಾಡಿ. ಟ್ರಾಪಿಕ್ಸ್ ರೀಜನಲ್ಲಿ, ಟ್ರಾಪಿಕ್ಸ್ ಅಂತಂದರೆ ಏನು ಗೊತ್ತಾ, ಇಲ್ಲಿ ಈಕ್ವೇಟರಿಂದ ಹತ್ತಿರ ಇರುತ್ತಲ್ಲ, ಈಕ್ವೇಟರಲ್ಲಿ ಟ್ರಾಪಿಕ್ಸ್ ಇರುತ್ತಲ್ಲ, ಪ್ಲಸ್ ಆ್ಯಂಡ್ ಮೈನಸ್ ಆಲ್ಮೋಸ್ಟ್ ಒಂದು 10 ಡಿಗ್ರಿ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಅದನ್ನು ನಾವು ಟ್ರಾಪಿಕ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ 23.5 ಡಿಗ್ರಿ ನಾರ್ತ್, 23.5 ಡಿಗ್ರಿ ಸೌತು, ಹಾಫ್ ಡಿಗ್ರಿ ಸೌತು, ಈ ರೀಜನಲ್ಲಿ ಬರೋವಂಥದ್ದಕ್ಕೆ ನಾವು ಪ್ರಾಪರಾಗಿ ಟ್ರಾಪಿಕ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಈ ರೀಜನಲ್ಲಿ ನೀವು ನೋಡಿ ಆಲ್ಮೋಸ್ಟ್ ಡೈರೆಕ್ಟು ಸನ್ಲೈಟ್ ಇರೋವಂಥದ್ದು. ಕರೆಕ್ಟ್ ಅಲ್ವಾ? ಸೊ ಟ್ರಾಪಿಕ್ಸಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಟ್ರಾಪಿಕ್ಸಲ್ಲಿ ನಿಯರ್ಲಿ 320 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್, ಪ್ರತಿಯೊಂದು ಮೀಟರ್ ಸ್ಕ್ವೇರ್ಗೂ ಕೂಡ 320 ವ್ಯಾಟಷ್ಟು ನಮಗೆ ಸನ್ಲೈಟು ರಿಸೀವ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಪೋಲ್ಸಲ್ಲಿ ಅಂತಂದರೆ ಇಲ್ಲಿ ದೂರ, ಕರೆಕ್ಟಾ? ಇಲ್ಲಿ ದೂರ, ಪೋಲ್ಸ್ ಹತ್ರ ನೋಡಬೇಕು ಅಂತಂದರೆ ದೂರದಲ್ಲಿ. ಸೊ ಪೋಲ್ಸಲ್ಲಿ ನೋಡಬೇಕು ಅಂತಂದರೆ ನಮಗೆ ಪೋಲ್ಸಲ್ಲಿ ಕಮ್ಮಿನೇ ಆಗುತ್ತಲ್ಲ, ಯಾಕಂತಂದರೆ ಸ್ಲ್ಯಾಂಟ್ ರೇಸ್ ಬೀಳ್ತಾ ಇದೆ. ಅಲ್ಲಿ ಬರೀ ನಮಗೆ 70 ವ್ಯಾಟ್ ಪರ್ ಮೀಟರ್ ಸ್ಕ್ವೇರಷ್ಟು ನಮಗೆ ರಿಸೀವ್ ಆಗುವಂಥದ್ದು. ನೋಡಿ, ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟು ಬರೋವಂಥದ್ದು. ಈಗ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಜಾಸ್ತಿ ಟ್ರಾಪಿಕ್ಸಲ್ಲಿ ರಿಸೀವ್ ಆಗುವಂಥದ್ದು ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಜಾಸ್ತಿ ಎಲ್ಲಿ ರಿಸೀವ್ ಆಗ್ತಿದೆ, ಇಲ್ಲಿ ನೋಡಿ, ಇಲ್ಲಿಂದ ನಾನು ಡೈರೆಕ್ಟಾಗಿ ಏನಾದರೂ ಸನ್ನಿಗೆ ಡೈರೆಕ್ಟಾಗಿ ಒಂದು ಲೈನ್ ಹೇಳಿದೆ ಅಂತ ಅಂದ್ಕೊಳ್ಳಿ, ಇದು ಮಿಡಲ್ ಪಾರ್ಟು, ಸನ್ನಿಂದ ಡೈರೆಕ್ಟಾಗಿ ಹೇಳಿದೆ ಅಂತಂದರೆ ನೋಡಿ, ಇಲ್ಲಿ ಅರ್ತ್ಗೆ ಕಾಂಟ್ಯಾಕ್ಟ್ ಆಗ್ತಿರೋವಂಥದ್ದು ಟ್ರಾಪಿಕಲ್ಲಿ ಮೀಟ್ ಆಗ್ತಿದೆಯಾ ಅಥವಾ ಅದಕ್ಕಿಂತ ಮೇಲ್ಗಡೆ ಮೀಟ್ ಆಗ್ತಿದೆಯಾ? ಸೊ ಅದು ಸ್ವಲ್ಪ ಮೇಲ್ಗಡೆ ಇರೋವಂಥದ್ದು, ಸೊ ಅದು ಸಬ್ ಟ್ರಾಪಿಕ್ಸ್. ಸೊ ಜಾಸ್ತಿ ನಮಗೆ ಇನ್ಸೋಲೇಷನ್ ರಿಸೀವ್ ಆಗುವಂಥದ್ದು, ಇದನ್ನು ಸ್ಟಾರ್ ಮಾರ್ಕ್ ಮಾಡ್ಕೊಂಡಿರಿ. ಹೈಯೆಸ್ಟ್ ಇನ್ಸೋಲೇಷನ್ ರಿಸೀವ್ ಆಗುವಂಥದ್ದು, ಮ್ಯಾಕ್ಸ್ ಇನ್ಸೋಲೇಷನ್ ರಿಸೀವ್ ಆಗುವಂಥದ್ದು ನಮಗೆ ಸಬ್ ಟ್ರಾಪಿಕಲ್ ಡೆಸರ್ಟ್ಸಲ್ಲಿ.
ಸಬ್ ಟ್ರಾಪಿಕಲ್ ಡೆಸರ್ಟ್ಸಲ್ಲಿ ಏನಂತಂದರೆ 2 ರೀಸನ್ ಇರೋಂಥದ್ದು ಇದಕ್ಕೆ. ಒಂದು ಬಂದ್ಬಿಟ್ಟು ಸಬ್ ಟ್ರಾಪಿಕಲ್ ಡೆಸರ್ಟು ಡೈರೆಕ್ಟಾಗಿ ಸನ್ಲೈಟಿಗೆ ಹತ್ತಿರ ಬರ್ತಾ ಇರುತ್ತೆ ಆ ಸಬ್ ಟ್ರಾಪಿಕಲ್ ಡೆಸರ್ಟ್ ರೀಜನ್ಸು. ಅದ್ರ ಜೊತೆಗೆ ಈ ಡೆಸರ್ಟ್ ಇರೋದ್ರಿಂದ ಕ್ಲೌಡ್ಸು ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ಸಬ್ ಟ್ರಾಪಿಕಲ್ ರೀಜನ್ಸಲ್ಲೇ ನಮಗೆ ಜಾಸ್ತಿ ಸನ್ಲೈಟು ರಿಸೀವ್ ಆಗುವಂಥದ್ದು. ಸೊ ಈ ಕಾನ್ಸೆಪ್ಟ್ ನಿಮಗೆ ಸೋಲಾರ್ ರೇಡಿಯೇಷನಿಂದು ಅರ್ಥ ಆಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೋಲಾರ್ ರೇಡಿಯೇಷನ್ ಅಂತಂದರೆ ನಾವೇನು ನೋಡ್ಕೊಂಡಿದ್ವಿ, ಶಾರ್ಟ್ ವೇವ್ ಲೆಂತ್ ಅಂತ ಆಗ್ಬಿಟ್ಟು ನೋಡ್ಕೊಂಡಿದ್ವಿ. ಅಪೀಲಿಯನ್ ಅಂತಂದರೆ ಅಪೋ ಅಂತಂದರೆ ಜಾಸ್ತಿ, ಪೆರಿ ಅಂತಂದರೆ ಕಮ್ಮಿ. ಯಾವಾಗ ಅಪೀಲಿಯನ್ ಬರುತ್ತೆ? 4th ಜುಲೈ. ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಡೈರೆಕ್ಟಾಗಿ ಕೇಳ್ಬೋದು. 3rd ಜಾನ್ವರಿ ಬಂದ್ಬಿಟ್ಟು ಪೆರಿಲಿಯನು. ಇದನ್ನು ಹೆಂಗೆ ನೆನ್ಪಿಟ್ಕೊಂಡಿರಿ ಅಂತಂದರೆ ಅರ್ತು ಮತ್ತು ಸನ್ನು ತುಂಬ ಫಾರ್ ಇರೋವಂಥದ್ದು ಯಾವ ಟೈಮಲ್ಲಿ? ಜುಲೈ ಟೈಮಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಫಾರ್ ಇರುತ್ತೆ ಅಂತಂದರೆ ಸ್ವಲ್ಪ ಥಂಡಿ ಇರುತ್ತೆ, ಅದಕ್ಕೋಸ್ಕರ ಫಾರ್ ಇರ್ಬೋದು ಅಂತ ಹೇಳ್ಬಿಟ್ಟು ಆ ಥರ ಏನೊಂದು ರಿಲೇಟ್ ಮಾಡ್ಕೊಂಡಿರಿ. ಜಾನ್ವರಿ ಅಂತಂದರೆ ಇನ್ನು ನಮಗೆ ವಿಂಟರ್ ಮುಗಿತಾ ಬರ್ತಾ ಇರುತ್ತಲ್ಲ, ಸೊ ಅದಕ್ಕೆ ಆ ಟೈಮಲ್ಲಿ ಹತ್ತಿರ ಇರುತ್ತೆ. ಆ ಥರ ಏನಾದ್ರು ನೀವು ನೆನ್ಪಿಟ್ಕೊಂಡಿರಿ. ಫ್ಯಾಕ್ಟರ್ಸು ರೊಟೇಷನ್ ಆಫ್ ದ ಅರ್ತ್, ಆ್ಯಂಗಲ್ ಆಫ್ ಇನ್ಕ್ಲಿನೇಷನು, ಲೆಂತ್ ಆಫ್ ಡೇ, ಕಾನ್ಫಿಗರೇಷನ್ ಆಫ್ ಲ್ಯಾಂಡು, ಇವುಗಳ ಮೇಲೆಲ್ಲ ಡಿಪೆಂಡ್ ಆಗ್ತಾ ಇರುತ್ತೆ. ಲ್ಯಾಟಿಟ್ಯೂಡ್ ಆಫ್ ದ ಪ್ಲೇಸ್ ಮೇಲೂ ಡಿಪೆಂಡ್ ಆಗ್ತಾ ಇರುತ್ತೆ. ಇನ್ಸೋಲೇಷನ್ ಡಿಸ್ಟ್ರಿಬ್ಯೂಷನ್ ನಾವು ನೋಡ್ಕೋಬೇಕು ಅಂತಂದರೆ ಟ್ರಾಪಿಕ್ಸಲ್ಲಿ ನಿಯರ್ಲಿ 320 Watt/m² ಬರುತ್ತೆ. ಪೋಲ್ಸಲ್ಲಿ ಇದು POLLS ಅಲ್ಲ, POLES ಇದು ಇದು. ಸೊ ಪೋಲ್ಸಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ 70 Watt/m² ನಮಗೆ ರಿಸೀವ್ ಆಗುವಂಥದ್ದು. ಸೊ ಹೈಯೆಸ್ಟ್ ಐಸೋಲೇಷನ್ ಎಲ್ಲಾಗುತ್ತೆ ಅಂತಂದರೆ ನಾನು ನಿಮಗೆ ಸಬ್ ಟ್ರಾಪಿಕಲ್ ಡೆಸರ್ಟು. ಸೊ ಸಬ್ ಟ್ರಾಪಿಕಲ್ ರೀಜನಲ್ಲಿ ಡೆಸರ್ಟ್ಸಲ್ಲಿ ಅದಕ್ಕೋಸ್ಕರನೇ ನೋಡಿ ಈ ಆ್ಯಂಗಲ್ ಇರಲಿಲ್ಲ ಅಂತಂದರೆ ಅರ್ತು ಸ್ವಲ್ಪ ಈ ಕಡೆ ತಿರುಗಿರೋದಂಥದ್ದಲ್ವಾ, ಆವಾಗ ಟ್ರಾಪಿಕ್ಸ್ಗೆ ಡೈರೆಕ್ಟಾಗಿ ಬರೋವಂಥದ್ದು. ಈಗಲೂ ಟ್ರಾಪಿಕ್ಸಿಗೆ ಬರುತ್ತೆ, ಬಟ್ ಟ್ರಾಪಿಕ್ಸಲ್ಲಿ ನಮಗೆ ಇದು ಸನ್ಲೈಟು ಮತ್ತು ಕ್ಲೌಡ್ಸು ಟೆಂಪ್ರೇಚರ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರೋವಂಥದ್ರಿಂದ ರಿಸೀವ್ ಆಗುವಂಥದ್ದು ಲೈಟು ಕಮ್ಮಿ ಆಗುತ್ತೆ, ಯಾಕಂತಂದರೆ ಕ್ಲೌಡ್ಸು ಅವೆಲ್ಲ ಇರುತ್ತಲ್ಲ. ಬಟ್ ನಮಗೆ ಸಬ್ ಟ್ರಾಪಿಕಲ್ ಡೆಸರ್ಟ್ಸ್ ರೀಜನಲ್ಲಿ ಕ್ಲೌಡ್ಸ್ ಇರಲ್ಲ ಮೇಯ್ನಾಗಿ, ಸೊ ಅದಕ್ಕೋಸ್ಕರ ಅದು ಆರಾಮಾಗಿ ರಿಸೀವ್ ಆಗುತ್ತೆ. ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಮಗೆ 3 ಕಾನ್ಸೆಪ್ಟ್ ಇರುವಂಥದ್ದು. ಕಂಡಕ್ಷನ್ ಅಂತಂದರೆ ಏನು, ಕನ್ವೆಕ್ಷನ್ ಅಂತಂದರೆ ಏನು, ಅಡ್ವೆಕ್ಷನ್ ಅಂತಂದರೆ ಏನು ಅಂತ. ಸೊ ಇವುಗಳಿಗೆ ನಮಗೆ ಕನ್ನಡ ಟ್ರಾನ್ಸ್ಲೇಷನ್ ನಿಮಗೆ ಬರ್ತಾ ಇದ್ದರೆ ಅದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ಅದು ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಕಂಡಕ್ಷನ್ ಅಂತಂದರೆ ಇದನ್ನು ನಾವು ಫಸ್ಟ್ ಪಾರ್ಟ್ ಜಾಗ್ರಫಿ ನೀವೇನಾದ್ರು ಸೀರೀಸಲ್ಲಿ ನೋಡ್ಕೊತಾ ಇದ್ದರೆ ನಿಮ್ಗಾಗಲೇ ಗೊತ್ತಿರುತ್ತೆ ಕಂಡಕ್ಷನ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನಾವೇನು ನೋಡ್ಕೊಂಡಿದ್ವಿ, ಇಲ್ಲಿ ಅರ್ತ್ ಇರುತ್ತೆ, ಕರೆಕ್ಟಲ್ಲ? ಅರ್ತಿನ ಸರ್ಫೇಸ್ ಇದು. ಸೊ ಅರ್ತಿನ ಸರ್ಫೇಸು ಒಳಗಡೆ ಆಸ್ತಿನೋಸ್ಫಿಯರು. ಸೊ ಇದರಲ್ಲಿ ನಮಗೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಇರುತ್ತೆ, ಇದು ಹೀಟ್ ಮಾಡ್ತಾ ಇರುತ್ತೆ, ಅರ್ಥನ ಹೀಟ್ ಮಾಡ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದ್ರ ಜೊತೆಗೆ ಸನ್ಲೈಟಿಂದ ಬರುವಂಥದ್ರಿಂದನೂ ಕೂಡ ನಮಗೆ ಹೀಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏರ್ ಏನಾದರೂ ಫುಲ್ಲು ಪ್ಯಾಕೆಟ್ಸಲ್ಲಿ ಏನಾದ್ರು ಬಂದರೆ ಏರು ಅರ್ತಿನ ಕಾಂಟ್ಯಾಕ್ಟಿಗೆ ಬಂದಾಗ ಇದು ಕೂಡ ಹೀಟ್ ಆಗುತ್ತೆ. ಏರು ಅರ್ತಿನ ಕಾಂಟ್ಯಾಕ್ಟಿಗೆ ಬಂದಾಗ ಇದು ಕೂಡ ನಮಗೆ ಹೀಟ್ ಆಗುತ್ತೆ. ಹೀಟ್ ಆಗಿಬಿಟ್ಟು ಏನಾಗುತ್ತೆ ಅಂತಂದರೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ, ದೂರ ಆಗಿಬಿಟ್ಟು ಮೇಲ್ಗಡೆ ಹೋಗುತ್ತೆ ಇದು. ಸೊ ಇದನ್ನು ನಾವೇನಂತ ಕರಿತೀವಿ, ಕಂಡಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಏನಾಯಿತು ನಮಗೆ ಅಂತಂದರೆ ಏರು ಹೀಟ್ ಆಯಿತು, ಅದಾದಮೇಲೆ ಎಕ್ಸ್ಪ್ಯಾಂಡ್ ಆಗಿ ಅದು ಮೇಲ್ಗಡೆ ಹೋಯಿತು, ಮೂವ್ ಅಪ್. ಎಕ್ಸ್ಪ್ಯಾಂಡ್ ಆಗಿ ಇದು ಮೇಲ್ಗಡೆ ಹೋಯ್ತಲ್ಲ. ಸೊ ಈ ಥರದ ಎಲ್ಲ ಪಾರ್ಟಿಕಲ್ಸ್ಗಳು ಕೂಡ ಸೇರಿಕೊಂಡು ಕ್ಲೌಡ್ಸ್ ಫಾರ್ಮ್ ಆಗುತ್ತೆ. ಒಂದೊಂದು ಸರಿ ಈ ಕ್ಲೌಡಿನ ಕೆಪಾಸಿಟಿ ಸ್ಯಾಚುರೇಷನ್ ಪಾಯಿಂಟ್ಗಿಂತ ಜಾಸ್ತಿ ಏನಾದರೂ ಆಗೋಗ್ಬಿಟ್ರೆ ಆ ಟೈಮಲ್ಲಿ ಒಂದೇ ಜಾಗದಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ಕೊಂಡಿರ್ಬೋದು, ಒಂದೇ ಜಾಗದಲ್ಲಿ ಮಳೆ ಬರ್ತಾ ಇರುತ್ತೆ ಮತ್ತು ಬೇರೆ ಜಾಗದಲ್ಲಿ ಮಳೆ ಬರ್ತಾ ಇರಲ್ಲ. ಸೊ ಅದಕ್ಕೆ ನಮಗೆ ಇದು ಎಕ್ಸಾಂಪಲ್ ಬಂದ್ಬಿಟ್ಟು ಇದೆ ಕಂಡಕ್ಷನಿಂದ ಅದು ಆ ಥರ ಆಗ್ತಾ ಇರುತ್ತೆ. ಸೊ ಕಂಡಕ್ಷನ್ ಅಂತಂದರೆ ಯಾವ ಥರ ನಿಮಗೆ ಹೀಟ್ ಆಗುತ್ತೆ ಅಂತ ಆಗ್ಬಿಟ್ಟು ಇವಾಗ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ? ನೆಕ್ಸ್ಟು ನಮಗೆ ಕನ್ವೆಕ್ಷನ್ ಅಂತ ಆಗ್ಬಿಟ್ಟು. ಸೊ ಈ ಕಂಡಕ್ಷನಲ್ಲಿ ನಮಗೇನಾಯಿತು, ಎಕ್ಸ್ಪ್ಯಾಂಡ್ ಆಗಿ ಮೂವ್ ಆಯಿತು, ಆಯಿತಾ? ಸೊ ಈ ಹೀಟ್ ಆಗಿರುವಂಥದ್ದು ಏರ್ ಏನಿರುತ್ತಲ್ಲ, ಈ ಏರು ಹೀಟ್ ಆಗಿರುವಂಥದ್ದು ಯಾವ ಥರ ಮೇಲ್ಗಡೆ ಹೋಗ್ತಾ ಇರುತ್ತೆ, ಹೀಟ್ ಆಗಿ ಯಾವ ಥರ ಮೇಲ್ಗಡೆ ಹೋಗ್ತಾ ಇರುತ್ತೆ, ಮೂವ್ ಆಗ್ತಿರುತ್ತೆ, ಮೇಲ್ಗಡೆ ಹೋಗ್ತಾ ಇರುತ್ತಲ್ಲ, ಆ ಥರ ಅದರಲ್ಲಿ ಏನಾಗುತ್ತೆ ಅಂತಂದರೆ ವರ್ಟಿಕಲ್ ಹೀಟಿಂಗು ಕೂಡ ಆಗ್ತಾ ಇರುತ್ತೆ. ಅದರಲ್ಲಿ ಆಗ್ತಾ ಇರುತ್ತೆ. ಅಂದರೆ ಈಸಿಯಾಗಿ ಹೇಳಬೇಕು ಅಂತಂದರೆ ಇಲ್ಲಿ ನಮಗೆ ಇದು ಅರ್ಥಲ್ಲಿ ಕಾಂಟ್ಯಾಕ್ಟ್ ಬಂದ್ಬಿಟ್ಟು ಇದು ಹೀಟ್ ಆಗೋಯ್ತು, ಆಯಿತಾ? ಸೊ ಇದನ್ನು ನಾವು ಏನಂತ ಕರಿತೀವಿ, ಕಂಡಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ಏರು ನಮಗೆ ಎಕ್ಸ್ಪ್ಯಾಂಡ್ ಆಯ್ತಲ್ವಾ. ಸೊ ಈ ಏರು
ಈ ಏರಿನ ಮೂಮೆಂಟ್ ಏನಾಗ್ತಾ ಇದೆಯಲ್ಲ, ಸೊ ಆ ಮೂಮೆಂಟಲ್ಲೂ ಕೂಡ ವರ್ಟಿಕಲ್ ಹೀಟಿಂಗ್ ಆಗ್ತಾ ಇರುತ್ತೆ, ಆ ಮೂಮೆಂಟಲ್ಲೂ ಕೂಡ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕನ್ವೆಕ್ಷನ್ ಈಸ್ ಟ್ರಾನ್ಸ್ಫರ್ ಆಫ್ ಹೀಟ್ ಎನರ್ಜಿ ಫ್ರಮ್ ಒನ್ ಪಾರ್ಟ್ ಆಫ್ ದ ಗ್ಯಾಸ್ ಟು ಅನದರ್ ಪಾರ್ಟ್ ಆಫ್ ದ ಗ್ಯಾಸ್. ಸೊ ಇಲ್ಲಿ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟ್ಗೂ ಕೂಡ ಈ ಮೂಮೆಂಟಲ್ಲೂ ಕೂಡ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಹೀಟು. ಅದನ್ನು ನಾವೇನಂತ ಕರಿತೀವಿ, ಕನ್ವೆಕ್ಷನ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇವಾಗ ನಿಮಗೆ ಕಂಡಕ್ಷನ್ ಮತ್ತು ಕನ್ವೆಕ್ಷನ್ನು ಸಿಂಪಲ್ ಟರ್ಮ್ಸಲ್ಲಿ ಅರ್ಥ ಆಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ ನಾನು. ಸೊ ಕಂಡಕ್ಷನ್ ಮತ್ತು ಕನ್ವೆನ್ಷನ್. ಸೊ ಕಂಡಕ್ಷನಲ್ಲಿ ನಾವೇನು ನೋಡ್ಕೊಂಡಿದ್ವಿ, ಡೈರೆಕ್ಟಾಗಿ ಹೀಟ್ ಆಗುವಂಥದ್ದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ ಈಗ ಕನ್ವೆಕ್ಷನಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಆ ಹೀಟ್ ಆಗಿರುವಂಥದ್ದು ಏನು ಮೂಮೆಂಟ್ ಆಗ್ತಾ ಇರುತ್ತಲ್ಲ ಮೇಲ್ಗಡೆಗೆ, ಅದ್ರ ಒಳಗಡೆನೂ ಕೂಡ ನಮಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಹೀಟು. ಹೀಟ್ ಒಂದೇ ರೈಸ್ ಆಗ್ತಾ ಇರ್ಬೇಕಾದ್ರೆ ವರ್ಟಿಕಲಲ್ಲೂ ಕೂಡ ಹೀಟ್ ಆಗ್ತಾ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಕನ್ವೆಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವರ್ಟಿಕಲ್ ಹೀಟಿಂಗಿಗೆ ಕನ್ವೆಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ಹಾರಿಜಾಂಟಲ್ ಹೀಟಿಂಗ್ ಆಗ್ತಾಯಿದ್ರೆ, ಹಾರಿಜಾಂಟಲಲ್ಲಿ ಹೀಟಿಂಗ್ ಆಗ್ತಾಯಿದ್ರೆ ಅದನ್ನು ನಾವು ಅಡ್ವೆಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಟ್ರಾನ್ಸ್ಫರ್ ಆಫ್ ಹೀಟ್ ಥ್ರೂ ಹಾರಿಜಾಂಟಲ್ ಮೂಮೆಂಟ್, ಅದಕ್ಕೆ ನಾವೇನಂತ ಕರಿತೀವಿ, ಅಡ್ವೆಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ನಾರ್ತ್ ಇಂಡಿಯಾದಲ್ಲೆಲ್ಲ ನಮಗೆ ವೆದರ್ ಸಿಕ್ಕಾಪಟ್ಟೆ ಜಾಸ್ತಿ ಹೀಟ್ ಆದಾಗ ಲೂ ಎಲ್ಲ ಬರುತ್ತೆ ನೋಡಿ, ಅಂತಂದರೆ ಬಿಸಿ ವಿಂಡು ಏನು ಪಾಸ್ ಆಗ್ತಾ ಇರುತ್ತಲ್ಲ, ಅವೆಲ್ಲದು ಕೂಡ ಅಡ್ವೆಕ್ಷನಿಂದ ಆಗುವಂಥದ್ದು, ಅಡ್ವೆಕ್ಷನಿಂದ ಆಗುವಂಥದ್ದು. ಕರೆಕ್ಟ್ ಅಲ್ಲ? ಸೊ ಇದು ಸುಮ್ಮನೆ ಬೇಸಿಕ್ ಕಾನ್ಸೆಪ್ಟ್ಸ್ಗಳು, ಇದು ನೆನ್ಪಿಟ್ಕೊಂಡಿರಿ. ಯಾಕೆ ಅಂತಂದರೆ ಇದಾದಮೇಲೆ ನಾವು ಇನ್ಸೋಲೇಷನ್ಗೆ ಇದನ್ನು ರಿಲೇಟ್ ಮಾಡೋಣ. ಸೊ ಹೀಟ್ ಆಗುತ್ತೆ, ಮೂವ್ ಆಗುವಂಥದ್ದು. ವರ್ಟಿಕಲ್ ಹೀಟಿಂಗ್ ಆದರೆ ಕನ್ವೆಕ್ಷನ್ ಅಂತ ಕರಿತೀವಿ, ಹಾರಿಜಾಂಟಲ್ ಹೀಟಿಂಗ್ ಆದರೆ ಅಡ್ವೆಕ್ಷನ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಈಗ ಅರ್ಥ ಆದರೆ ನಮಗೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರ್ತಾ ಇದೆ. ಅದರಲ್ಲಿ ಏನು ಅಂತಂದರೆ, ನಾವಿಲ್ಲಿ ಸನ್ಲೈಟು ಹಿಂಗೆ ಬರುತ್ತೆ ಅಂತ ಆಗ್ಬಿಟ್ಟು ನೋಡ್ಕೊಂಡಿದ್ವಿ. ಸೊ ನಾವು ಸೋಲಾರ್ ರೇಡಿಯೇಷನ್ ಅಥವಾ ಇನ್ಸೋಲೇಷನ್ನು ಯಾವ ವೇವ್ ಲೆಂತಲ್ಲಿರುತ್ತೆ, ಇನ್ಸೋಲೇಷನ್ ಯಾವಾಗಲೂ ಕೂಡ ಶಾರ್ಟ್ ವೇವ್ ಲೆಂತಲ್ಲಿ ಇರೋವಂಥದ್ದು. ತುಂಬ ಇಂಪಾರ್ಟೆಂಟು, ಇದನ್ನೇ ಫಸ್ಟ್ ಲೈನೇ ನಾವು ಡಿಸ್ಕಸ್ ಮಾಡ್ಕೊಂಡಿರೋವಂಥದ್ದು. ಇನ್ಸೋಲೇಷನ್ನು ಶಾರ್ಟ್ ವೇವ್ ಲೆನ್ಸಲ್ಲಿ ಬಂದಿರೋವಂಥದ್ದು. ಸೊ ಇದು ಇನ್ಸೋಲೇಷನ್ ಏನು ಮಾಡುತ್ತೆ ಅಂತಂದರೆ ಅರ್ಥನ ಹೀಟ್ ಮಾಡುತ್ತೆ, ಹೀಟ್ಸ್ ಅರ್ಥನ ಹೀಟ್ ಮಾಡುತ್ತೆ. ಈ ಹೀಟ್ ಆದಾಗ ಅರ್ತು ಆ ರೇಡಿಯೇಷನ್ ಕೊಡುತ್ತಲ್ವ. ಸೊ ಇವಾಗ ನಾವೇನಾದರೂ ಇವಾಗ ಬಿಸಿ ನೀರು ಇರಬೇಕಾದ್ರೆ ಆ ರೇಡಿಯೇಷನ್ ಬಿಡ್ತಾ ಇರುತ್ತಲ್ಲ, ನಾವೇನಾದ್ರು ನೀರನ್ನ ಬಿಸಿ ಮಾಡ್ಬೇಕಾದ್ರೂ ಕೂಡ ಅದು ರೇಡಿಯೇಷನ್ ಬಿಡ್ತಾ ಇರುತ್ತೆ. ಸೊ ಸುತ್ತಲೂ ಕೂಡ ಆ ರೇಡಿಯೇಷನ್ ಬಿಡ್ತಾ ಇರುತ್ತೆ. ಈ ರೇಡಿಯೇಷನ್ ಏನಿರುತ್ತಲ್ಲ, ಆ ರೇಡಿಯೇಷನ್ ಬಂದ್ಬಿಟ್ಟು ಲಾಂಗ್ ಫಾರ್ಮಲ್ಲಿ ಇರುತ್ತೆ. ಅದನ್ನು ನಾವು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಆಗ್ಬಿಟ್ಟು ಕರಿತೀವಿ. ಟೆರೆಸ್ಟ್ರಿಯಲ್ ಅಂತಂದರೆ ನಮ್ಮ ಅರ್ತಿಂದ ಬರುವಂಥ ರೇಡಿಯೇಷನ್. ಈ ರೇಡಿಯೇಷನ್ ಏನು ವಾಪಸ್ ನಾವು ಕಳಿಸ್ತೀವಲ್ಲ, ಅರ್ತ್ ನಮ್ಮಿಂದ ಏನು ವಾಪಸ್ ರೇಡಿಯೇಷನ್ ಕಳಿಸುತ್ತಲ್ಲ, ಈ ರೇಡಿಯೇಷನ್ ಯಾವಾಗಲೂ ಕೂಡ ಲಾಂಗ್ ಫಾರ್ಮಲ್ಲಿ ಇರುತ್ತೆ. ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಬರುವಂಥ ಇನ್ಸೋಲೇಷನ್ ನಮಗೆ ಶಾರ್ಟ್ ಫಾರ್ಮಲ್ಲಿರುತ್ತೆ, ಶಾರ್ಟ್ ವೇವ್ ಲೆಂತಲ್ಲಿರುತ್ತೆ. ಈ ಹೋಗುವಂಥದ್ದು ನಮಗೆ ಲಾಂಗ್ ವೇವ್ ಫಾರ್ಮಲ್ಲಿ ಇರುತ್ತೆ. ಇದನ್ನು ನಾವು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಆಗ್ಬಿಟ್ಟು ಕರಿತೀವಿ. ಇವಾಗ ಇಲ್ಲಿ ಬರುವಂಥ ಕಾನ್ಸೆಪ್ಟೇ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಕರೆಕ್ಟ್ ಅಲ್ವಾ? ಇವಾಗ ನಮಗೆ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಅಂತಂದರೆ ನಮಗೆ ಏನಂತ ಆಗ್ಬಿಟ್ಟು ಗೊತ್ತಾಗಿದೆ. ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ಗೆ ನಾವು ಏನಂತ ಕರಿತೀವಿ, ಇನ್ಸೋಲೇಷನ್ ಅಂತಂದರೆ ಸೋಲಾರ್ ರೇಡಿಯೇಷನ್ ಬರ್ತಾ ಇರೋವಂಥದ್ದು. ಇನ್ಸೋಲೇಷನ್ ಇದು ನೋಡಿ, ಇದು ಸೂರ್ಯದಿಂದ ಬರ್ತಾ ಇರೋವಂಥದ್ದು, ಇದು ಸನ್ನಿಂದ ಬರ್ತಾ ಇರೋವಂಥದ್ದು. ಸನ್ನಿಂದ ನಮಗೆ ಅರ್ತ್ ಸರ್ಫೇಸ್ ಮೇಲೆ ಬೀಳ್ತಾ ಇರೋವಂಥದ್ದು. ಕರೆಕ್ಟ್ ಅಲ್ವಾ? ಈ ಸನ್ನಿಂದ ಬರ್ತಾ ಇರೋವಂಥದ್ದು ಯಾವ ಫಾರ್ಮಲ್ಲಿರುತ್ತೆ, ಶಾರ್ಟ್ ವೇವ್ ಫಾರ್ಮಲ್ಲಿ ಇರೋವಂಥದ್ದು. ಬಟ್ ಇದರಲ್ಲಿ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ, ಸನ್ನಿಂದ ಬರ್ತಾ ಇರುತ್ತಲ್ಲ, ಎಲ್ಲ ಕಡೆ ಬರ್ತಾ ಇದೆ ಸನ್ನಿಂದ. 6% ಅಟ್ಮಾಸ್ಫಿಯರ್ ಮೇಲೆ ಲೈಟ್ ಬಿದ್ದುಬಿಟ್ಟು, ಸನ್ಲೈಟ್ ಬಿದ್ದುಬಿಟ್ಟು ರಿಫ್ಲೆಕ್ಟ್ ಆಗೋಗ್ಬಿಡುತ್ತೆ ವಾಪಸ್ಸು. ಆಯ್ತಲ್ಲ? ಅದಾದಮೇಲೆ ಸ್ವಲ್ಪ ಸನ್ಲೈಟು ಕ್ಲೌಡ್ ಮೇಲೆ ಬಿದ್ದುಬಿಟ್ಟು ಕ್ಲೌಡನ್ನು ಕೂಡ ರಿಫ್ಲೆಕ್ಟ್ ಮಾಡುತ್ತೆ. ಕರೆಕ್ಟ್ ಅಲ್ಲ? ಅದೇ ಥರ ನಮಗೆ ಅರ್ತ್ ಮೇಲೆ ಬಿದ್ದಿರೋವಂಥದ್ದು ಅರ್ತ್ ಕೂಡ ರಿಫ್ಲೆಕ್ಟ್ ಮಾಡುತ್ತೆ. ಅರ್ತ್ ಅಬ್ಸಾರ್ಬ್ ಕೂಡ ಮಾಡ್ಕೊಳುತ್ತೆ. ಇಲ್ಲಿ ನೋಡಿ 51% ಅಷ್ಟು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಬಟ್ ರಿಫ್ಲೆಕ್ಟು ಕೂಡ ಮಾಡುತ್ತೆ. ಸೊ ರಿಫ್ಲೆಕ್ಟ್ ಮಾಡುವಂಥ ರೇಡಿಯೇಷನ್ನು ಲಾಂಗ್ ಫಾರ್ಮಲ್ಲಿ ಇರುತ್ತೆ. ಬಂದ್ಬಿಟ್ಟು ಲಾಂಗ್ ಫಾರ್ಮಲ್ಲಿ ಇರುವಂಥದ್ದು. ಸೊ ಅದೇ ನಮಗೆ ಇಲ್ಲೇನಾದರೂ ಐಸ್ ಇತ್ತು ಅಂತ ಅಂದ್ಕೊಳ್ಳಿ, ಗ್ಲೇಷಿಯರ್ಸ್ ಇತ್ತು ಅಂತ ಅಂದ್ಕೊಳ್ಳಿ. ಸೊ ಗ್ಲೇಷಿಯರ್ಸ್ ಅಂತಂದರೆ ಸಿಕ್ಕಾಪಟ್ಟೆ ವೈಟ್ ಇರುತ್ತಲ್ಲ, ಸೊ ಅದನ್ನು ಜಾಸ್ತಿ ರಿಫ್ಲೆಕ್ಟ್ ಮಾಡುತ್ತೆ. ಅದಕ್ಕೆ ಯಾವ
ಮೆಟೀರಿಯಲಿಂದ ಅಲ್ಲಿ ಆ ಜಾಗದಲ್ಲಿ ನಮಗೆ ವೇವ್ ಲೆಂತ್ ಫಾರ್ಮ್ ಆಗಿರುತ್ತೆ ಅಂತಂದರೆ ಯಾವ ಮೆಟೀರಿಯಲ್ ಫಾರ್ಮ್ಯಾಟಲ್ಲಿ ಆ ಜಾಗದಲ್ಲಿರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ, ಅದ್ರ ಬೇಸಿಸ್ ಮೇಲೆ ನಮಗೆ ಡಿಪೆಂಡ್ ಆಗ್ತಾ ಇರುತ್ತೆ. ಆಯಿತಾ? ಈ ಏನು ರಿಫ್ಲೆಕ್ಷನ್ ಆಗ್ತಾ ಇರುತ್ತಲ್ಲ ಆ ರಿಫ್ಲೆಕ್ಷನಿನ ಇಂಟೆನ್ಸಿಟಿಗೆ ನಾವು ಅಲ್ಬೇಡೋ ಅಂತ ಆಗ್ಬಿಟ್ಟು ಕರಿತೀವಿ. ಅಲ್ಬೇಡೋ ಅಂತ ಆಗ್ಬಿಟ್ಟು ಕರಿತೀವಿ. ಗೊತ್ತಾಯ್ತಲ್ಲ? ಅಲ್ಬೇಡೋ ಇದರ ನಂಬರ್ ಬಂದ್ಬಿಟ್ಟು 0 ಇರುತ್ತೆ, ಇಲ್ಲ ಅಂತಂದರೆ 1 ಇರುತ್ತೆ. ಆಯಿತಾ? ಸೊ ಅಕಸ್ಮಾತ್ ಅಲ್ಬೇಡೋ ತುಂಬ ಬ್ಲ್ಯಾಕ್ ಆಗಿದ್ದರೆ, ತುಂಬ ಡಾರ್ಕ್ ಆಗಿದ್ದರೆ ಅದು ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತಲ್ಲ, ಸೊ ಅದಕ್ಕೆ 0 ಇರುತ್ತೆ. ಫುಲ್ ವೈಟ್ ಇದ್ದರೆ 1 ಇರುತ್ತೆ. ಮೀನಿಂಗ್ ಏನು? ಈಗ ಅಲ್ಬೇಡೋ ಏನಾದರೂ 1 ಇದೆ ಅಂತಂದರೆ ಕಂಪ್ಲೀಟಾಗಿ ರಿಫ್ಲೆಕ್ಟ್ ಮಾಡಿದೆ. ಅಲ್ಬೇಡೋ ಏನಾದರೂ 0 ಇದೆ ಅಂತಂದರೆ ಕಂಪ್ಲೀಟಾಗಿ ಅಬ್ಸಾರ್ಬ್ ಮಾಡಿಕೊಂಡಿದೆ. ಸೊ ಈ ಅಲ್ಬೇಡೋ ನಂಬರ್ಸ್ ಏನಿರುತ್ತಲ್ಲ ಇದನ್ನು ನಮಗೆ ಕ್ರೊನಾಲಜಿಯಲ್ಲಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾ ಇರ್ತಾರೆ ಎಕ್ಸಾಮಲ್ಲಿ. ನೋಡಿ ಇಲ್ಲಿ ಫ್ರೆಶ್ ಅಲ್ಬೇಡೋ ಇಲ್ಲಿ ನೋಡಿ 0 ಇಂದ 1ವರೆಗೂ ಇರುತ್ತೆ. 1 ಅಂತಂದರೆ ಫುಲ್ ಪ್ಯೂರ್ ವೈಟ್ ಆಗೋಗ್ಬಿಡತ್ತಲ್ಲ, ಸೊ ಅದಕ್ಕೋಸ್ಕರ 1 ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ಆಗಿರಲ್ಲ. ಸೊ ಯಾವುದು ಜಾಸ್ತಿ ರಿಫ್ಲೆಕ್ಟ್ ಮಾಡುತ್ತೆ ಅದು ನಮಗೆ ನಿಯರ್ಲಿ 1ವರೆಗೂ ಇರುತ್ತೆ. ಇಲ್ಲಿ ನೋಡಿ ಸ್ನೋ ಇರೋವಂಥದ್ದು, ಫ್ರೆಶ್ ಆಗಿ ಬೀಳುವಂಥ ಸ್ನೋ, ಇದರ ಅಲ್ಬೇಡೋ 0.8ಇಂದ 0.9ವರೆಗೂ ಇರುತ್ತೆ ಅಂತಂದರೆ ಜಾಸ್ತಿ ರಿಫ್ಲೆಕ್ಟ್ ಮಾಡುತ್ತೆ. ಓಷನ್ ಐಸ್ ಇರೋವಂಥದ್ದು 0.5ಇಂದ 0.7ವರೆಗೂ ಇರುತ್ತೆ. ಫ್ರೆಶ್ ಸ್ನೋ ಅಂತ ಹೇಳ್ತಾ ಇರೋವಂಥದ್ದು. ಸೊ ಏನಾದ್ರು ಡಲ್ ಆಗಿದ್ದಿದ್ರೆ ಇನ್ನು ಅಲ್ಬೇಡೋ ಅದರದ್ದು ಇನ್ನೂ ಸ್ವಲ್ಪ 0ಗೆ ಹತ್ತತ್ರ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ಫ್ರೆಶ್ ಆಗಿ ಆಸ್ಫಾಲ್ಟ್ ಹಾಕಿದ್ದಾರೆ ಅಂತಂದರೆ ಟಾರ್ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ, ಆಲ್ಮೋಸ್ಟು 0 ಇರುತ್ತೆ ಅಂತಂದರೆ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಪನ್ ಓಷನ್ನು ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೋಡಿ ಓಷನ್ನು ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ರಿಫ್ಲೆಕ್ಟು ಜಾಸ್ತಿ ಮಾಡಲ್ಲ ಅದು. ಈಗ ಏನಾದರೂ ಸ್ವಲ್ಪ ದಿನ ಆಗಿದೆ ಟಾರ್ ಹಾಕ್ಬಿಟ್ಟು ಅದು ಆಲ್ಮೋಸ್ಟು 0.1 ಅಷ್ಟು ಅಂತಂದರೆ ಅದ್ರ ಮೇಲ್ಗಡೆ ಲೇಯರ್ ಎಲ್ಲ ಸಾಫ್ಟ್ ಆಗಿರುತ್ತಲ್ಲ, ಸೊ ಅದು ಅಷ್ಟೊಂದು ಬ್ಲ್ಯಾಕ್ ಉಳಿದಿರಲ್ಲ ಅದು. ಸೊ ಅದಕ್ಕೋಸ್ಕರ ಅದು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಕೋನಿಫೆರಸ್ ಫಾರೆಸ್ಟು 0.08ವರೆಗೂ ಇರುತ್ತೆ. ಡೆಸಿಡಿಯಸ್ ಫಾರೆಸ್ಟು 0.1ವರೆಗೂ ಇರುತ್ತೆ. ಸೊ ಇವಾಗ ನಮಗೆ ಇಲ್ಲೊಂದು ಕ್ವೆಶನ್ ಇರುತ್ತೆ, ಯಾವುದು ಜಾಸ್ತಿ ಆಲ್ಬೇಡೋ ರಿಲೇಟೆಡ್ ಕೇಳ್ತಾರೆ ಅಂತ ಅಂದ್ಕೊಳ್ಳಿ ಕ್ವೆಶನ್ನು. ಸೊ ಇದರಲ್ಲಿ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳೋವಂಥದ್ದು ಯಾವುದು? ಅಬ್ಸಾರ್ಬ್ ಮಾಡ್ಕೋಬೇಕು ಅಂತಂದರೆ ನಿಯರ್ಲಿ 0ವರೆಗೂ ಇರಬೇಕು. ಸೊ ಕೋನಿಫೆರಸ್ಸು ಫಾರೆಸ್ಟು ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಡೆಸಿಡಿಯಸ್ ಫಾರೆಸ್ಟು ಜಾಸ್ತಿ ರಿಫ್ಲೆಕ್ಟ್ ಮಾಡುತ್ತೆ ಅಂತ ಆಗ್ಬಿಟ್ಟು ಹಂಗೆ ಕೊಟ್ಟಿರೋಂಥದ್ದಲ್ಲ. ಇಲ್ಲಿ 0.08 ಇದೆ, 0ಗೆ ಹತ್ತಿರ ಇದೆ. ಇದು 0.1 ಇದೆ, 0ಇಂದ ಸ್ವಲ್ಪ ದೂರ ಇದೆ ಇದು. ಸೊ ಡೆಸಿಡಿಯಸ್ ಫಾರೆಸ್ಟು. ಇದಾದಮೇಲೆ ಸಾಯಿಲು ನಾವು ನೋಡ್ಕೋಬೇಕು ಅಂತಂದರೆ ಸಾಯಿಲು ಇನ್ನೂ ಸ್ವಲ್ಪ ರಿಫ್ಲೆಕ್ಟ್ ಮಾಡುತ್ತೆ ನಮಗೆ. ಗ್ರೀನ್ ಗ್ರಾಸು ಅದಕ್ಕಿಂತ ಜಾಸ್ತಿ ರಿಫ್ಲೆಕ್ಟ್ ಮಾಡುತ್ತೆ. ಡೆಸರ್ಟಿನ ಸ್ಯಾಂಡು ಜಾಸ್ತಿ ರಿಫ್ಲೆಕ್ಟ್ ಮಾಡುತ್ತೆ. ಹೊಸ ಕಾಂಕ್ರೀಟ್ ಹಾಕ್ತಾಯಿದ್ರೆ ಅದು ಶೈನಿ ಇರುತ್ತಲ್ಲ, ಹೊಸ ಕಾಂಕ್ರೀಟ್ ಇರುತ್ತಲ್ಲ, ಕಾಂಕ್ರೀಟ್ ಸ್ವಲ್ಪ ವೈಟಿಶ್ ಇರುತ್ತೆ. ಸೊ ಅದಕ್ಕೆ ಅದು ಜಾಸ್ತಿ ನಮಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ನೋಡಿ ಕಾಂಕ್ರೀಟ್ ರೋಡ್ ಮೇಲೆ ನಾವು ಗಾಡಿಗಳನ್ನೆಲ್ಲ ಓಡಿಸ್ತಾ ಇರ್ಬೇಕಾದ್ರೆ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ, ಯಾಕಂತಂದರೆ ನಮ್ಮ ಟೈರಿನ ಮೆಟೀರಿಯಲ್ಲು ಕೂಡ, ಬಟ್ ಅದು ಬೇರೆ ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ. ಟೈರಿನ ಮೆಟೀರಿಯಲ್ಲು ಕೂಡ ಸ್ವಲ್ಪ ನಮಗೆ ಟಾರ್ಮ್ಯಾಕಿಗೆ ಮಾಡಿರುವಂಥದ್ರಿಂದ, ಆಸ್ಫಾಲ್ಟಿಗೆ ಮಾಡಿರುವಂಥದ್ರಿಂದ ಅದೇ ಎಫೆಕ್ಟ್ ಆಗ್ತಾ ಇರುತ್ತೆ. ಬಟ್ ಹೀಟಿನ ಕಂಡೀಷನ್ ಬಂದರೆ ಅಷ್ಟೊಂದು ಕರೆಕ್ಟಾಗಿ ಗ್ರಿಪ್ ಮಾಡ್ಕೊತಾ ಇರಲ್ಲ. ಸೊ ಅದಕ್ಕೆ ನೀವು ರೇಸಸ್ಸು, ಬೈಕಿನ ರೇಸ್ ಆಗಿರಲಿ, ಕಾರಿನ ರೇಸ್ ಆಗಿರಲಿ, ಇವೆಲ್ಲ ರೇಸ್ಗಳನ್ನೆಲ್ಲ ನೀವು ನೋಡಿ, ನೀವು F1 ಆಗಿರ್ಬೋದು, ಇಲ್ಲಾಂತಂದರೆ MotoGP ರೇಸಸ್ ಆಗಿರ್ಬೋದು, ಇವೆಲ್ಲದೂ ಕೂಡ ಟಾರ್ ಮೇಲೆ ಮಾಡೋವಂಥದ್ದು. ಅವ್ರು ಸಿಮೆಂಟ್ ರೋಡ್ ಮೇಲೆಲ್ಲ ಮಾಡಲ್ಲ ಅವರು. ಸೊ ಯಾಕೆ ಅಂತಂದರೆ ಅಲ್ಲಿ ಗ್ರಿಪ್ ಅಷ್ಟೊಂದು ನೀಟಾಗಿ ಇಟ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿವರೆಗೂ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಆ್ಯಕ್ಚುಲಿ ಒಂದು ಚಾರ್ಟ್ ಮಾಡ್ತಾರೆ. ಸೊ ಇದು ನನಗೆ ಸುಮ್ಮನೆ ಎಕ್ಸಾಂಪಲ್ಗೆ ನೆನ್ಪಿಟ್ಕೊಂಡಿರಿ. ಈಗ 100% ಸನ್ಲೈಟ್ ಇದೆ, 100% ಸನ್ಲೈಟು ಅರ್ತ್ ಮೇಲೆ ಬಿದ್ದಿದೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ 65% ಅರ್ತ್ಗೆ ರೀಚ್ ಆಗುತ್ತೆ. ಅರ್ತ್ ಇದರಲ್ಲಿ 65% ರೀಚ್ ಆಗುತ್ತೆ. ಮಿಕ್ಕಿದ್ದು ನಮಗೆ 35% ಏನಾಗುತ್ತೆ ಅಂತಂದರೆ ಅಟ್ಮಾಸ್ಫಿಯರು ರಿಫ್ಲೆಕ್ಟ್ ಮಾಡ್ಕೊಳುತ್ತೆ. ರಿಫ್ಲೆಕ್ಟ್ ಮಾಡ್ಕೊಂಬಿಟ್ಟಿರುತ್ತೆ, ಇದನ್ನು ವಾಪಸ್ ಕಳಿಸ್ಕೊಂಬಿಟ್ಟಿರುತ್ತೆ. ಸೊ ನೆಕ್ಸ್ಟು ಈಗ ಈ 65%ಅಲ್ಲಿ ಮತ್ತೆ ಸ್ವಲ್ಪ 51% ಮತ್ತು ನಿಯರ್ಲಿ ಹೊರಗಡೆ ಬರುತ್ತೆ. ಅದಾದಮೇಲೆ ಇಲ್ಲಿ ಶಾರ್ಟ್ ವೇವ್ಸ್ ಏನಿರುತ್ತಲ್ಲ, ಮತ್ತು ಬೇರೆ ಅಟ್ಮಾಸ್ಫಿಯರು
ಅಂತಂದರೆ ಬೇರೆ ಡಸ್ಟ್ ಪಾರ್ಟಿಕಲ್ಸ್ ಅದು ಇದು ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಮತ್ತು ಅದು ಕೂಡ ನಮಗೆ ರಿಫ್ಲೆಕ್ಟ್ ಮಾಡುತ್ತೆ. ಇದರಲ್ಲಿ 14% ಅಂತಂದರೆ ಒಂದೊಂದು ಲೇಯರಲ್ಲಿ ಒಂದೊಂದು ಥರ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ 17% ಡೈರೆಕ್ಟಾಗಿ ರಿಫ್ಲೆಕ್ಟ್ ಮಾಡಿರುತ್ತೆ. ಮಿಕ್ಕಿದ್ದು ಬಂದ್ಬಿಟ್ಟು ಅಬ್ಸಾರ್ವ್ ಮಾಡ್ಕೊಂಡಿರುತ್ತೆ. ಅರ್ತು ಅಬ್ಸಾರ್ವ್ ಮಾಡ್ಕೊಂಡಿರುತ್ತೆ, ಲಾಂಗ್ ವೇವಲ್ಲಿ ಇದು ಅಬ್ಸಾರ್ವ್ ಮಾಡ್ಕೊಂಡಿರುತ್ತೆ. ಸೊ ಇಷ್ಟು ನಿಮಗೆ ಡಿಫ್ರೆನ್ಸು ನೋಡ್ಕೊಂಡಿರಿ. ಸೊ ಇವಾಗ ನಾವು ನೋಡ್ಕೊಂಡಿರೋಂಥದ್ದು ಲ್ಯಾಟಿಟ್ಯೂಡ್ ಬೇಸಿಸ್ ಮೇಲೆ ನಮಗೆ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಕರೆಕ್ಟಲ್ಲ? ಲ್ಯಾಟಿಟ್ಯೂಡಿನ ಫ್ಯಾಕ್ಟರ್ಸ್ ಮೇಲೆ. ನೆಕ್ಸ್ಟು ಟೆಂಪರೇಚರೇ ಯಾವ ಥರ ಚೇಂಜಸ್ ಆಗ್ತಾ ಇರುತ್ತೆ, ಟೆಂಪರೇಚರಿನ ಡಿಫ್ರೆನ್ಸಸ್ಸು ಕೂಡ ನಾವು ಒಂದ್ಸರಿ ನೋಡ್ಕೊಂಡ್ಬಿಟ್ಟಿರೋಣ. ಟೆಂಪ್ರೇಚರಲ್ಲಿ ಚೇಂಜಸ್ ಆಗ್ತಾ ಇರೋಂಥದ್ದಕ್ಕೆ. ಸೊ ಟೆಂಪ್ರೇಚರು ಯಾವ ಥರ ಚೇಂಜಸ್ ಆಗುತ್ತೆ, ಇದಕ್ಕೆ ಏನೇನು ಫ್ಯಾಕ್ಟರ್ ಡಿಪೆಂಡ್ ಆಗುತ್ತೆ ಅಂತ ಆಗ್ಬಿಟ್ಟು ನಾವು ನೋಡ್ಕೊತಾ ಇರೋವಂಥದ್ದು. ಸೊ ಇಷ್ಟೊತ್ತು ಇನ್ಸೋಲೇಷನ್ ನಾವು ನೋಡ್ಕೊಂಡಿದ್ವಿ. ಇನ್ಸೋಲೇಷನ್ ಅಂತಂದರೆ ಸೋಲಾರ್ ರೇಡಿಯೇಷನ್. ಸೋಲಾರ್ ರೇಡಿಯೇಷನಲ್ಲಿ ಕಾನ್ಸೆಪ್ಟು ನೋಡ್ಕೊಂಡಿದ್ವಿ, ಕಂಡಕ್ಷನ್, ಕನ್ವೆಕ್ಷನ್ನು, ಅದಾದಮೇಲೆ ಅಡ್ವೆಕ್ಷನ್ ನೋಡ್ಕೊಂಡಿದ್ವಿ. ಅದಾದಮೇಲೆ ನಾವು ಅಲ್ಬೇಡೋ ಅಂತಂದರೆ ಏನಂತ ನೋಡ್ಕೊಂಡಿದ್ವಿ, ಸ್ಯಾಂಪಲ್ ಅಲ್ಬೇಡೋ ವ್ಯಾಲ್ಯೂಸು ನೋಡ್ಕೊಂಡಿದ್ವಿ. ಈಗ ಈ ಟೆಂಪ್ರೇಚರು ಯಾವುದಾದ್ರೂ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಆಗ್ಬಿಟ್ಟು ಇದನ್ನು ಡೈರೆಕ್ಟಾಗಿ ಕೇಳಿದ್ದಾರೆ. ಟೆಂಪ್ರೇಚರ್ ನೋಡಿ, ಆಲ್ಟಿಟ್ಯೂಡ್ ಅಂತಂದರೆ ಹೈಟ್ ಅಲ್ವಾ, ಹೈಟ್ ಮೇಲೆ ಟೆಂಪ್ರೇಚರ್ ಡಿಪೆಂಡ್ ಆಗುತ್ತಾ? ಹೌದು, ಡಿಪೆಂಡ್ ಆಗುತ್ತೆ. ಲ್ಯಾಟಿಟ್ಯೂಡ್ ಮೇಲೆ ಟೆಂಪ್ರೇಚರ್ ಡಿಪೆಂಡ್ ಆಗುತ್ತಾ? ನಾವು ಇದನ್ನ ಈಗಾಗಲೇ ನೋಡ್ಕೊಂಡಿದ್ದೀವಿ. ಲ್ಯಾಟಿಟ್ಯೂಡ್ ಮೇಲೆ ಟೆಂಪ್ರೇಚರ್ ಡಿಪೆಂಡ್ ಆಗುತ್ತೆ. ಡಿಸ್ಟನ್ಸು, ಸಿಯಿಂದ ಡಿಸ್ಟನ್ಸ್ ಇರೋವಂಥದ್ರ ಮೇಲೆ ಡಿಪೆಂಡ್ ಆಗುತ್ತಾ? ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಕೆಳಗಡೆ ಕೊಟ್ಟಿರೋಂಥ ಫ್ಯಾಕ್ಟರ್ಸಲ್ಲಿ ಯಾವುದ್ರ ಮೇಲೆ ಟೆಂಪ್ರೇಚರ್ ಡಿಪೆಂಡ್ ಆಗುತ್ತೆ ಅದನ್ನು ನೋಡಿದ್ರೆ ನೀವು ಇವೆಲ್ಲದೂ ಕೂಡ ನೋಡ್ಕೊಂಡಿರಿ. ಓಷನ್ ಕರೆಂಟ್ಸು ಮತ್ತು ಏರ್ ಮಾಸಸ್ಸು, ಆಯಿತಾ? ಏರ್ ಮಾಸು ಮತ್ತು ಓಷನ್ ಕರೆಂಟ್ಸು ಇದ್ರ ಮೇಲೂ ಕೂಡ ನಮಗೆ ಟೆಂಪ್ರೇಚರ್ ಡಿಪೆಂಡ್ ಆಗ್ತಾ ಇರುತ್ತೆ. ಇದ್ರ ಮೇಲೂ ಕೂಡ ನಮಗೆ ಟೆಂಪ್ರೇಚರ್ ಡಿಪೆಂಡ್ ಆಗ್ತಾ ಇರುತ್ತೆ. ನಾವು ಆಲ್ಟಿಟ್ಯೂಡ್ ನೋಡಬೇಕು ಅಂತಂದರೆ ಹೈಯರ್ ಯಾವ ಥರ ಹೋಗ್ತಾ ಇರ್ತೀವಿ ನಾವು, ಹೈಯರ್ ವಿ ಗೋ, ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಇರುತ್ತೆ ನಮಗೆ. ಕರೆಕ್ಟಲ್ಲ? ಟೆಂಪ್ರೇಚರ್ ನಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಲ್ಯಾಟಿಟ್ಯೂಡಲ್ಲೂ ಅಷ್ಟೇ. ನಮಗೆ ಲ್ಯಾಟಿಟ್ಯೂಡಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಡಿಫ್ರೆಂಟ್ ಲ್ಯಾಟಿಟ್ಯೂಡ್ ಡಿಫ್ರೆಂಟ್ ನಮಗೆ ಇದು ಸೋಲಾರ್ ರೇಡಿಯೇಷನ್ ಬೀಳ್ತಾ ಇರೋವಂಥದ್ದು. ಕರೆಕ್ಟಲ್ಲ? ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಥರ ಟೆಂಪ್ರೇಚರ್ ಇರೋವಂಥದ್ದು. ಈಗ ಡಿಸ್ಟೆನ್ಸ್ ಫ್ರಮ್ ದ ಸಿ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಈ ಡಿಸ್ಟೆನ್ಸ್ ಫ್ರಮ್ ದ ಸಿ ಅಂತಂದರೆ ಏನು, ನಮಗೆ ಇಲ್ಲಿ ಸಿ ಇದೆ, ಅದಾದಮೇಲೆ ಇಲ್ಲಿ ಲ್ಯಾಂಡ್ ಇದೆ. ಸೊ ಇಷ್ಟು ಲ್ಯಾಂಡ್ ಅಂತ ಆಗ್ಬಿಟ್ಟು ನೋಡ್ಕೊಂಡಿರೋಣ ನಾವು, ಇಷ್ಟು ಸಿ ಅಂತ ಆಗ್ಬಿಟ್ಟು ನೋಡ್ಕೊಂಡಿರೋಣ ನಾವು. ಕರೆಕ್ಟ್ ಅಲ್ವಾ? ಸೊ ಸಿ, ಇವಾಗ ಇಲ್ಲಿ ನಮಗೆ ಸನ್ಲೈಟ್ ಇದೆ. ಸೊ ಸನ್ಲೈಟು ಈಕ್ವಲ್ ಆಗಿ ಲ್ಯಾಂಡ್ ಮೇಲೂ ಬೀಳ್ತಾ ಇದೆ, ಈಕ್ವಲ್ ಆಗಿ ಸಿ ಮೇಲೂ ಬೀಳ್ತಾ ಇದೆ, ಮತ್ತು ಲ್ಯಾಂಡ್ ಮೇಲೂ ಬೀಳ್ತಾ ಇದೆ ಅಂತ ಆಗ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇವಾಗ ಸಿ ಬೇಗ ಹೀಟ್ ಆಗುತ್ತಾ, ಲ್ಯಾಂಡ್ ಬೇಗ ಹೀಟ್ ಆಗುತ್ತಾ? ಆಯಿತಾ? ಸೊ ಇದರಲ್ಲಿ ನಮಗೆ ಲ್ಯಾಂಡು ಬೇಗ ಹೀಟ್ ಆಗುತ್ತೆ. ಲ್ಯಾಂಡ್ ಹೀಟ್ಸ್ ಕ್ವಿಕ್ಲಿ. ಸಿ ಹೀಟ್ಸ್ ಸ್ಲೋಲಿ. ಯಾಕೆ ಸಿ ಹೀಟ್ಸ್ ಸ್ಲೋಲಿ? ಈಗ ನೋಡಿ, ಲ್ಯಾಂಡ್ ಬಂದ್ಬಿಟ್ಟು ನಮಗೆ ಸಾಲಿಡ್, ಕರೆಕ್ಟ್ ಅಲ್ವಾ? ಸೊ ಎಲ್ಲೂ ಕೂಡ ಮೂಮೆಂಟ್ ಆಗೋದಕ್ಕೆ ಆಗ್ತಾ ಇರಲ್ಲ ನಮಗೆ. ಸೊ ಅದಕ್ಕೆ ಬೇಗ ಹೀಟ್ ಆಗೋಗ್ಬಿಡುತ್ತೆ, ಇದು ಬೇಗ ಹೀಟ್ ಆಗೋಗ್ಬಿಡುತ್ತೆ. ಸೊ ನೀವು ಒಂದು ಇದು ಸೈನ್ಸಲ್ಲಿ ಒಂದು ಎಷ್ಟೊಂದು ಕಡೆ ರೀಲ್ಸಲ್ಲಿ ಪೋಸ್ಟಲ್ಲೂ ಕೂಡ ನೀವು ನೋಡ್ಕೊಂಡಿರ್ಬೋದು, ಐಸು ಬೇಗ ನಮಗೆ ಹೀಟ್ ಆಗುತ್ತೆ ನೀರು ಕಂಪೇರ್ ಮಾಡಿದ್ರೆ ಅಂತ. ಯಾಕೆಂತಂದರೆ ಅದು ಸಾಲಿಡ್ ಇರುತ್ತೆ. ಇಲ್ಲೇನಾಗ್ತಾ ಇರುತ್ತೆ, ಇಲ್ಲಿ ನೋಡಿ, ಇದು ಮೂಮೆಂಟ್ ಆಗ್ತಾ ಇರುತ್ತೆ. ಮೂಮೆಂಟ್ ಆಗ್ತಾ ಇರೋವಂಥದ್ರಿಂದ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ ಇದಕ್ಕೆ. ಸೊ ಅದಕ್ಕೆ ಇದು ಸ್ಲೋ ಆಗಿ ಹೀಟ್ ಆಗುತ್ತೆ. ಕರೆಕ್ಟ್ ಅಲ್ಲ? ಸ್ಲೋ ಆಗಿ ಹೀಟ್ ಆಗುತ್ತೆ. ಸೊ ಹೀಟು ಸ್ಲೋ ಆಗುತ್ತೆ, ಕೂಲು ಕೂಡ ಸ್ಲೋ ಆಗೇ ಆಗೋದಿತ್ತು. ಕೂಲು ಕೂಡ ಸ್ಲೋ ಆಗೇ ಆಗೋವಂಥದ್ದಿದ್ದು. ಯಾಕೆಂತಂದರೆ ನೆಕ್ಸ್ಟು ಸಾಯಂಕಾಲ ಆಗಿರೋಂಥ ಟೈಮಲ್ಲಿ, ಆ ಟೈಮಲ್ಲಿ ಮತ್ತೆ ಕೂಲ್ ಆಗಬೇಕಂತಂದರೆ ಲ್ಯಾಂಡು ಇದು ಕೂಲು ಕೂಡ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಕೂಲ್ಸ್ ಕ್ವಿಕ್ಲಿ. ಸೊ ನಮಗೆ ಯಾವಾಗ್ಲೂ ಕೂಡ ಏರು ಏನಿರುತ್ತಲ್ಲ, ಯಾವಾಗ್ಲೂ ಕೂಡ ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾಗೆ ಹೋಗ್ತಾ ಇರುತ್ತೆ. ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾ. ಹೈ ಪ್ರೆಷರ್ ಅಂತಂದರೆ ಯಾವಾಗ್ಲೂ ಕೂಡ ಕೂಲ್ ಆಗಿರುತ್ತೆ. ಲೋ ಪ್ರೆಷರ್ ಅಂತಂದರೆ ಯಾವಾಗ್ಲೂ ಕೂಡ ಹಾಟ್ ಆಗಿರುತ್ತೆ. ಅಂತಂದರೆ ಎಲ್ಲಾದರೂ ಒಂದು ಏರಿಯಾ ಹೀಟ್ ಆಗಿದೆ ಅಂತ ಅಂದ್ಕೊಳ್ಳಿ, ಕೋಲ್ಡ್ ಏರಿಯಾ ಬೇಗ ರಶ್ ಮಾಡಬೇಕು ಆ ರೀಜನಲ್ಲಿ ಅಂತ ಆಗ್ಬಿಟ್ಟು ಹೋಗ್ತಾ ಇರುತ್ತೆ. ಇದೊಂದು ಬೇಸಿಕ್ ಕಾನ್ಸೆಪ್ಟಲ್ಲಿ ನಮಗೆ ಓವರಾಲ್ ಆಗಿ ವಿಂಡ್ ಸಿಸ್ಟಮು ಡಿಪೆಂಡ್ ಆಗಿರೋವಂಥದ್ದು.
ಆ ಕಂಪ್ಲೀಟಾಗಿ ನೀವು ನೋಡ್ಕೋಬೇಕು ಅಂತಂದರೆ ಟೈಡ್ಸ್ ಆಗಿರಲಿ, ಈ ವಿಂಡ್ಸು ಮೂಮೆಂಟು, ವೇವ್ಸ್ ಮೂಮೆಂಟು, ಪ್ರತಿಯೊಂದರಲ್ಲೂ ಕೂಡ ನಮಗೆ ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾ, ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾ, ಬರೀ ಅದೇ ಇರೋಂಥದ್ದು. ಸೊ ಯಾವಾಗ ನಮಗೆ ಹೈ ಪ್ರೆಷರ್ ಅಂತಂದರೆ ಕೋಲ್ಡ್ ಆಗಿರುತ್ತೆ, ಅಲ್ಲಿಂದ ಟ್ರೈ ಮಾಡ್ತಿರತ್ತದು ಲೋ ಪ್ರೆಷರ್ ಏರಿಯಾಗೆ ಹೋಗಬೇಕು ಅಂತ. ಸೊ ನೀವು ಎಲ್ನಿನೋ ಲಾನಿನ ಈ ಎಫೆಕ್ಟ್ಗಳು ನೋಡಬೇಕು ಅಂತಂದರೆ ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ ಅದನ್ನು. ಕರೆಂಟ್ಸ್ಗಳೆಲ್ಲ ಡಿಸ್ಕಸ್ ಮಾಡ್ತಿರೋಂಥ ಟೈಮಲ್ಲಿ ಇವೆಲ್ಲದು ನಮಗೆ ಹೈ ಪ್ರೆಷರ್ ಲೋ ಪ್ರೆಷರ್ ಮೇಲೇ ಡಿಪೆಂಡ್ ಆಗ್ತಿರೋಂಥದ್ದು. ಸೊ ಇಲ್ಲೇ ನಾವು ನೋಡ್ಕೊಂಡಿದ್ವಿ, ಲ್ಯಾಂಡು ಬೇಗ ಹೀಟ್ ಆಗುತ್ತೆ ಮತ್ತು ಕೂಲು ಕೂಡ ಬೇಗ ಆಗುತ್ತೆ. ಸೀನು ಕೂಡ ಬೇಗ ಹೀಟ್ ಆಗುತ್ತೆ, ಇದು ಸ್ಲೋ ಆಗಿ ಹೀಟ್ ಆಗುತ್ತೆ, ಸ್ಲೋ ಆಗಿ ಕೂಲ್ ಆಗುತ್ತೆ. ಸೊ ನಾವೇನು ನೋಡ್ಕೊಂಡಿದ್ವಿ, ಕೂಲ್ ಆಗಿದೆ ಅಂತಂದರೆ ಅದೇನಾಗುತ್ತೆ ನಮಗೆ ಹೈ ಪ್ರೆಷರ್ ಏರಿಯಾ, ಕರೆಕ್ಟಾ? ಇದು ನಮಗೆ ಹೀಟ್ ಆಗಿದೆ ಅಂತಂದರೆ ನಮಗೆ ಲೋ ಪ್ರೆಷರ್ ಏರಿಯಾ. ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾಗೆ ಹೋಗುತ್ತೆ, ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾಗೆ ಹೋಗ್ತಾ ಇರುತ್ತೆ. ಸೊ ಈಗ ಒಂದು ಕಾನ್ಸೆಪ್ಟ್ ನೋಡ್ಕೊಳ್ಳೋಣ. ಸೊ ಇವಾಗ ಎಕ್ಸಾಂಪಲ್ ಒಂದು ಮಧ್ಯಾಹ್ನ 12 ಗಂಟೆ ಆಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋಣ. ಸೊ ಆ ಟೈಮಲ್ಲಿ ಸನ್ಲೈಟು ಜಾಸ್ತಿ ಇದೆ, ಲ್ಯಾಂಡು ಜಾಸ್ತಿ ಹೀಟ್ ಆಗೋಗ್ಬಿಟ್ಟಿರತ್ತೆ, ಸಿ ಲ್ಯಾಂಡನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕೋಲ್ಡೇ ಇರುತ್ತೆ, ಕರೆಕ್ಟಾ ಇಲ್ಲ? ಸಿ ಲ್ಯಾಂಡನ್ನ ಕಂಪೇರ್ ಮಾಡಿದ್ರೆ ಕೋಲ್ಡೇ ಇರುತ್ತೆ. ಸೊ ಈಗ ಲ್ಯಾಂಡ್ ಹತ್ರ ಏನಿರುತ್ತೆ, ಲ್ಯಾಂಡ್ ಹತ್ರ ನಮಗೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಸಿ ಹತ್ರ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದಕ್ಕೆ ವಿಂಡು ಈ ಕಡೆಯಿಂದ ಈ ಕಡೆಗೆ ಹೋಗುತ್ತೆ. ಸೊ ವಿಂಡು ಈ ಕಡೆಯಿಂದ ಈ ಕಡೆಗೆ ಹೋಗುತ್ತೆ. ಅದೇ ಥರ ಸಾಯಂಕಾಲದ ಹೊತ್ತಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಲ್ಯಾಂಡು ಬೇಗ ಕೂಲ್ಡ್ ಆಗೋಗ್ಬಿಡುತ್ತೆ. ಈಗ ಈವ್ನಿಂಗ್ ಆಗಿರೋವಂಥದ್ದು, ಇಲ್ಲಿ 12 PM ಅಂತ ಆಗ್ಬಿಟ್ಟು ನಾನು ಇಲ್ಲಿ ಸೊ ಇಲ್ಲಿ 6 PM ಅಂತ ಆಗ್ಬಿಟ್ಟು ನಾನು ಇಲ್ಲಿ ಬರೆದಿರ್ತೀನಿ. 6 PM ಆಗಿರೋಂಥ ಟೈಮಲ್ಲಿ ನಮಗೇನಾಗುತ್ತೆ ಅಂತಂದರೆ ಇಲ್ಲಿ ಸಿ ಇನ್ನು ಕೂಲ್ ಆಗಿದೆಯಾ? ಇಲ್ಲ. ಲ್ಯಾಂಡ್ ಕೂಲ್ ಆಗಿದೆಯಾ? ಹೌದು, ಕೂಲ್ ಆಗಿದೆ. ಲ್ಯಾಂಡ್ ಕೂಲ್ ಆಗಿದೆ ಅಂದ ತಕ್ಷಣ ಲ್ಯಾಂಡ್ ಹತ್ರ ಏನಾಗಿರುತ್ತೆ, ಇಲ್ಲಿ ಹೈ ಪ್ರೆಷರ್ ಏರಿಯಾ ಇರುತ್ತೆ. ಸಿ ಇನ್ನು ಕೂಲ್ ಆಗಿಲ್ಲ, ಇಲ್ಲಿ ಲೋ ಪ್ರೆಷರ್ ಏರಿಯಾ ಇರುತ್ತೆ. ಸೊ ಏರು ಈ ಕಡೆಯಿಂದ ಈ ಕಡೆ ಹರಿಯುತ್ತೆ. ಸೊ ನಾವು ಇದನ್ನು ಪ್ರಾಪರಾಗಿ ಏರ್ನೆಲ್ಲ ಡಿಸ್ಕಸ್ ಮಾಡ್ತಿರೋಂಥ ಟೈಮಲ್ಲಿ ನಾವು ಇದನ್ನು ನೋಡ್ಕೊತಾ ಇರೋಣ. ಸೊ ಇದರಲ್ಲಿ ನಮಗೆ ಲ್ಯಾಂಡು ಮತ್ತು ಸಿ ಬ್ರೀಸ್ ಎಲ್ಲ ಬರುತ್ತಲ್ಲ, ಅದ್ರ ಮೇಲೂ ಕೂಡ ಟೆಂಪ್ರೇಚರ್ ಡಿಪೆಂಡ್ ಆಗಿರುತ್ತೆ ಅಂತ. ಅಂದರೆ ಒಂದು ಲ್ಯಾಂಡ್ ಆ್ಯಂಡ್ ಸಿ ಬ್ರೀಸ್ ಅಂತ. ಸೊ ಲ್ಯಾಂಡ್ ಆ್ಯಂಡ್ ಸಿ ಬ್ರೀಸ್ ಅಂತಂದರೆ ಏನು? ಲ್ಯಾಂಡಿಂದ ಸಿ ಕಡೆಗೆ ಹೋದರೆ ಲ್ಯಾಂಡ್ ಬ್ರೀಸು, ಸಿಯಿಂದ ಲ್ಯಾಂಡ್ ಕಡೆಗೆ ಹೋದರೆ ಸಿ ಬ್ರೀಸು. ಎಲ್ಲಿ ಒರಿಜಿನೇಟ್ ಆಗ್ತಿರುತ್ತೆ ಅದರ ಹೆಸರು ಇಟ್ಟಿರುವಂಥದ್ದು. ಸೊ ಈಗ ನಾವು ಜಸ್ಟ್ ಹಂಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಒಂದು ಬ್ರಷ್ ಅಪ್ ಮಾಡ್ಕೊಂಡಿರೋಂಥದ್ದು, ಹೈ ಪ್ರೆಷರ್ ಲೋ ಪ್ರೆಷರ್. ಇಲ್ಲಾಂತಂದರೆ ಫುಲ್ಲು ಒಂಥರ ಏನೋ ಒಂದು ಹೊಸ ಕಾನ್ಸೆಪ್ಟ್ ಓದಂಗೆ ಆಗೋಗ್ಬಿಟ್ಟಿರುತ್ತಲ್ಲ. ಸೊ ಅದಕ್ಕೋಸ್ಕರ ಸೊ ನಮಗೆ ಏರು ವಾರ್ಮ್ ಆಗಿದ್ದರೆ ನೋಡಿ, ಏರ್ ಮಾಸಸ್ಸು ಇಲ್ಲಿರುವಂಥದ್ದು, ಏರು ವಾರ್ಮ್ ಆಗಿದ್ದರೆ ಅದರಲ್ಲಿ ಏನಿರುತ್ತೆ, ಅದರಲ್ಲಿ ಲೋ ಪ್ರೆಷರ್ ಇರುತ್ತೆ, ಹೈ ಟೆಂಪ್ರೇಚರ್ ಇರುತ್ತೆ, ಕರೆಕ್ಟ್ ಅಲ್ಲ? ಏರ್ ಕೂಲ್ ಆಗಿದ್ದರೆ ಅದರದ್ದು ಉಲ್ಟಾ ಇರುತ್ತೆ. ಅಂದರೆ ಹೇಳೋ ಮೀನಿಂಗ್ ಏನು ಅಂತಂದರೆ ಟೆಂಪ್ರೇಚರು ಈ ಎಲ್ಲದರದ್ದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇದ್ರದ್ದೇ ಬೇಸಿಸ್ ಮೇಲೆ ಏನು ಮಾಡಿರ್ತಾರೆ ಅಂತಂದರೆ ಒಂದು ನಮಗೆ ಕಾನ್ಸೆಪ್ಟ್ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಆಫ್ ಟೆಂಪ್ರೇಚರ್. ಯಾವ ಥರ ಟೆಂಪ್ರೇಚರು ಬೇರೆ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಸೊ ಈಗ ನಾವು ಇದನ್ನು ಅರ್ತ್ ಅಂತ ತೊಗೊಂಡ್ರೆ ಎಲ್ಲ ಕಡೆಯೂ ಸೇಮ್ ಟೆಂಪ್ರೇಚರ್ ಇರಲ್ಲ ಅಲ್ವಾ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಇದು ಮೊದಲೇ ಈ ಕಡೆ ಇನ್ಕ್ಲೈನ್ ಆಗಿರೋವಂಥದ್ದು, ಸನ್ಲೈಟು ಈ ಕಡೆ ಇರೋವಂಥದ್ದು. ಸೊ ಎಲ್ಲ ಏರಿಯಾ ಒಂದೇ ಥರ ಹೀಟ್ ಆಗಿರಲ್ಲ. ಸೊ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಹೀಟಿಂಗ್ ಇರುವಂಥದ್ದು. ಸೊ ಅದಕ್ಕೆ ಸೇಮ್ ಟೆಂಪ್ರೇಚರ್ ಇರುವಂಥ ಯಾವುದ್ಯಾವುದು ಏರಿಯಾ ಇರುತ್ತೆ, ಆ ಎಲ್ಲ ಏರಿಯಾಗಳ ಮೇಲೂ ಕೂಡ ಒಂದೊಂದು ಲೈನ್ ಎಳೆದ್ರಿ ಅಂತ ಅಂದ್ಕೊಳ್ಳಿ. ಅಂತಂದರೆ ಈ ಎಲ್ಲ ಏರಿಯಾಗಳಲ್ಲಿ ಎಕ್ಸಾಂಪಲ್ಲು 20 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ. ಸೊ ಇಲ್ಲೂ 20 ಇದೆ, ಇಲ್ಲೂ 20 ಇದೆ, ಇಲ್ಲೂ 20 ಇದೆ, ಇಲ್ಲೂ 20 ಇದೆ, ಇಲ್ಲೂ 20 ಇದೆ. ಸೊ ಓವರಾಲು ಪ್ರತಿಯೊಂದು ಈ ಏರಿಯಾಲ್ಲೂ ಕೂಡ 20 ಡಿಗ್ರಿ ಸೆಲ್ಸಿಯಸ್ ಇದೆ. ಅದಕ್ಕೆ ಒಂದು ಲೈನ್ ಎಳೆದ್ವಿ. ನೆಕ್ಸ್ಟು ಬೇರೆ ಇಲ್ಲಿ ಇನ್ನೊಂದು ಟೆಂಪ್ರೇಚರ್ ಇರುವಂಥದ್ದು. ಇದು ಮೋಸ್ಟ್ಲಿ ನಮಗೆ 25 ಡಿಗ್ರಿ ಇರ್ಬೋದು ಅಂತ. ಸೊ ಈ ಲೈನ್ ಇಮ್ಯಾಜಿನರಿ ಲೈನ್ ಅಲ್ವಾ, ಈ ಲೈನ್ನ ನಾವೇನಂತ ಕರಿತೀವಿ, ಐಸೋಥರ್ಮ್ ಅಂತ ಕರಿತೀವಿ. ಐಸೋಥರ್ಮ್ ಅಂತಂದ್ರೇನು, ಸೇಮ್ ಟೆಂಪ್ರೇಚರ್ ಇರುವಂಥ ಏರಿಯಾ ಮೇಲ್ಗಡೆ ಒಂದು ಲೈನ್ ಏನಾದ್ರು ಎಳಿತೀವಲ್ಲ, ನಾವು ಅದನ್ನು ಐಸೋಥರ್ಮ್ ಅಂತ ಆಗ್ಬಿಟ್ಟು ಕರಿತೀವಿ. ಇದರಲ್ಲಿ ಐಸೋ ಬಾರ್ಸ್ ಅಂತ ಬರುತ್ತೆ. ಬಾರ್ಸ್ ಅಂತಂದರೆ ಸೇಮ್ ಪ್ರೆಷರ್ ಇರುವಂಥ ಏರಿಯಾಗಳ ಮೇಲ್ಗಡೆ ಎಲ್ಲದೂ ಕೂಡ ಸಿಮಿಲರ್ ಲೈನ್ ಒಂದೇನಾದ್ರು ಎಳೆದ್ರೆ ನಿಮಗೆ ಅದು ಐಸೋ ಬಾರ್ಸ್ ಆಗಿರುತ್ತೆ. ಸೊ ಈ ಐಸೋಥರ್ಮ್ ಮತ್ತು ಐಸೋ ಬಾರ್ಸ್ ಮೇಲೆ ಸುಮಾರು ಸರಿ ಕ್ವೆಶನ್ ಕೇಳಿರ್ತಾರೆ. ಅಂತಂದರೆ ಪೇಪರ್ ಡಿಫಿಕಲ್ಟಾಗಿ ಸೆಟ್ ಮಾಡಿದ್ರೆ ಈ ಥರ ಕ್ವೆಶನ್ ಕೇಳಿರ್ತಾರೆ. ಸೊ ಐಸೋಥರ್ಮು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಯಾವ ಥರ ಇರುತ್ತೆ ಅಂತ ಆಗ್ಬಿಟ್ಟು ನೋಡ್ಕೊಳ್ಳೋಣ.
ಸೊ ಐಸೋಥರ್ಮು ನಾವು ನೋಡ್ಕೊಂಡಿದ್ದೀವಿ ಇವಾಗ. ಸೊ ಇದರಲ್ಲಿ 0 ಡಿಗ್ರಿ ಇರುವಂಥದ್ದು ಎಲ್ಲಿದೆಯಲ್ಲ, ಸೊ 0 ಡಿಗ್ರಿನ ನಾವೇನಂತ ಕರಿತೀವಿ, ಈಕ್ವೇಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಂತೂ ನಮಗೆಲ್ಲರಿಗೂ ಗೊತ್ತೇ ಇದೆ. ಸೊ 0 ಡಿಗ್ರಿಯಿಂದ ಮೇಲ್ಗಡೆ ಬರುವಂಥದ್ದಕ್ಕೆ ನಾವು ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. 0 ಡಿಗ್ರಿಯಿಂದ ಕೆಳಗಡೆ ಬರುವಂಥದ್ದಕ್ಕೆ ನಾವು ಸದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಸೊ ಇದು ನಮ್ಗೆ ಗೊತ್ತಿದೆ ಈಗಾಗಲೇ. ಸೊ ಇಲ್ಲಿ 0 ಡಿಗ್ರಿ ಇದೆ. ಇಲ್ಲಿ ನೋಡಿ ಲೈನ್ಸು, ಇಲ್ಲಿ ನೋಡಿ ಇದು 25 ಡಿಗ್ರಿ ಸೆಂಟಿಗ್ರೇಡ್ ಇರುವಂಥದ್ದು. ಇಲ್ಲಿ ಎಲ್ಲದು ಕೂಡ 25 ಡಿಗ್ರಿ ಸೆಂಟಿಗ್ರೇಡೇ ಇದೆ ಅಂತ. ಸೊ ಅದಕ್ಕೆ ಇಲ್ಲಿ ನೋಡಿ ಇದು ನಮಗೆ ಐಸೋಥರ್ಮ್ ಆಗುತ್ತೆ. ಐಸೋಥರ್ಮು ಎಲ್ಲದು ಸೇಮ್ ಟೆಂಪ್ರೇಚರ್ ಇರುವಂಥದ್ದು ಎಲ್ಲೆಲ್ಲಿ ನಾವು ನೋಡ್ತಾ ಇರ್ತೀವಿ ಅವೆಲ್ಲದು ಕೂಡ ಐಸೋಥರ್ಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ನಾವು ಫಸ್ಟು ಮ್ಯಾಪ್ ನೋಡ್ಕೊಂಬಿಟ್ರಣ್ಣ. ಸೊ ಇಲ್ಲಿ ನೋಡಿ ಬರೀ ಈ ಬಾಕ್ಸ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ನೀವು, ಕರೆಕ್ಟಾ? ಬರೀ ಈ ಬಾಕ್ಸ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ. ಈ ಬಾಕ್ಸ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿದಾಗ ನಿಮಗೇನು ಕಾಣುತ್ತೆ ಅಂತಂದರೆ ಈ ರೀಜನಲ್ಲಿ ಲ್ಯಾಂಡ್ ಕಮ್ಮಿ ಇದೆ, ನೀರು ಜಾಸ್ತಿ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ರೀಜನಲ್ಲಿ ನಾವು ಕೂಡ ನೋಡ್ತಾ ಇರೋಂಗೆ ಲ್ಯಾಂಡು ಸ್ವಲ್ಪ ಕಮ್ಮಿನೇ ಇರುವಂಥದ್ದು, ನೀರು ಈ ರೀಜನಲ್ಲಿ ಜಾಸ್ತಿ ಇರುವಂಥದ್ದು. ಇದನ್ನಂತೂ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ಇದರದೇ ಉಲ್ಟಾ ನಾವು ಈ ಕಡೆ ಮೇಲ್ಗಡೆ ನೋಡಬೇಕು ಅಂತಂದರೆ ಈ ರೀಜನಲ್ಲಿ ನೋಡಿ ಎಷ್ಟು ಲ್ಯಾಂಡ್ ಇದೆ, ಇಲ್ಲಿ ನೀರು ಕಮ್ಮಿ ಇರುವಂಥದ್ದು, ಕರೆಕ್ಟ್ ಅಲ್ಲ? ಲ್ಯಾಂಡ್ ಏರಿಯಾ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಜಾಸ್ತಿ ಇದೆ, ಲ್ಯಾಂಡ್ ಏರಿಯಾ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂತಂದರೆ ಐಸೋಥರ್ಮು ಜಾನ್ವರಿ ಟೈಮಲ್ಲಿ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಇದಕ್ಕೆ ಏನು ಮಾಡುತ್ತೆ ಅಂತಂದರೆ ಜಾನ್ವರಿ ಟೈಮಲ್ಲಿ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನಾರ್ತ್ ಕಡೆಗೆ ಇಲ್ಲಿ ಓಷನ್ಸ್ಗಳ ಮೇಲೆ ಡಿವಿಯೇಟ್ ಆಗುತ್ತೆ. ಸೌತ್ ಕಡೆಗೆ ನಮಗೆ ಕಾಂಟಿನೆಂಟ್ಸ್ ಮೇಲೆ ಡಿವಿಯೇಟ್ ಆಗುತ್ತೆ. ಸೊ ಇದ್ರ ಮೇಲೆ ಮತ್ತೆ ಜಾಸ್ತಿ ಡೆಪ್ತ್ ಹೋಗುವಂಥದ್ದು ಬೇಡ ನಾವು, ಬಟ್ ಜಸ್ಟ್ ಇಲ್ಲಿವರೆಗೂ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಜಾನ್ವರಿಯಲ್ಲಿ ಐಸೋಥರ್ಮ್ ಏನಾಗುತ್ತೆ ಅಂತಂದರೆ ನಾರ್ತ್ ಕಡೆಗೆ ಓಷನ್ ಮೇಲೆ ಡಿವಿಯೇಟ್ ಆಗುತ್ತೆ, ಸೌತ್ ಕಡೆಗೆ ಕಾಂಟಿನೆಂಟ್ಸ್ ಮೇಲೆ ಡಿವಿಯೇಟ್ ಆಗುತ್ತೆ. ಸೊ ಅದು ಓಷನ್ ಕರೆಂಟ್ಸ್ ನೋಡ್ತಾ ಇರ್ಬೇಕಾದ್ರೆ ಇನ್ನೂ ಈಸಿಯಾಗಿ ನಿಮಗೆ ಅರ್ಥ ಆಗ್ತಾ ಇರುತ್ತೆ. ಯಾಕೆಂತಂದರೆ ನಮಗೆ ನಾರ್ತ್ ಅಟ್ಲಾಂಟಿಕ್ ಓಷನ್ ವಾರ್ಮ್ ಆಗಿರುತ್ತೆ, ಅದಾದಮೇಲೆ ಓಷನ್ ಕರೆಂಟ್ಸು ಕೂಡ ವಾರ್ಮ್ ಇರುವಂಥ ಓಷನ್ ಕರೆಂಟ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಲ್ಯಾಂಡ್ ಮೇಲೆ ಟೆಂಪ್ರೇಚರ್ ನಾವು ನೋಡ್ಕೋಬೇಕು ಅಂತಂದರೆ ಸಿಕ್ಕಾಪಟ್ಟೆ ಶಾರ್ಪಾಗಿ ಬೀಳ್ತಾ ಇರುತ್ತೆ. ಸೊ ಅದಕ್ಕೆ ಆ ಐಸೋಥರ್ಮ್ ನಾವು ಸೌತಲ್ಲಿ ನೋಡಬೇಕು ಅಂತಂದರೆ ಬೆಂಡ್ ಆಗ್ತಾ ಇರುತ್ತೆ, ಸ್ವಲ್ಪ ಜಾಸ್ತಿಗೆ ಸೌತ್ ಕಡೆಗೆ ಬೆಂಡ್ ಆಗ್ತಾ ಇರುತ್ತೆ. ಬಟ್ ನಮಗೆ ನಾರ್ತ್ ಕಡೆಗೆ ನೋಡಬೇಕು ಅಂತಂದರೆ ಓಷನ್ ಕಡೆಗೆ ಜಾಸ್ತಿ ಇರುತ್ತೆ, ಆಯ್ತಲ್ಲ? ಸೊ ಇಷ್ಟು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಜಾನ್ವರಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಲ್ಯಾಂಡ್ ಏರಿಯಾ ನಾರ್ತಲ್ಲಿ ಜಾಸ್ತಿ ಇರುವಂಥದ್ರಿಂದ ನಾರ್ತಲ್ಲಿ ಓಷನ್ ಕಡೆಗೆ ಬೆಂಡ್ ಆಗುತ್ತೆ, ಸೌತಲ್ಲಿ ಕಾಂಟಿನೆಂಟ್ಸ್ ಕಡೆಗೆ ಬೆಂಡ್ ಆಗುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ಸದರ್ನ್ ಹೆಮಿಸ್ಫಿಯರಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ, ಜಸ್ಟ್ ಕೀವರ್ಡ್ಸಲ್ಲಿ ನೋಡ್ಕೊಂಡಿರೋಣ. ನೆಕ್ಸ್ಟು ನಮಗೆ ಎಕ್ಸಾಮಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇರುತ್ತೆ. ಸೊ ಸದರ್ನ್ ಹೆಮಿಸ್ಫಿಯರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಇಲ್ಲಿ ವಾಟರ್ ಜಾಸ್ತಿ ಇದೆ, ವಾಟರ್ ಏರಿಯಾ ಮೋರ್, ವಾಟರ್ ಜಾಸ್ತಿ ಇರುವಂಥದ್ದು. ಸೊ ವಾಟರ್ ಜಾಸ್ತಿ ಇರುವಂಥದ್ರಿಂದ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ನಮಗೆ ಈವನ್ ಆಗಿ ಇರಬೇಕಾಗತ್ತೆ ಇಲ್ಲಿ. ಯಾಕೆಂತಂದರೆ ವಾಟರು ನಮಗೆ ಅದು ಸ್ಲೋ ಆಗಿ ಹೀಟ್ ಆಗುತ್ತೆ, ಕೂಲು ಕೂಡ ಸ್ಲೋ ಆಗಿಯೇ ಆಗುವಂಥದ್ದು. ಸೊ ಅದಕ್ಕೆ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬೇಕು ಅಂತಂದರೆ ಪ್ಯಾರಲಲ್ ಆಗೇ ಇರುತ್ತೆ. ಆಲ್ಮೋಸ್ಟ್ ಐಸೋಥರ್ಮ್ಸ್ ಆರ್ ಪ್ಯಾರಲಲ್. ಯಾವುದಕ್ಕೆ ಪ್ಯಾರಲಲ್ ಆಗಿರುತ್ತೆ? ಲ್ಯಾಟಿಟ್ಯೂಡಿಗೆ ಪ್ಯಾರಲಲ್ ಆಗಿರುತ್ತೆ. ಅಂತಂದರೆ ಎಲ್ಲ ಲ್ಯಾಟಿಟ್ಯೂಡಲ್ಲೂ ಕೂಡ ಸಿಮಿಲರ್ ಟೆಂಪರೇಚರ್ ಇರುತ್ತೆ ಅಂತ. ಇಲ್ಲಿ ನೋಡಿ ನಾವು ನಾರ್ತಲ್ಲಿ ನೋಡಬೇಕು ಅಂತಂದರೆ ಇಲ್ಲಿ ನೋಡಿ ಯಾವ ಲೆವೆಲಲ್ಲಿ ಚೇಂಜಸ್ ಆಗ್ತಾಯಿದೆ, ಇಲ್ಲಿಂದ ಇಲ್ಲಿ ಕೆಳಗಡೆ ಬರ್ತಾಯಿದೆ, ಇಲ್ಲಿಂದ ಇಲ್ಲಿ ಮೇಲ್ಗಡೆ ಹೋಗ್ತಾಯಿದೆ. -10 ಡಿಗ್ರಿ ಸೆಂಟಿಗ್ರೇಡು ಈ ರೀಜನಲ್ಲಿ ಫುಲ್ ಕೆಳಗಡೆ ಇದೆ, ಬಟ್ ಈ ರೀಜನಲ್ಲಿ ಮೇಲ್ಗಡೆ ಇದೆ, ಮತ್ತು ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಕೆಳಗಡೆ ಬರ್ತಾಯಿದೆ. ಬಟ್ ನಿಮಗೆ ಅಷ್ಟು ಚೇಂಜಸ್ ಇಲ್ಲೆಲ್ಲೂ ಕಾಣಲ್ಲ, ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ನೋಡಿ. ಆ ರೇಂಜಲ್ಲೆಲ್ಲ ನಮಗೆ ಚೇಂಜಸ್ ಕಾಣಲ್ಲ. ಕಾಂಟಿನೆಂಟ್ ಮೇಲೆ ಅಷ್ಟೇ ಜಾಸ್ತಿ ಡಿವಿಯೇಷನ್ ಇರುತ್ತೆ, ಅದನ್ನೇ ನಾವಿಲ್ಲಿ ನೋಡ್ಕೊಂಡಿರೋವಂಥದ್ದು. ಬಟ್ ಅದನ್ನು ನಾವಿಲ್ಲಿ ನಾರ್ಮಲ್ಲು ಓಷನ್ಸ್ ಮೇಲೆ ನೋಡಬೇಕು ಅಂತಂದರೆ ಆಲ್ಮೋಸ್ಟು ಸಿಮಿಲರ್ ಆಗಿ ಇರುತ್ತೆ. ಸೊ ಅದಕ್ಕೆ ಪ್ಯಾರಲಲ್ ಆಗಿರುವಂಥದ್ದು ಅಂತಂದರೆ ಸದರ್ನ್ ಹೆಮಿಸ್ಫಿಯರ್ ಅಂತ ನೋಡ್ಕೊಂಡಿರಿ. ಅದು ಅಕಸ್ಮಾತ್ ಏನಾದರೂ ನಮಗೆ ಜಾಸ್ತಿ ಡಿವಿಯೇಷನ್ ಆಗ್ತಾ ಇರೋವಂಥದ್ದು ಇದ್ದರೆ ಓಷನ್ಸ್ ಕಡೆಗೆ ಅದು ನಾರ್ತರ್ನ್ ಹೆಮಿಸ್ಫಿಯರ್ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿರಬೇಕು, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಅಟ್ಮಾಸ್ಫಿಯರ್ ಬಗ್ಗೆ ನೋಡ್ಕೊಳ್ಳೋಣ.
ಅಂತಂದರೆ ನಾವು ಒಂದು ಸೀರೀಸಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟಿಂದ ನೀವೇನಾದರೂ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರೆ ನಿಮಗೂ ಕೂಡ ಒಂದು ಸ್ವಲ್ಪ ರಿಲೇಟ್ ಮಾಡ್ಕೊತಾ ಇರ್ತೀರ. ಸೊ ಇವಾಗ ನಾವು ಅಟ್ಮಾಸ್ಫಿಯರ್ ನೋಡ್ಕೊಳೋಣ. ಇಲ್ಲ ಅಂತಂದರೆ ನಾವು ಫಸ್ಟ್ ಅಟ್ಮಾಸ್ಫಿಯರ್ ನೋಡಿಕೊಂಡು ಅದಾದಮೇಲೆ ಬೇರೆ ಎಲ್ಲ ನೋಡ್ಕೊತಾ ಇರೋಂಥದ್ದಿದ್ರೆ ಅದು ಒಂದು ಅಪ್ರೋಚ್ ಆಗುತ್ತೆ. ಬಟ್ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗೋವಂಥದ್ದು ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನನಗನ್ಸಿತ್ತು. ಸೊ ಅದಕ್ಕೋಸ್ಕರ ನಾನು ಫಸ್ಟು ಅರ್ತಿಂದನೇ ಸ್ಟಾರ್ಟ್ ಮಾಡಿಕೊಂಡು ಅದಾದಮೇಲೆ ಅಟ್ಮಾಸ್ಫಿಯರ್ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು. ಸೊ ಸೀರೀಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಟ್ಮಾಸ್ಫಿಯರಿಂದು ನೋಡ್ಕೊಳ್ಳೋಣ. ಅಟ್ಮಾಸ್ಫಿಯರ್ ನಾವು ನೋಡ್ಕೋಬೇಕು ಅಂತಂದರೆ 2 ಕಾನ್ಸೆಪ್ಟ್ ಇರುವಂಥದ್ದು. ಒಂದು ಸ್ಟ್ರಕ್ಚರು, ಇನ್ನೊಂದು ಕಾಂಪೋಸಿಷನ್ ಇರುವಂಥದ್ದು. ಸೊ ನಾವು ಕಾಂಪೋಸಿಷನ್ ಫಸ್ಟು ನೋಡ್ಕೊಳ್ಳೋಣ, ಯಾಕಂತಂದರೆ ಇಲ್ಲಿಂದನೇ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ನಮಗೆ. ಸೊ ಪರ್ಮನೆಂಟ್ ಗ್ಯಾಸಸ್ ಅಟ್ಮಾಸ್ಫಿಯರ್ ಅಂತಂದರೆ ಯಾವುದರಿಂದ ಆಗುವಂಥದ್ದು ಅಂತಂದರೆ 78% ಬಂದ್ಬಿಟ್ಟು ನೈಟ್ರೋಜನ್ ಇರುತ್ತೆ, 20% ಆಕ್ಸಿಜನ್ ಇರುತ್ತೆ. ಅದಾದಮೇಲೆ ಆರ್ಗೋನು, ಕಾರ್ಬನ್ ಡೈಆಕ್ಸೈಡು, ನಿಯಾನು, ಹೀಲಿಯಮ್ಮು ಅಂತ ಆಗ್ಬಿಟ್ಟು. ಸೊ ಇದಕ್ಕೆ ಸುಮಾರು ನಿಮೋನಿಕ್ಸು ಶಾರ್ಟ್ಕಟ್ಸ್ ಇರುತ್ತೆ. ನಿಮಗೂ ಕೂಡ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಬಟ್ ಇದನ್ನು ನಾನು ಹೆಂಗೆ ನೆನ್ಪಿಟ್ಕೊಂಡಿರೋದು ಅಂತಂದರೆ ನೋ ಎ ಸಿ ಇನ್ ಹೈದರಾಬಾದ್ ಕರ್ನಾಟಕ ರೀಜನ್ ಅಂತ ಆಗ್ಬಿಟ್ಟು. ಸೊ ಅಲ್ಲಿಗೆ ನಮಗೆ ಆಲ್ಮೋಸ್ಟು ಇಂಪಾರ್ಟೆಂಟ್ ಇರೋವಂಥದ್ದು ಕವರ್ ಆಗಿರುತ್ತೆ. ನೋ ಎ ಸಿ ಇನ್ ಹೈದರಾಬಾದ್ ಕರ್ನಾಟಕ. ಅದಾದಮೇಲೆ ನಮಗೆ ಬರೀ XH ಅಷ್ಟೇ ಉಳಿದಿರುತ್ತೆ. ಸೊ ಇಷ್ಟಿರುವಂಥದ್ದು. ಸೊ ನೋ ಎ ಸಿ ಅಂತಂದರೆ ನಮಗಿಲ್ಲಿ ಏನಾಗಿರುತ್ತೆ, ನೈಟ್ರೋಜನ್ನು ಫಸ್ಟು ಅಂತಂದರೆ ಈ ಲೆವೆಲಲ್ಲೇ ಕಾಂಪೋಸಿಷನ್ ಹೋಗ್ತಾ ಇರೋಂಥದ್ದು, ಅಂತಂದರೆ ಈ ಡೈರೆಕ್ಷನಲ್ಲೇ ಹೋಗ್ತಾ ಇರೋಂಥದ್ದು, ಕಾಂಪೋಸಿಷನು ಕಮ್ಮಿ ಆಗ್ತಾ ಇರೋಂಥದ್ದು. ನೆಕ್ಸ್ಟು ನೈಟ್ರೋಜನ್ ಆದಮೇಲೆ ನಮಗೆ ಆಕ್ಸಿಜನ್ ಇರೋವಂಥದ್ದು. ಅದಾದಮೇಲೆ ಆರ್ಗಾನು. ಸಿ ಅಂತಂದರೆ ನಮಗೆ ಕಾರ್ಬನ್ ಡೈಆಕ್ಸೈಡು. ಎನ್ ಅಂತಂದರೆ ನಮಗೆ ನಿಯಾನು. ನೆಕ್ಸ್ಟು ನಮಗೆ ಹೆಚ್ ಅಂತಂದರೆ ಹೀಲಿಯಮ್ಮು, ಹೈಡ್ರೋಜನ್ ಅಲ್ಲ ನೋಡಿ, ಹೀಲಿಯಮ್ಮು. ಇದು ಇಂಪಾರ್ಟೆಂಟು, ಹೀಲಿಯಮ್, ಹೈಡ್ರೋಜನ್ ಅಲ್ಲ. ಕೆ ಅಂತಂದರೆ ನಮಗೆ ಕ್ರಿಪ್ಟೋ. ಎಲ್ಲದಕ್ಕಿಂತ ಕಮ್ಮಿ ಇರುವಂಥದ್ದು ನಮಗೆ ಹೈಡ್ರೋಜನ್. ನೋ ಎ ಸಿ ಇನ್ ಹೈದರಾಬಾದ್ ಕರ್ನಾಟಕ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಇದು ಬಂದ್ಬಿಟ್ಟು ಅಟ್ಮಾಸ್ಫಿಯರು. ಸೊ ಅಟ್ಮಾಸ್ಫಿಯರಲ್ಲಿ ಈ ಆಲ್ಮೋಸ್ಟ್ 99% ಏರ್ ಮಾಸ್ ಏನಿದೆಯಲ್ಲ, ಸೊ ನಮ್ಮ ಅರ್ತಿಂದು 32 ಕಿಲೋಮೀಟರ್ ಅಂಥದ್ದು ಏನು ಸರ್ಫೇಸ್ ಇದೆಯಲ್ಲ, ಅಲ್ಲೇ ಕನ್ಫೈನ್ ಆಗಿರೋವಂಥದ್ದು. ಈಗ ಇದರಲ್ಲಿ ನಾವು ಇನ್ಸೋಲೇಷನ್ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ಕೊಂಡಿದ್ವಲ್ಲ. ಸೊ ಇನ್ಸೋಲೇಷನ್ ಡಿಸ್ಕಸ್ ಮಾಡ್ಕೊಂಡಿದ್ವಿ ನೋಡಿ. ನಾವು ಸ್ಟಾರ್ಟ್ ಮಾಡಿರೋ ಟೈಮಲ್ಲೇ ಇನ್ಸೋಲೇಷನ್ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಇನ್ಸೋಲೇಷನ್ ಅಂತಂದರೆ ಬರೋವಂಥದ್ದು ನಮಗೆ ಶಾರ್ಟ್ ವೇವ್ ಫಾರ್ಮಲ್ಲಿ ಆಯಿತಾ. ವಾಪಸ್ಸು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ನಾವು ನೋಡ್ಕೊಂಡಿದ್ವಲ್ಲ, ಇದು ಬಂದ್ಬಿಟ್ಟು ಲಾಂಗ್ ವೇವ್ ಫಾರ್ಮು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಅಂತ ಆಗ್ಬಿಟ್ಟು ಆ ಟೈಮಲ್ಲಿ ಹೇಳಿದ್ನಲ್ಲ, ಅದು ಇಲ್ಲೇ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಈ ಶಾರ್ಟ್ ವೇವ್ ಫಾರ್ಮು, ಲಾಂಗ್ ವೇವ್ ಫಾರ್ಮ್ ಇರುತ್ತೆ. ಸೊ ನಮಗೆ ಕಾರ್ಬನ್ ಡೈಆಕ್ಸೈಡ್ ಯಾಕೆ ನಮಗೆ ಡೇಂಜರಸ್ ಅಂತ ಆಗ್ಬಿಟ್ಟು ಹೇಳ್ತೀವಿ ಅಂತಂದರೆ, ಈ ಕಾರ್ಬನ್ ಡೈಆಕ್ಸೈಡು ಈ ಶಾರ್ಟ್ ವೇವ್ ಫಾರ್ಮ್ ಬರೋದಕ್ಕೇನೋ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಆಯಿತಾ. ಇಟ್ ಲೆಟ್ಸ್ ಇನ್ಸೈಡ್ ಬರೋಕ್ಕೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಬಟ್ ಇದನ್ನು ಈ ವಾಪಸ್ ಹೋಗ್ತಾ ಇರುತ್ತಲ್ಲ ಲಾಂಗ್ ವೇವ್ ಫಾರ್ಮ್ನ ಹಿಡ್ಕೊಂಡ್ಬಿಟ್ಟಿರುತ್ತದು, ಗೊತ್ತಾಯ್ತಲ್ಲ. ಕಾರ್ಬನ್ ಡೈಆಕ್ಸೈಡು ಇನ್ಕಮಿಂಗ್ ಸೋಲಾರ್ ರೇಡಿಯೇಷನಿಗೆ ಟ್ರಾನ್ಸ್ಪರೆಂಟ್ ಆಗೋಗ್ಬಿಟ್ಟಿರುತ್ತೆ. ಬಟ್ ಔಟ್ ಗೋಯಿಂಗ್ ರೇಡಿಯೇಷನ್ ಲಾಂಗ್ ಫಾರ್ಮಿಗೆ ಅದು ಒಪೇಕ್ ಆಗೋಗ್ಬಿಡುತ್ತೆ. ಅಂತಂದರೆ ಏನು, ಕಾರ್ಬನ್ ಡೈಆಕ್ಸೈಡ್ ಇಲ್ಲಿದೆ ಅಂತಂದರೆ ಸೂರ್ಯ ಇಲ್ಲಿದೆ ಮತ್ತು ಅರ್ತ್ ಇಲ್ಲಿದೆ. ಸೂರ್ಯ ಎಲ್ಲಿದ್ದಾನೆ, ಅರ್ತ್ ಇಲ್ಲಿದೆ. ಸೂರ್ಯದಿಂದ ಅರ್ತ್ ಇಲ್ಲಿರುವಂಥದ್ದು. ಸೊ ಇಲ್ಲಿಂದ ನಮಗೆ ಸನ್ಲೈಟ್ ಏನು ಬರುತ್ತಲ್ಲ, ಸೊ ಇಷ್ಟಿರುವಂಥದ್ದು ಅಂತ ಅಂದ್ಕೊಂಡಿರಿ. ಸೊ ಇಲ್ಲಿಂದ ಸನ್ಲೈಟ್ ಇರುವಂಥದ್ದು ಸರಿ, ಇದು ಅಲೌ ಮಾಡುತ್ತೆ ಆಯಿತು ಅಂತ ಹೇಳ್ಬಿಟ್ಟು ಅರ್ತಿಗೆ ಬರೋಕ್ಕೆ ಬೀಳುತ್ತೆ. ಓಕೆ, ಇದು ಟ್ರಾನ್ಸ್ಪರೆಂಟ್ ಆಗೋಯ್ತು, ರಿಫ್ಲೆಕ್ಟ್ ಏನೂ ಮಾಡಿಲ್ಲ ಇದು. ಬಟ್ ಈಗ ವಾಪಸ್ ಹೋಗ್ತಾ ಇರ್ಬೇಕಾರೆ ಇದು ವಾಪಸ್ ಕೊಡಲ್ಲ. ಇದು ಎಲ್ಲ ಇದೇ ಇಟ್ಕೊಂಡ್ಬಿಟ್ಟಿರುತ್ತೆ. ವಾಪಸ್ ಹೋಗುವಂಥ ರೇಡಿಯೇಷನ್ಗೆ ಅದು ಫುಲ್ಲು ಒಪೇಕ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಇದು ತುಂಬ ನಮಗೆ ಕ್ರಿಟಿಕಲ್ ಆಗುವಂಥದ್ದು ಇನ್ಸೋಲೇಷನಿಂದು, ಲಾಂಗ್ ವೇವ್ ಫಾರ್ಮು, ಶಾರ್ಟ್ ವೇವ್ ಫಾರ್ಮು. ಅದಕ್ಕೆ ಅದು ಯಾವ ವೇವ್ ಫಾರ್ಮ್ನ ಕಾರ್ಬನ್ ಡೈಆಕ್ಸೈಡ್ ಹಿಡ್ಕೊಳುತ್ತೆ ಅಂತಂದರೆ, ಅದು ಲಾಂಗ್ ವೇವ್ ಫಾರ್ಮ್ನ ಕಾರ್ಬನ್ ಡೈಆಕ್ಸೈಡು ಹಿಡ್ಕೊಂಡ್ಬಿಟ್ಟಿರುತ್ತೆ. ಯಾವ ವೇವ್ ಫಾರ್ಮ್ನ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ, ಅಲೌ ಮಾಡುತ್ತೆ ಅಂತಂದರೆ ಶಾರ್ಟ್ ವೇವ್ ಫಾರ್ಮ್ನ ಅದು ಅಲೌ ಮಾಡ್ತಾ ಇರುತ್ತೆ. ಈಗ ನಾವು ಇಂಪಾರ್ಟೆಂಟ್ ಕೀವರ್ಡ್ಸ್ನ ಬರ್ಕೊಂಡಿರೋಣ. ಸೊ ಆಲ್ಮೋಸ್ಟು 32 ಕಿಲೋಮೀಟರ್ಸ್ ಅರ್ತ್ ಸರ್ಫೇಸು 32 ಕಿಲೋಮೀಟರ್ ಅರ್ತ್ ಸರ್ಫೇಸು ಮೇಲ್ಗಡೆಯಿಂದ ಕೆಳಗಡೆ ಇರೋವಂಥದ್ರಲ್ಲೇ 99% ಅಷ್ಟು ಏರ್ ಮಾಸು ನಮಗೆ ಸಿಗುತ್ತೆ. ಆಲ್ಮೋಸ್ಟು 99% ಅಷ್ಟು ಏರ್ ಮಾಸು ನಮಗೆ ಸಿಗುತ್ತೆ. ಕಾರ್ಬನ್ ಡೈಆಕ್ಸೈಡು
ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಶಾರ್ಟ್ ಫಾರ್ಮಿಗೆ, ಶಾರ್ಟ್ ವೇವ್ ಲೆಂತಿಗೆ, ಆಯಿತಾ. ಒಪೇಕ್ ಆಗಿರುತ್ತೆ ಲಾಂಗ್ ವೇವ್ ಫಾರ್ಮಿಗೆ ಒಪೇಕ್ ಆಗಿರೋವಂಥದ್ದು. ನೆಕ್ಸ್ಟು ನಮಗೆ ಓಝೋನ್ ಏನು ನಮಗೆ ನೋಡೋಕ್ಕೆ ಸಿಗುತ್ತಲ್ಲ, ಓಝೋನು ಇದು ಅಟ್ಮಾಸ್ಫಿಯರಲ್ಲಿ ಆಲ್ಮೋಸ್ಟು 10 to 50 ಕಿಲೋಮೀಟರ್ಸ್ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಓಝೋನು ನಮಗೆ ಟ್ರೋಪೋಸ್ಫಿಯರಲ್ಲೂ ಇರುತ್ತೆ. ಬಟ್ ಎಕ್ಸಾಮಲ್ಲಿ ಅಕಸ್ಮಾತ್ ಟ್ರೋಪೋಸ್ಫಿಯರು ಮತ್ತು ಸ್ಟ್ರಾಟೋಸ್ಫಿಯರ್ ಅಂತ ಕೊಟ್ಟರೆ ಆನ್ಸರು ಸ್ಟ್ರಾಟೋಸ್ಫಿಯರ್ ಅಂತಲೇ ಆಗಿರುತ್ತೆ. ಬಟ್ ಕೆಲವೊಂದು ಪೋರ್ಷನು ಟ್ರೋಪೋಸ್ಫಿಯರಲ್ಲೂ ಕೂಡ ಇರುತ್ತಿದ್ದು, ಆಯಿತಾ. ಸೊ ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಯು ವಿ ರೇಡಿಯೇಷನ್ನು ಸ್ಟಾಪ್ ಮಾಡ್ತಾ ಇರುತ್ತೆ. ಓಝೋನ್ ನಮಗೆ ಯು ವಿ ರೇಡಿಯೇಷನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಯಾವ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತಂದರೆ ಯು ವಿ ರೇಡಿಯೇಷನ್ನ ಇದು ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ಸೊ ಇದು ಯು ವಿ ರೇಡಿಯೇಷನ್, ಇದು ಓಝೋನ್ ಲೇಯರ್ ಏನಾದ್ರು ಡಿಸ್ಟ್ರಾಯ್ ಆಗ್ತಾಯಿದ್ರೆ ಈ ಯು ವಿ ರೇಡಿಯೇಷನ್ ಅರ್ಥನ ಎಂಟರ್ ಆಗುತ್ತೆ. ಅರ್ಥನ ಎಂಟರ್ ಆಗೋಗ್ಬಿಟ್ರೆ ಬಾಡಿ ಮೇಲೆ ನಮಗೆ ಸನ್ ಬರ್ನ್ಸ್ನ ಇದು ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಆಮೇಲೆ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ಸು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುವಂಥದ್ದು. ಸೊ ಅದಕ್ಕೆ ಇದನ್ನು ಹಿಡ್ಕೊಳ್ಳೋವಂಥದ್ದು ನಮ್ಗೆ ಯಾವುದು ಅಂತಂದರೆ ಓಝೋನು. ಸೊ ಇಷ್ಟು ಬೇಸಿಕ್ ಕಾನ್ಸೆಪ್ಟು. ಈಗ ನಾವು ನೋಡ್ಕೊಂಡಿರುವಂಥದ್ದು ಏನು ಅಂತಂದರೆ ಯಾವ್ಯಾವ ಗ್ಯಾಸಸ್ಸಿಂದ ಕಾಂಪೋಸ್ ಆಗಿರುತ್ತೆ ಅಟ್ಮಾಸ್ಫಿಯರ್ ಅಂತ. ಅದರಲ್ಲಿ ನೋ ಎ ಸಿ ಇನ್ ಹೈದರಾಬಾದ್ ಕರ್ನಾಟಕ ಅಂತ ನೋಡ್ಕೊಂಡಿದ್ವಿ. ಇವಾಗ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ ಈ ಸ್ಟ್ರಕ್ಚರ್ ನೋಡ್ಕೊಳ್ಳೋಣ ಅಟ್ಮಾಸ್ಫಿಯರಿಂದು, ಯಾಕಂತಂದರೆ ಅಲ್ಲಿಂದನೂ ಕ್ವೆಶನ್ಸ್ ಬರುತ್ತೆ ನಮಗೆ. ಸೊ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್ ನಾವು ಇದರಲ್ಲಿ ನೋಡ್ಕೊಳ್ಳೋಂಥದ್ದು. ಸೊ ಇಲ್ಲಿ ನೋಡಿ, ಇದು ಮೇಲ್ಗಡೆ ಕಿಲೋಮೀಟರ್ಸಲ್ಲಿ ಹೋಗ್ತಾ ಇರೋಂಥದ್ದು, ಮೈಲ್ಸಲ್ಲಿ ಹೋಗ್ತಾ ಇರೋಂಥದ್ದು. ಈ ಕಡೆ ಲೆಫ್ಟ್ ಸೈಡಲ್ಲಿ ಕಿಲೋಮೀಟರ್ಸಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು. ಇದು ಅರ್ತಿನ ಸರ್ಫೇಸ್ ಇದೆ, ಕರೆಕ್ಟ್ ಅಲ್ಲ. ಸೊ ಅರ್ತಿನ ಸರ್ಫೇಸ್ ಇರೋವಂಥದ್ದು ಇಲ್ಲಿ ನೋಡಿ, ಇಲ್ಲಿ ಮೌಂಟ್ ಎವರೆಸ್ಟು ಕೂಡ ನಿಮಗೆ ಕಾಣ್ತಾ ಇದೆಯಲ್ಲ. ಸೊ ಹಂಗೆ ಹೈಟಲ್ಲಿ ಹೋಗ್ತಾ ಇರೋವಂಥದ್ದು. ಸೊ ಫಸ್ಟ್ ಲೇಯರ್ ಬಂದ್ಬಿಟ್ಟು ನಮ್ಗೆ ಯಾವುದಿದೆ, ಟ್ರೋಪೋಸ್ಫಿಯರ್. ನೆಕ್ಸ್ಟು ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್. ಅದಾದಮೇಲೆ ಅದು ನಮಗೆ ಎಕ್ಸೋಸ್ಫಿಯರ್ ಅಂತ ಆಗ್ಬಿಟ್ಟು ಬಂದಿರುತ್ತೆ. ಸೊ ಇಲ್ಲಿ ನೋಡಿ, ಈ ಲೈನ್ ಏನು ಹೋಗ್ತಾ ಇದೆಯಲ್ಲ ರೆಡ್ ಕಲರಲ್ಲಿ, ಈ ರೆಡ್ ಕಲರ್ ಲೈನ್ ಬಂದ್ಬಿಟ್ಟು ಟೆಂಪ್ರೇಚರಿನ ಲೈನು, ಆಯಿತಾ. ಸೊ ಈ ರೆಡ್ ಕಲರ್ ಲೈನ್ ಬಂದ್ಬಿಟ್ಟು ಟೆಂಪ್ರೇಚರಿನ ಲೈನು. ಇಲ್ಲಿಂದ ಅಬ್ಸರ್ವ್ ಮಾಡ್ಕೊಂಡಿರಿ. ಸೊ ಈಗ ಎಷ್ಟಿದೆಯಪ್ಪ ಟೆಂಪ್ರೇಚರು, ಇಲ್ಲಿ ನೋಡಿ 20 ಡಿಗ್ರಿ ಸೆಂಟಿಗ್ರೇಡ್ ಅಂತ ಆಗ್ಬಿಟ್ಟು ಹೇಳ್ತಾ ಇದೆ. ಇಲ್ಲಿ 20 ಡಿಗ್ರಿ ಸೆಂಟಿಗ್ರೇಡ್ ಅಂತ ಇದೆ. ಸೊ ಯಾವ ಥರ ಮೇಲೆ ಹೋಗ್ತಾ ಹೋಗುತ್ತೆ ಆ ಥರದ್ದು ನಮಗೆ ಈ ರೀಜನಲ್ಲಿ ನಾವು ನೋಡಬೇಕು ಅಂತಂದರೆ ಟೆಂಪ್ರೇಚರ್ ಎಷ್ಟಾಗಿದೆ, ಆಲ್ಮೋಸ್ಟ್ ನಮಗೆ ಇಲ್ಲಿ -60 ಡಿಗ್ರಿ ಅಂತ ಆಗ್ಬಿಟ್ಟು ತೋರಿಸ್ತಾ ಇದೆ. ಇಷ್ಟೇ ಕಾನ್ಸ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಇದು ನಮಗೆ ಮತ್ತೆ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಟೆಂಪ್ರೇಚರ್ ಸ್ಟ್ರಾಟೋಸ್ಫಿಯರ್ವರೆಗೂ ಹೋಗುವಂಥದ್ರಲ್ಲಿ ಮತ್ತೆ ಅದು -10ವರೆಗೂ ಬಂದಿರುತ್ತೆ. ಅದಾದಮೇಲೆ ಮತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ, ಸ್ವಲ್ಪ ಹೊತ್ತು ಮತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ನಾವು ಈ ಲೆವೆಲಲ್ಲಿ ನೋಡ್ಕೋಬೇಕು ಅಂದ್ರೆ ಮತ್ತೆ ಕಾನ್ಸ್ಟೆಂಟ್ ಆಗಿರೋವಂಥದ್ದು. ಅದಾದಮೇಲೆ ಮತ್ತೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನಾವು ಯಾವ ಥರ ಮೇಲ್ಗಡೆ ಹೋಗ್ತಾ ಇರ್ತೀವಿ ಆ ಥರ ನಮಗೆ ಟೆಂಪ್ರೇಚರ್ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಚೇಂಜಸ್ಸು ಬೇರೆ ಬೇರೆ ರೀಸನ್ಸಿಂದ ನಮಗೆ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಈಗ ಸದ್ಯಕ್ಕೆ ನಮಗೇನು ನೋಡ್ಕೊಂಡಿರ್ಬೇಕು ಅಂತಂದರೆ, ಈಗ ಮೇಲ್ಗಡೆ ಯಾವ ಥರ ಹೋಗ್ತಾ ಇರ್ತೀವಿ ನಮ್ಗೆ ಆ ಥರ ಟೆಂಪ್ರೇಚರು ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿರಬೇಕು. ಸೊ ಯಾವುದಾದ್ರು ಲೇಯರ್ ನೋಡ್ಕೊಂಡಿದ್ವಿ ನಾವು, ಟ್ರೋಪೋಸ್ಫಿಯರ್ ಇದೆ, ಟ್ರೋಪೋಪಾಸ್ ಇದೆ ನೋಡಿ. ಟ್ರೋಪೋಪಾಸ್ ಅಂತಂದ್ರೆ ಏನು, ಅಲ್ಲಿಂದ ಸ್ಟ್ರಾಟೋಸ್ಫಿಯರ್ಗೆ ಎಂಟರ್ ಆಗುವಂಥದ್ದಕ್ಕೆ ಟ್ರೋಪೋಪಾಸ್ ಅಂತ ಕರಿತೀವಿ. ಸ್ಟ್ರಾಟೋಪಾಸ್ ಇದೆ, ಅಲ್ಲಿಂದ ಮೀಸೋಸ್ಫಿಯರ್ಗೆ ಎಂಟರ್ ಆಗೋದಕ್ಕೆ ನಾವು ಸ್ಟ್ರಾಟೋಪಾಸ್ ಅಂತ ಆಗ್ಬಿಟ್ಟು ಕರಿತೀವಿ. ಮೀಸೋಪಾಸ್ ಅಂತಂದರೆ ಅಲ್ಲಿಂದ ಥರ್ಮೋಸ್ಫಿಯರ್ಗೆ ಎಂಟರ್ ಆಗುವಂಥದ್ದು ಅಂತಂದರೆ ಒಂದು ಟ್ರಾನ್ಸಿಷನ್ ಲೇಯರ್ ಅಂತ ಆಗ್ಬಿಟ್ಟು. ಸೊ ಈಗ ನಿಮಗೆ ಎಕ್ಸಾಮಲ್ಲಿ ಸ್ಟ್ರಾಟೋಸ್ಫಿಯರ್ ಮತ್ತು ಟ್ರೋಪೋಸ್ಫಿಯರ್ ಮಧ್ಯದಲ್ಲಿ ಏನು ಬರುತ್ತೆ ಅಂತಂದರೆ ಆವಾಗ ಟ್ರೋಪೋಪಾಸ್ ಬರುತ್ತೆ. ಸ್ಟ್ರಾಟೋಸ್ಫಿಯರ್ ಮತ್ತು ಮೀಸೋಸ್ಫಿಯರ್ ಮಧ್ಯದಲ್ಲಿ ನಮಗೆ ಸ್ಟ್ರಾಟೋಪಾಸ್ ಬರುತ್ತೆ. ಮೀಸೋಸ್ಫಿಯರ್ ಮತ್ತು ಥರ್ಮೋಸ್ಫಿಯರ್ ಮಧ್ಯದಲ್ಲಿ ನಮಗೆ ಮೀಸೋಪಾಸ್ ಬರುತ್ತೆ. ಸೊ ಈ ಥರದ್ದು ನೆನ್ಪಿಟ್ಕೊಂಡಿರಿ. ಸೊ ಇವಾಗ ಇದರಲ್ಲಿ ಇನ್ನೊಂದು ಇಮೇಜ್ ಇದೆ, ಆ ಇಮೇಜ್ ನೋಡಿಕೊಂಡ್ರೆ ನಮಗೆ ಕ್ವೆಶನ್ಸ್ ಇದರಲ್ಲಿ ಯಾವ ಥರ ಕೇಳ್ತಾ ಇರ್ತಾರೆ ಅದು ಅಡ್ರೆಸ್ ಆಗುತ್ತೆ. ಇಲ್ಲಿ ನೋಡಿ, ಲೇಯರ್ ಆಫ್ ಅರ್ತ್. ಸೊ ಇದನ್ನು ಅರ್ತಿನ ಪ್ರಾಪರು ಇಲ್ಲಿ ಶೇಪ್ ಮಾಡ್ಕೊಂಡಿರುವಂಥದ್ದು, ಇಲ್ಲಿ ನಮಗೆ ಸ್ವಲ್ಪ ಬ್ರಾಡಾಗಿ ತೋರಿಸ್ಕೊಂಡಿರುವಂಥದ್ದು. ಸೊ ನೋಡಿ, ಟ್ರೋಪೋಸ್ಫಿಯರ್ ಇದೆ. ಟ್ರೋಪೋಸ್ಫಿಯರಲ್ಲಿ ನಮಗೇನಾಗ್ತಾಯಿದೆ, ಎಲ್ಲ ಥರದ್ದು ವೆದರ್ ಫಿನೋಮಿನನ್ ಎಲ್ಲ ಥರದ್ದು ಕೂಡ ನಮಗೆ ಟ್ರೋಪೋಸ್ಫಿಯರಲ್ಲೇ ಆಗುವಂಥದ್ದು. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಮಗೆ ಟ್ರೋಪೋಸ್ಫಿಯರ್ ಇರುವಂಥದ್ದು. ಸೊ ಹಾಟ್ ಏರ್ ಬಲೂನ್ ಎಲ್ಲಿಗೆ ಹಾರುತ್ತೆ, ಯಾವ ಲೇಯರಲ್ಲಿ ಹಾರಿರುತ್ತೆ ಅದು ನಮಗೆ ಟ್ರೋಪೋಸ್ಫಿಯರಲ್ಲೇ ಇರುತ್ತೆ. ಕ್ಲೌಡ್ಸು ನಮಗೆ ಟ್ರೋಪೋಸ್ಫಿಯರಲ್ಲೇ ಇರುತ್ತೆ, ಕರೆಕ್ಟಾ. ಅದಾದಮೇಲೆ ನಮಗೆ ಸ್ಟ್ರಾಟೋಸ್ಫಿಯರಲ್ಲಿ ನಮಗೆ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಓಝೋನ್
ಓಝೋನ್ ಲೇಯರ್ ಇರುವಂಥದ್ದು ಎಲ್ಲಿ? ಸ್ಟ್ರಾಟೋಸ್ಫಿಯರಲ್ಲಿ. ಏರೋಪ್ಲೇನ್ ಹಾರುವಂಥದ್ದು ಎಲ್ಲಿ? ಸ್ಟ್ರಾಟೋಸ್ಫಿಯರಲ್ಲಿ. ಕರೆಕ್ಟ್ ಅಲ್ಲ? ಸೊ ಸ್ಟ್ರಾಟೋಸ್ಫಿಯರು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಮೀಸೋಸ್ಫಿಯರು. ಈ ಮೀಟಿಯಾರ್ಸ್ ಎಲ್ಲ ಎಂಟರ್ ಆಗುತ್ತಲ್ಲ ನಮಗೆ, ಸೊ ಮೀಟಿಯಾರ್ಸ್ ಇರುವಂಥದ್ದು ನಮಗೆ ಮೀಸೋಸ್ಫಿಯರಲ್ಲಿ. ಸೊ ಅದು ಇದಕ್ಕೆ ಒಂಥರ ಮೀಟಿಯಾರ್ ಅಂತ ಇರುತ್ತೆ, ಮೀಟಿಯೋರ್ ರೈಟ್ ಅಂತ ಆಗುತ್ತೆ, ಮೀಟಿಯೋರ್ ರೈಡ್ ಅಂತ ಆಗುತ್ತೆ ಲ್ಯಾಂಡ್ ಆದಾಗ. ಸೊ ಮೀಟಿಯೋರೈಟ್ ಆ ಟೈಪ್ ಏನೋ ಇದೆ, ಅದು ಫಿನೋಮಿನನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ನಮಗೆ ಈ ಅರೋರಾಸ್ ಎಲ್ಲ ಆಗುತ್ತಲ್ಲ ನಮಗೆ, ಅರೋರಾಸು ಇವೆಲ್ಲ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಸಿಕ್ಕಾಪಟ್ಟೆ ನೋಡ್ಕೊಂಡಿರ್ಬೇಕು ನೀವು. ಇವೆಲ್ಲದೂ ಕೂಡ ಆಗುವಂಥದ್ದು ನಮಗೆ ಥರ್ಮೋಸ್ಫಿಯರು. ಮತ್ತು ಸ್ಯಾಟಲೈಟ್ ಇರುವಂಥದ್ದು ಕೂಡ ನಮಗೆ ಥರ್ಮೋಸ್ಫಿಯರಲ್ಲಿ. ಸ್ಪೇಸ್ ಶಿಪ್ ಇರುವಂಥದ್ದು ನಮಗೆ ಎಕ್ಸೋಸ್ಫಿಯರಲ್ಲಿ. ಸೊ ಸ್ಯಾಟಲೈಟ್ ಯಾವ ಲೇಯರಲ್ಲಿ ಬರುತ್ತೆ ನಮಗೆ? ಥರ್ಮೋಸ್ಫಿಯರಲ್ಲಿ ಸ್ಯಾಟಲೈಟ್ ಬರುತ್ತೆ. ಅರೋರಾಸ್ ಯಾವ ಲೇಯರಲ್ಲಿ ಇರುತ್ತೆ? ಥರ್ಮೋಸ್ಫಿಯರಲ್ಲಿ ಇರುತ್ತೆ. ಕಾರ್ಮೆನ್ ಲೈನು ಇದು ಔಟ್ರ್ ಸ್ಪೇಸು ಇಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು. ಅದಕ್ಕೆ ಅದನ್ನು ಕಾರ್ಮೆನ್ ಲೈನ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇದು ಯಾವ ಲೇಯರಲ್ಲಿ ಬರುತ್ತೆ? ಥರ್ಮೋಸ್ಫಿಯರ್. ಸೊ ಥರ್ಮೋಸ್ಫಿಯರಲ್ಲಿ ನಮಗೆ ಅರೋರಾ ಆಯಿತು, ಕಾರ್ಮೆನ್ ಲೈನ್ ಆಯಿತು, ಸ್ಯಾಟಲೈಟ್ಸ್ ಆಯಿತು. ಮೀಸೋಸ್ಫಿಯರಲ್ಲಿ ಮಿಟಿಯಾರ್ಸ್ ಆಯಿತು. ಸ್ಟ್ರಾಟೋಸ್ಫಿಯರಲ್ಲಿ ಏರೋಪ್ಲೇನ್ ಆಯಿತು, ಓಝೋನ್ ಲೇಯರ್ ಆಯಿತು. ಟ್ರೋಪೋಸ್ಫಿಯರಲ್ಲಿ ಹಾಟ್ ಏರ್ ಬಲೂನ್ ಆಯಿತು, ಕ್ಲೌಡ್ಸ್ಗಳಾಗೋಯಿತು. ಸೊ ಇಷ್ಟಂತೂ ನಿಮಗೆ ಅರ್ಥ ಆಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇವೆಲ್ಲದ್ರ ಮೇಲೂ ಕೂಡ ಕೆಲವೊಂದು ಇಂಪಾರ್ಟೆಂಟು ಕೀವರ್ಡ್ಸ್ಗಳನ್ನ ಬರ್ಕೊಂಡಿರೋಣ. ಅಂತಂದರೆ ಇಮೇಜಿಂದ ಅಂತೂ ನಮ್ಗೆ ಅರ್ಥ ಆಗಿರುತ್ತೆ, ಬಟ್ ಎಕ್ಸಾಮಲ್ಲಿ ನಾವು ಆ ಕೀವರ್ಡ್ಸ್ಗಳ ಮೇಲೆ ಆನ್ಸರ್ ಮಾಡ್ಕೊಬೇಕಾಗಿರುತ್ತಲ್ಲ. ಸೊ ಅದಕ್ಕೆ ಎಲ್ಲ ಕೀವರ್ಡ್ಸ್ಗಳನ್ನ ಒಂದೊಂದು ಸರಿ ನೋಡ್ಕೊಂಡಿರೋಣ. ಆವಾಗ ನಮಗೆ ಪ್ರಾಪರಾಗಿ ಇದು ಅಟ್ಮಾಸ್ಫಿಯರಿನ ಚಾಪ್ಟರು ಕೂಡ ಕಂಪ್ಲೀಟ್ ಆಗುತ್ತೆ. ಫಸ್ಟು ನಮಗೆ ಟ್ರೋಪೋಸ್ಫಿಯರ್ ಅಂತಂದರೆ ಎಲ್ಲದಕ್ಕಿಂತ ಕೆಳಗಡೆ ಇರುವಂಥ ಲೇಯರ್ ಅಲ್ವಾ, ಲೋಯೆಸ್ಟ್ ಲೇಯರ್ ಇದು. ಅಟ್ಮಾಸ್ಫಿಯರಿಂದು ಲೋಯೆಸ್ಟ್ ಲೇಯರು. ಆ್ಯಾವ್ರೇಜ್ ಹೈಟು ನಿಯರ್ಲಿ ನಾವು ಒಂದು 13 ಕಿಲೋಮೀಟ್ರ್ ಅಂತ ಹೋಗ್ಬಿಟ್ಟು ಕರಿಬೋದು. ಸೊ ಒಂದೊಂದರಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ ಅಂತ ಆಗ್ಬಿಟ್ಟು ಎಲ್ಲ ಕನ್ಫ್ಯೂಸ್ ಆಗಿ ಹೋಗ್ಬೇಡಿ. ಒಂದು ಜನರಲ್ ಆಗಿ ಒಂದು 13 ಕಿಲೋಮೀಟರ್ಸ್ ಅಂತ ಆಗ್ಬಿಟ್ಟು 14 ಕಿಲೋಮೀಟರ್ಸ್ ಆ ಥರದ್ದೇನಾದ್ರು ಇಟ್ಕೊಂಡಿರಿ. ಯಾಕೆ ಅಂತಂದರೆ ಇದು ಈಕ್ವೇಟರ್ ಹತ್ರ ಸ್ವಲ್ಪ ಬೇರೆ ಡಿಸ್ಟೆನ್ಸ್ ಇರುತ್ತೆ, ಮತ್ತು ಪೋಲ್ಸ್ ಹತ್ರ ಬೇರೆ ಡಿಸ್ಟೆನ್ಸ್ ಇರುತ್ತೆ. ತುಂಬ ಇಂಪಾರ್ಟೆಂಟ್ ಇಲ್ಲಿ. ಪೋಲ್ಸ್ ಹತ್ರ ನಿಯರ್ಲಿ ನಮಗೆ 8 ಕಿಲೋಮೀಟ್ರ್ ಇರುತ್ತೆ. ಅದೇ ನಾವು ಈಕ್ವೇಟರ್ ಹತ್ರ ತೊಗೋಬೇಕು ಅಂತಂದರೆ ನಿಯರ್ಲಿ ನಮಗೆ 18 ಕಿಲೋಮೀಟ್ರ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂತಂದರೆ ನಮ್ಮ ಅರ್ತ್, ಸೊ ಸಿಕ್ಕಾಪಟ್ಟೆ ಜಾಸ್ತಿ ಓವಲ್ ಆಗೋಯಿತು. ಅರ್ತ್ ಇರೋವಂಥದ್ದು ಜಿಯಾಯ್ಡ್ ಸ್ಪೇಸ್. ಜಿಯಾಯ್ಡ್ ಅಂತಂದರೆ ಏನು? ಅರ್ತಿನ ಶೇಪಿಗೆ ಜಿಯಾಯ್ಡ್ ಶೇಪ್ ಅಂತ ಆಗ್ಬಿಟ್ಟು ಕರೀತಾರಂತೆ. ಸೊ ಆ ಥರ ಹೇಳಿರೋವಂಥದ್ದು. ಸೊ ನಮಗೆ ಮೇಲ್ಗಡೆ ಪೋಲ್ಸ್ ಇರೋವಂಥದ್ದು, ಕರೆಕ್ಟ್ ಅಲ್ವಾ? ಇಲ್ಲಿ ಮಧ್ಯದಲ್ಲಿ ನಮಗೆ ಈಕ್ವೇಟರ್ ಇರುವಂಥದ್ದು. ಸೊ ಇದ್ರ ಮೇಲ್ಗಡೆ ನಮಗೆ ಇದು ನಮಗೆ ಟ್ರೋಪೋಸ್ಫಿಯರ್ ಇದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಸೊ ಆಲ್ಮೋಸ್ಟ್ ನಮಗೆ ಇದೂ ಕೂಡ ಈ ಶೇಪಲ್ಲೇ ಇರುತ್ತೆ. ಸೊ ಪೋಲ್ಸಲ್ಲಿ ಹತ್ತಿರ ಇರುತ್ತೆ, ಈಕ್ವೇಟರಲ್ಲಿ ದೂರ ಇರುತ್ತೆ. ಸೊ ಈ ಥರದ್ದು ಯಾವುದಾದ್ರು ಒಂದು ಶಾರ್ಟ್ಕಟ್ಟಲ್ಲಿ ಇದನ್ನು ನೆನ್ಪಿಟ್ಕೊಂಡಿರಿ. ಒಟ್ಟಿನಲ್ಲಿ ಪೋಲ್ಸಲ್ಲಿ ಹತ್ತಿರ ಇರುತ್ತೆ ಮತ್ತು ಈಕ್ವೇಟರಲ್ಲಿ ದೂರ ಇರುತ್ತೆ. ಈ ಪೋಲ್ಸು ಈಕ್ವೇಟರಿನ ಡಿಫ್ರೆನ್ಸಿನ ಕ್ವೆಶನ್ಸ್ ಸಿಕ್ಕಾಪಟ್ಟೆ ಕೇಳ್ತಾರೆ. ಗ್ರಾವಿಟಿ ಪೋಲ್ಸ್ ಹತ್ರ ಜಾಸ್ತಿ ಇರುತ್ತಾ, ಈಕ್ವೇಟರ್ ಹತ್ರ ಜಾಸ್ತಿ ಇರುತ್ತಾ? ಕೊರಿಯೋಲಿಸ್ ಫೋರ್ಸು ಪೋಲ್ಸ್ ಹತ್ರ ಜಾಸ್ತಿ ಇರುತ್ತಾ, ಈಕ್ವೇಟರ್ ಹತ್ರ ಜಾಸ್ತಿ ಇರುತ್ತಾ? ಸೊ ಈ ಥರದ ಕ್ವೆಶನ್ಸು ಸಿಕ್ಕಾಪಟ್ಟೆ ಜಾಸ್ತಿ ಕೇಳ್ತಾ ಇರ್ತಾರೆ. ಟೆಂಪ್ರೇಚರು ಎಲ್ಲಿ ಜಾಸ್ತಿ ಇರುತ್ತೆ ಆ ಥರದ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ, ಆಯಿತಾ? ಪೋಲ್ಸಲ್ಲಿ ಟ್ರೋಪೋಪಾಸು. ಸೊ ಅದೇ ಥರ ಇದು ನಮಗೆ ಏನಪ್ಪ ಟ್ರೋಪೋಪಾಸು ನಾವು ನೋಡ್ಕೋಬೇಕು ಅಂತಂದರೆ, ಟ್ರೋಪೋಪಾಸು ಈಕ್ವೇಟರಲ್ಲಿ -80 ಡಿಗ್ರಿ ಸೆಂಟಿಗ್ರೇಡ್ ಹತ್ರ ಇರುತ್ತೆ. ಅದೇ ಪೋಲ್ಸ್ ಹತ್ರ ಈ ಟ್ರೋಪೋಪಾಸು ಪೋಲ್ಸ್ ಹತ್ರ -40 ಡಿಗ್ರಿ ಸೆಂಟಿಗ್ರೇಡ್ ಹತ್ರನೇ ಇರುತ್ತೆ, ಅಂತಂದರೆ ಹತ್ತಿರ ಇರುತ್ತೆ. ಸೊ ನೋಡಿ, ಟ್ರೋಪೋಪಾಸು ಪೋಲ್ಸ್ ಹತ್ರ ಜಾಸ್ತಿ ಕಮ್ಮಿ ಟೆಂಪ್ರೇಚರ, ಈಕ್ವೇಟರ್ ಹತ್ರ ಜಾಸ್ತಿ ಕಮ್ಮಿ ಟೆಂಪ್ರೇಚರ. ನೋಡಿ, ಈಕ್ವೇಟರ್ ಹತ್ರ -80 ಡಿಗ್ರಿ ಸೆಂಟಿಗ್ರೇಡ್, ಪೋಲ್ಸ್ ಹತ್ರ -40 ಡಿಗ್ರಿ ಸೆಂಟಿಗ್ರೇಡ್. ಸೊ ಅದಕ್ಕೋಸ್ಕರ ನಾವು ಫಸ್ಟು ಲೇಯರ್ಗಳನ್ನ ನೋಡ್ಕೊಂಡಿರೋವಂಥದ್ದು. ಮತ್ತು ಎಲ್ಲದು ಕ್ಲೈಮೇಟು, ವೆದರ್ ಅಂತಲೇ ಕರಿತೀವಿ ನಾವು. ಕ್ಲೈಮೇಟ್ ಆ್ಯಂಡ್ ವೆದರ್ ಫಿನೋಮಿನನ್ ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ ನಾನು. ವೆದರ್ ಫಿನೋಮಿನನ್ ಎಲ್ಲದೂ ಕೂಡ ಇಲ್ಲೇ ನೋಡಿರೋವಂಥದ್ದು. ಇಲ್ಲಿ ಒಂದೇನು ಅಂತಂದರೆ, ಪ್ರತಿ 165 ಮೀಟರ್ ಹೈಟಿಗೆ ನಿಯರ್ಲಿ 1 ಡಿಗ್ರಿ ಸೆಂಟಿಗ್ರೇಡು ಟೆಂಪ್ರೇಚರು ಡಿಕ್ರೀಸ್ ಆಗುತ್ತೆ. 1 ಡಿಗ್ರಿ ಸೆಂಟಿಗ್ರೇಡು ಟೆಂಪ್ರೇಚರು ಡಿಕ್ರೀಸ್ ಆಗುತ್ತೆ ಟ್ರೋಪೋಸ್ಫಿಯರು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಸ್ಟ್ರಾಟೋಸ್ಫಿಯರಿಂದ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಇಲ್ಲಿ ಪೋಲ್ಸು ಮತ್ತು
ಟ್ರೋಪೋಪಾಸು ತುಂಬ ಇಂಪಾರ್ಟೆಂಟು, ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಇಲ್ಲೇ ನಿಮ್ಗೆ ಅನಿಸ್ತಾ ಇರುತ್ತೆ ನೋಡಿ, ಇಲ್ಲಿ ಯಾಕೆ -80, ಇಲ್ಲಿ ಯಾಕೆ -40 ಅಂತ ಆಗ್ಬಿಟ್ಟು. ಬಟ್ ನೀವು ಪ್ರೀವಿಯಸ್ ಇಮೇಜ್ ನೋಡ್ಕೊಂಡಿದ್ರೆ ನಿಮಗೆ ಅದು ಕರೆಕ್ಟಾಗಿ ಅರ್ಥ ಆಗ್ತಾ ಇರುತ್ತೆ. ಸೊ ಇದು ನಮಗೆ ನಿಯರ್ಲಿ ಒಂದು 50 ಕಿಲೋಮೀಟರ್ಸ್ವರೆಗೂ ಸ್ಟ್ರಾಟೋಸ್ಫಿಯರ್ ಹೋಗ್ತಾ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಓಝೋನ್ ಲೇಯರು ಇಲ್ಲೇ ಇರುವಂಥದ್ದು. ಈ ಓಝೋನ್ ಲೇಯರಲ್ಲಿ UV ರೇಸು ಅಬ್ಸಾರ್ಬು ಮಾಡ್ಕೊಳುತ್ತೆ, ಆಯ್ತಲ್ಲ. ಸೊ ಇದೊಂದು. ನೆಕ್ಸ್ಟು ಬಂದ್ಬಿಟ್ಟು ಮೀಸೋಸ್ಫಿಯರು. ಸೊ ಇಲ್ಲೇ ಬರೆದ್ಬಿಟ್ಟಿರ್ತೀನಿ ನಾನು ಅದನ್ನು. ನೆಕ್ಸ್ಟು ಮೀಸೋಸ್ಫಿಯರಲ್ಲಿ ನಾವು ನೋಡಬೇಕು ಅಂತಂದರೆ ನಿಯರ್ಲಿ ಅಪ್ ಟು ನಮಗೆ 80 ಕಿಲೋಮೀಟರ್ಸು ಇಲ್ಲಿ ಮೆಟೀರಿಯರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಮೇಜಲ್ಲೆಲ್ಲ ನೋಡ್ಕೊಂಡಿದ್ವಿ. ನೆಕ್ಸ್ಟು ಅದ್ರ ಮೇಲ್ಗಡೆ ನಮಗೆ ಎಕ್ಸೋಸ್ಫಿಯರ್ಕಿಂತ ಮುಂಚೆ ಅಯೋನೋಸ್ಫಿಯರ್ ಅಂತ ಆಗ್ಬಿಟ್ಟು ಬರುತ್ತೆ. ಅಂತಂದರೆ ಥರ್ಮೋಸ್ಫಿಯರ್ ಅಂತ ನಾವು ನೋಡ್ಕೊಂಡವಲ್ಲ, ಅಲ್ಲಿ ಅಯೋನೋಸ್ಫಿಯರ್ ಅಂತಲೂ ಕೂಡ ಬರುತ್ತೆ. ಅಯೋನೋಸ್ಫಿಯರು ಅಯಾನ್ಸ್ಗಳಿರುತ್ತಲ್ಲ, ಇಲ್ಲಿ ರೇಡಿಯೋ ಎಲೆಕ್ಟ್ರಿಕಲಿ ಚಾರ್ಜ್ಡ್ ರೇಡಿಯೋ ವೇವ್ಸು ಇರುವಂಥದ್ದು ಅಯೋನೋಸ್ಫಿಯರಲ್ಲಿ. ಇದು ಮೀಸೋಸ್ಫಿಯರಿಂದ ಮೇಲ್ಗಡೆ ಬರುತ್ತೆ. ಥರ್ಮೋಸ್ಫಿಯರ್ ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡದಾಯ್ತಲ್ಲ, ಅದರೊಳಗಡೆ ಅಯೋನೋಸ್ಫಿಯರ್ ಇರುತ್ತೆ. ಅದಾದಮೇಲೆ ಇದು ಹೊರಗಡೆ ಹೋಗುವಂಥ ಲೇಯರು ಅಂತಂದರೆ ಔಟರ್ ಸ್ಪೇಸ್ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನು ನಾವು ಎಕ್ಸೋಸ್ಫಿಯರ್ ಅಂತ ಆಗ್ಬಿಟ್ಟು ಕರಿತೀವಿ. ಅಯೋನೋಸ್ಫಿಯರ್ ಯಾಕೆ ಮೆನ್ಷನ್ ಮಾಡಿದೆ ಅಂತಂದರೆ ರೇಡಿಯೋ ವೇವ್ಸ್ ಇರುವಂಥದ್ದು ಇಲ್ಲೇ. ನೆಕ್ಸ್ಟು ಎಕ್ಸೋಸ್ಫಿಯರ್ ಅಂತಂದರೆ ಇದು ಮರ್ಜ್ ಆಗುತ್ತೆ ವಿತ್ ಔಟರ್ ಸ್ಪೇಸ್. ಸೊ ನಾವೇನಾದರೂ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎಲ್ಲ ನೋಡಬೇಕು ಅಂತಂದರೆ ಅದು ನಮಗೆ ಎಕ್ಸೋಸ್ಫಿಯರಲ್ಲೇ ನೋಡೋಕ್ಕೆ ಸಿಗೋವಂಥದ್ದು. ಸೊ ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ನಮಗೆ ಅಟ್ಮಾಸ್ಫಿಯರ್ ಬಗ್ಗೆ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ. ಇವಾಗ ನಾವು ಓಷನ್ ವಾಟರ್ ರಿಲೇಟೆಡು, ಅದರಲ್ಲಿ ವೇವ್ಸು ಕರೆಂಟ್ಸ್ ಅಂತ ಇರುತ್ತಲ್ಲ, ಓಷನ್ ಕರೆಂಟ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ಅದರ ಬೇಸಿಕ್ಸ್ಗಳು ಗೊತ್ತಿರಬೇಕು. ಸೊ ಆ ಬೇಸಿಕ್ಸ್ಗಳಿಂದನೂ ಕೂಡ ನಮಗೆ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಕೇಳ್ತಾರೆ. ಇವಾಗ ಮೋಷನ್ ಆಫ್ ಓಷನ್ ವಾಟರ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ನಾವು ಸಮುದ್ರದಲ್ಲಿ ಮೋಷನ್ ಅಂತೂ ಸಿಕ್ಕಾಪಟ್ಟೆ ನೋಡ್ಕೊಂಡಿರ್ತೀವಿ, ವಾಟರಿನ ಮೋಷನ್ನು ತುಂಬ ನೋಡ್ಕೊಂಡಿರ್ತೀವಿ. ಸೊ ಇದರಲ್ಲಿ 2 ಫಿನೋಮಿನನ್ಗಳು ಇರುವಂಥದ್ದು. ಒಂದು ಬಂದ್ಬಿಟ್ಟು ನಮಗೆ ಹಾರಿಜಾಂಟಲಲ್ಲೂ ಕೂಡ ನಮಗೆ ಮೋಷನ್ ಆಗ್ತಾ ಇರುತ್ತೆ. ಇನ್ನೊಂದು ನಮಗೆ ವರ್ಟಿಕಲಲ್ಲೂ ಕೂಡ ನಮಗೆ ವರ್ಟಿಕಲ್ ವೇಸಲ್ಲೂ ಕೂಡ ಮೋಷನ್ ಆಗ್ತಾ ಇರುತ್ತೆ. ಸೊ ಈ ಹಾರಿಜಾಂಟಲಲ್ಲಿ ಏನು ಮೋಷನ್ ಆಗುತ್ತಲ್ಲ, ಸೊ ಅದರಲ್ಲಿ ನಾವು 2 ಟೈಪ್ ಅಂತ ಆಗ್ಬಿಟ್ಟು ಕರಿಬೋದು. ಒಂದಕ್ಕೆ ವೇವ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕರೆಂಟ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಹಾರಿಜಾಂಟಲ್ ಅಂತಂದರೆ ಅಡ್ಡ ಮೋಷನ್ ಆಗುವಂಥದ್ದು. ನೆಕ್ಸ್ಟು ವರ್ಟಿಕಲ್ ಮೋಷನಲ್ಲಿ ನಮಗೆ 2 ಇರುವಂಥದ್ದು. ಒಂದು ಬಂದ್ಬಿಟ್ಟು ಟೈಡ್ಸ್ ಅಂತ ಕರಿತೀವಿ, ಇನ್ನೊಂದು ನಮಗೆ ಅಪ್ವೆಲ್ಲಿಂಗ್ ಅಂತ ಆಗ್ಬಿಟ್ಟು ಕರಿತೀವಿ. ಆಯ್ತಲ್ಲ, ವೇವ್ಸು ಮತ್ತು ಕರೆಂಟು ಇದು ಹಾರಿಜಾಂಟಲ್ ಮೋಷನ್ನು, ವರ್ಟಿಕಲ್ ಮೋಷನ್ನು ಟೈಡ್ಸು ಮತ್ತು ಅಪ್ವೆಲ್ಲಿಂಗ್ ಅಂತ. ಸೊ ನೀವು ಎಲ್ಲದನ್ನೂ ಒಂದೊಂದು ಸರಿ ನೋಡ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ನಮಗೆ ವೇವ್ಸ್ ಅಂತಂದರೆ ಏನಾಗುತ್ತೆ, ಇನ್ನೊಂದು ನಮಗೆ NCERTಯಲ್ಲಿ ಒಂದು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ಏನು, ಓಷನಿನ ವಾಟರು ಅಲ್ಲೇ ಇರುತ್ತೆ ಆ್ಯಕ್ಚುಲಿ. ಸೊ ಒಂದು ಸರಿ ಹಿಂಗೆ ಮೂವ್ ಆಗುತ್ತೆ, ಪ್ಲಸ್ ಅದು ಒಳಗಡೆ ಹೋಗ್ಬಿಟ್ಟು ಮತ್ತೆ ಹಿಂಗೆ ಬಂದು ಅಲ್ಲೇ ಮೂವ್ ಆಗ್ತಾ ಇರುತ್ತೆ. ಸೊ ಅಲ್ಲೇ ಮೂವ್ ಆಗ್ತಿರುತ್ತೆ ಅಂತ ಆಗ್ಬಿಟ್ಟು ಸೊ ಇದನ್ನು NCERTಯಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನಮಗೇನು ಅನಿಸ್ತಾ ಇರುತ್ತೆ ಒಂದೊಂದು ಸರಿ ಅಂತಂದರೆ ಅಲೆಗಳು ಬೇರೆ ಬೇರೆ ಊರಿಂದ ಎಲ್ಲ ಬಂದಿರಬೇಕು ಅಂತ ಆಗ್ಬಿಟ್ಟು ಅನಿಸ್ತಾ ಇರುತ್ತಲ್ಲ. ಸೊ ಆ ಥರ ಇರಲ್ಲ ಅದು. ಸೊ ಅಲ್ಲೇ ಸ್ವಲ್ಪ ಡಿಸ್ಟೆನ್ಸಲ್ಲೇ ಮೂವ್ ಆಗಿಬಿಟ್ಟು ಮತ್ತೆ ಕೆಳಗಡೆ ಹೋಗ್ಬಿಟ್ಟು, ಯಾಕಂತಂದರೆ ಟೆಂಪ್ರೇಚರ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಸೊ ಮತ್ತೆ ಮೇಲ್ಗಡೆ ಬಂದ್ಬಿಟ್ಟು ಮತ್ತೆ ಕೂಲಾಗಿ ಮತ್ತೆ ಕೆಳಗಡೆ ವೇಟ್ ಜಾಸ್ತಿಯಾಗಿ ಮತ್ತೆ ಕೆಳಗಡೆ ಹೋಗಿ ಮತ್ತೆ ಅದರ ರೊಟೇಷನ್ನು ಇದು ಕಂಪ್ಲೀಟ್ ಮಾಡ್ತಾ ಇರುತ್ತೆ. ಇದರಲ್ಲಿ ವೇವ್ಸಲ್ಲಿ ನಮಗೆ 2 ಫಿನೋಮಿನನ್, 2 ಪಾಯಿಂಟು ನೆನ್ಪಿಟ್ಕೊಂಡಿರಬೇಕು. ಒಂದು ಬಂದ್ಬಿಟ್ಟು ವಿಂಡು. ಇವಾಗ ನೋಡಿ, ಓಷನ್ ವಾಟರ್ ಬಗ್ಗೆ ನಾನು ಮೆನ್ಷನ್ ಮಾಡ್ತಾ ಇರೋವಂಥದ್ದು, ಏರ್ ಬಗ್ಗೆ ಮೆನ್ಷನ್ ಮಾಡ್ತಾ ಇಲ್ಲ. ಒಂದು ಬಂದ್ಬಿಟ್ಟು ವಿಂಡ್ ಇದೆ, ಇನ್ನೊಂದು ಬಂದ್ಬಿಟ್ಟು ನಮಗೆ ಗ್ರಾವಿಟಿ ಇದೆ. ಕರೆಕ್ಟ್ ಅಲ್ವಾ? ಗ್ರಾವಿಟಿ ಇದೆ ಮತ್ತು ವಿಂಡ್ ಇದೆ. ಸೊ ವಿಂಡ್ ಏನು ಮಾಡುತ್ತೆ ಅಂತಂದರೆ, ವಿಂಡು ನಮಗೆ ಏನು ಮಾಡ್ತಾ ಇರುತ್ತೆ ಅಂತಂದರೆ, ಇದು ಪುಷ್ ಮಾಡುತ್ತೆ, ವಾಟರ್ ಬಾಡಿನ ಪುಷ್ ಮಾಡ್ತಾ ಇರುತ್ತೆ. ವಿಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಇದೇನು ಹೋಗ್ತಾ ಇರುತ್ತಲ್ಲ, ಅದ್ರ ಜೊತೆಗೆ ನೀರನ್ನು ಅದು ಪುಷ್ ಮಾಡುತ್ತೆ. ಗ್ರಾವಿಟಿ ಏನು ಮಾಡುತ್ತೆ ಅಂತಂದರೆ ಅದನ್ನು ಪುಲ್ ಮಾಡುತ್ತೆ. ಕರೆಕ್ಟಾ? ಸೊ ಇದರಲ್ಲಿ ಏನಾಗ್ತಾ ಇರುತ್ತೆ, ಸೊ ಈ ಥರ ಪುಷ್ ಮಾಡುತ್ತೆ, ಗ್ರಾವಿಟಿ ಮತ್ತು ಪುಲ್ ಮಾಡುತ್ತೆ. ಮತ್ತು ಇದರ ಟೆಂಪ್ರೇಚರು ಮತ್ತು ಹೀಟ್ ಆಗಿಬಿಟ್ಟು ಮತ್ತೆ ಮೇಲ್ಗಡೆ ಬರುತ್ತೆ, ಮತ್ತೆ ಪುಷ್ ಮಾಡುತ್ತೆ, ಮತ್ತು ಪುಲ್ ಆಗುತ್ತೆ. ಸೊ ಈ ಥರ ಒಂದು ಸರ್ಕಲ್ಲು ಕಂಪ್ಲೀಟ್ ಆಗ್ತಾ ಇರುತ್ತೆ. ಗ್ರಾವಿಟಿ ಏನು ಮಾಡುತ್ತೆ ಅಂತಂದರೆ ಅದನ್ನು ಪುಲ್ ಮಾಡುತ್ತೆ ಕೆಳಗಡೆಗೆ.
ಸೊ ಅದಕ್ಕೆ ಇದನ್ನು ಒಂದು ವೇವ್ ಫಾರ್ಮೆಟಲ್ಲಿ ನಾವು ನೋಡಬೇಕು ಅಂತಂದರೆ ಇದನ್ನು ಕ್ರೆಸ್ಟ್ ಮತ್ತು ಟ್ರಫ್ ಅಂತ ಹೇಳ್ಬಿಟ್ಟು ಕರಿಬೋದು ನಾವು ಇದನ್ನು. ವೇವ್ ಫಾರ್ಮೆಟಲ್ಲಿ ನೋಡ್ಕೊಳ್ಬೇಕು ಅಂತಂದರೆ ಕ್ರೆಸ್ಟ್ ಮತ್ತು ಟ್ರಫ್ ಅಂತಲೂ ಕೂಡ ನಾವು ಇದನ್ನು ನೋಡ್ಕೊಂಡಿರ್ಬೋದು. ಸೊ ಒಂದು ವೇವಿನ ಹೈಯೆಸ್ಟ್ ಪಾಯಿಂಟಿಗೆ ನಾವೇನಂತ ಕರಿತೀವಿ, ಕ್ರೆಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ವೇವಿನ ಹೈಯೆಸ್ಟ್ ಪಾಯಿಂಟಿಗೆ ನಾವು ಕ್ರೆಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ವೇವಿನ ಲೋವೆಸ್ಟ್ ಪಾಯಿಂಟಿಗೆ ನಾವೇನಂತ ಕರಿತೀವಿ, ಟ್ರಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಟ್ರಫ್ ವೇವಿನ ಲೋವೆಸ್ಟ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇಲ್ಲಿ ಮಿಡಲಲ್ಲಿ ಒಂದು ಲೈನ್ ನಾವೇನಾದ್ರು ಡ್ರಾ ಮಾಡಿಕೊಂಡ್ರೆ ಈ ಡಿಸ್ಟೆನ್ಸ್ ಏನಿರುತ್ತಲ್ಲ, ಈ ಡಿಸ್ಟೆನ್ಸ್ಗೆ ನಾವು ಆ್ಯಂಪ್ಲಿಟ್ಯೂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಬಂದ್ಬಿಟ್ಟು ನಮಗೆ ಆ್ಯಂಪ್ಲಿಟ್ಯೂಡು. ಅದಾದಮೇಲೆ ಇದು ಬಂದ್ಬಿಟ್ಟು ನಮಗೆ ಫುಲ್ಲು ಮೇಲ್ಗಡೆಯಿಂದ ಕೆಳಗಡೆವರೆಗೂ ನಾವು ನೋಡ್ಕೋಬೇಕು ಅಂತಂದರೆ ಅದು ಹೈಟ್ ಆಯ್ತಲ್ಲ. ಸೊ ಇದು ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಕ್ಸಸ್ಫುಲ್ ಕ್ರೆಸ್ಟ್ಸಿಗೆ ನಾವೇನಂತ ಕರಿತೀವಿ, ಒಂದು ವೇವಿನ ಲೆಂತ್. ಈ ಒಂದು ಕ್ರೆಸ್ಟು ಇದೊಂದು ಕ್ರೆಸ್ಟು, ಇದನ್ನು ವೇವ್ ಲೆಂತ್ ಅಂತ ಹೇಳ್ಬಿಟ್ಟು ಕರಿತೀವಿ ಆಯ್ತಲ್ಲ. ಸೊ ವೇವ್ ಅಂತಂದರೆ ಏನು, ನಮಗೆ ಪುಷ್ ಮಾಡುತ್ತೆ, ಗ್ರಾವಿಟಿ ಏನು ಮಾಡುತ್ತೆ, ಪುಲ್ ಮಾಡುತ್ತೆ. ವೇವ್ ಪುಷ್ ಮಾಡುತ್ತೆ, ಗ್ರಾವಿಟಿ ಪುಲ್ ಮಾಡುತ್ತೆ. ಅದರಿಂದಾಗಿ ನಮಗೇನಾಗುತ್ತೆ ಅಂತಂದರೆ ವೇವ್ಸ್ಗಳು ಫಾರ್ಮ್ ಆಗ್ತಾ ಇರುತ್ತೆ. ವೇವ್ಸ್ಗಳು ಫಾರ್ಮ್ ಆಗ್ತಾ ಇರುತ್ತೆ. ಸೊ ಈ ವೇವ್ಸ್ ಫಾರ್ಮ್ ಆಗಿರುತ್ತಲ್ಲ, ಸೊ ಇದರಲ್ಲಿ ಫಾರ್ಮ್ ಆಗಿರುವಂಥ ವೇವು ಯಾವ ಟೈಪ್ ಇರುತ್ತೆ ಅಂತಂದರೆ ಸರ್ಕ್ಯುಲರ್ ಆಯಿತಾ. ಸರ್ಕ್ಯುಲರ್ ಮೋಷನಲ್ಲಿ ಇರುವಂಥದ್ದು ಇದು, ಸರ್ಕ್ಯುಲರ್ ಮೋಷನ್ ಆಫ್ ವಾಟರ್. ಅದಕ್ಕೆ ಇಲ್ಲಿ ನಾವು ನೋಡಿದ್ವಲ್ಲ, ಸರ್ಕ್ಯುಲರ್ ಮೋಷನಲ್ಲೇ ಇರೋವಂಥದ್ದು ಇದು. ಸೊ ವೇವ್ಸು ನಮಗೆ ವಿಂಡಿಂದ ಮತ್ತು ಗ್ರಾವಿಟಿಯಿಂದ ಅಫೆಕ್ಟ್ ಆಗ್ತಾ ಇರುತ್ತೆ ಅಷ್ಟೇ. ನಾವು ಬರೀ ಕೀವರ್ಡ್ಸ್ಗಳಷ್ಟೇ ನೋಡ್ಕೊಳ್ಳೋಣ, ಡೈರೆಕ್ಟಾಗಿ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರೋಣ ಅಂತಂದರೆ ನಮಗೆ ಕಾನ್ಸೆಪ್ಚುವಲ್ ಕ್ವೆಶನ್ಸ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಅನ್ನಿಸ್ತಾ ಇರಬೇಕು. ನೆಕ್ಸ್ಟು ಈ ವೇವ್ಸ್ಗಳು ಮಾರ್ಜಿನ್ಸು, ನಮ್ಮ ಕಾಂಟಿನೆಂಟ್ಸಿನ ಮಾರ್ಜಿನ್ಸ್ ಹತ್ರ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಕರೆಂಟ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ವಾಟರ್ ಸರ್ಕ್ಯುಲೇಟಿಂಗ್ ಅರೌಂಡ್ ಓಷನ್ ಮಾರ್ಜಿನ್ಸು, ಇದು ಸಿಕ್ಕಾಪಟ್ಟೆ ನ್ಯಾರೋ ಇರುತ್ತೆ ಮತ್ತು ಶಾಲೋ ಕೂಡ ಇರುತ್ತೆ. ಸೊ ಅದಕ್ಕೆ ಅದನ್ನು ಕರೆಂಟ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಯಾಕಂತಂದರೆ ಇದು ಮಾರ್ಜಿನ್ಸ್ ಹತ್ರ ಇರುತ್ತೆ. ಕರೆಂಟು ಯಾವ್ಯಾವ ಫ್ಯಾಕ್ಟರಿಂದ ವೇರಿ ಆಗ್ತಾ ಇರುತ್ತೆ, ವಿಂಡಿಂದನೂ ವೇರಿ ಆಗ್ತಾ ಇರುತ್ತೆ, ಇನ್ಸೋಲೇಷನಿಂದನೂ ಕೂಡ ವೇರಿ ಆಗ್ತಾ ಇರುತ್ತೆ. ಇನ್ಸೋಲೇಷನ್ ಅಂತಂದರೆ ಏನು ಅಂತ ನಾವು ಇವಾಗಲೇ ಸ್ಟಾರ್ಟಿಂಗೇ ಇದರಿಂದ ಮಾಡಿರೋವಂಥದ್ದು. ಗ್ರಾವಿಟಿಯಿಂದಂತೂ ವೇರಿ ಆಗ್ತಾನೆ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟು ಕೊರಿಯೋಲಿಸ್ ಫೋರ್ಸಿಂದ ವೇರಿ ಆಗ್ತಾ ಇರುತ್ತೆ. ಈ ಕೊರಿಯೋಲಿಸ್ ಫೋರ್ಸ್ ಏನು ಅಂತ ಆಗ್ಬಿಟ್ಟು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಬಟ್ ಈಗ ಸದ್ಯಕ್ಕೆ ಅಂತಂದರೆ ಮಾರ್ಜಿನ್ಸ್ ಎಲ್ಲ ಅಡ್ಡಾಡ್ತಾ ಇರುತ್ತೆ. ನೀವು ಇವಾಗ ಓಷನ್ ಕರೆಂಟ್ಸ್ ನೋಡ್ಕೊಂಡಿದ್ರು ಅಷ್ಟೇ. ಈ ಎಕ್ಸಾಂಪಲ್ ಏನಾದ್ರು ಇದು ಸೌತ್ ಅಮೇರಿಕಾ ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋಣ ಎಕ್ಸಾಂಪಲ್ಲು. ಸೊ ಸೌತ್ ಅಮೇರಿಕಾ ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋಣ. ಸೊ ಇಲ್ಲಿ ಈ ಮಾರ್ಜಿನ್ ಹತ್ರ ಬರುವಂಥದ್ದು ನಮಗೆ ಯಾವುದು, ಪೆರುವಿಯನ್ ಕರೆಂಟು ಕರೆಕ್ಟ್ ಅಲ್ಲ. ಸೊ ಇಲ್ಲಿ ನಾರ್ತ್ ಅಮೇರಿಕಾ ಇದ್ರ ಮೇಲ್ಗಡೆ ಇರೋವಂಥದ್ದು. ಸೊ ನಾರ್ತ್ ಅಮೇರಿಕಾಯಿಂದ ನಾವು ನೋಡ್ಕೋಬೇಕು ಅಂತಂದರೆ ಈ ರೀಜನಲ್ಲಿ ಬರುವಂಥದ್ದು ನಮಗೆ ಕ್ಯಾಲಿಫೋರ್ನಿಯಾ ಕರೆಂಟ್ ಅಂತಂದರೆ ಇದು ಯೂಶ್ವಲ್ ಆಗಿ ನಮಗೆ ಮಾರ್ಜಿನ್ಸ್ ಹತ್ರನೇ ನೋಡೋಕ್ಕೆ ಸಿಗುತ್ತೆ. ಮಾರ್ಜಿನ್ಸ್ ಹತ್ರ ಇರುವಂಥದ್ದಕ್ಕೆ ನಾವು ಕರೆಂಟ್ ಅಂತ ಆಗ್ಬಿಟ್ಟು ಕರಿತೀವಿ ಆಯಿತಾ. ಓಷನ್ ಕರೆಂಟ್ಸ್ ಬಗ್ಗೆ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದು ಯಾವುದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ವಿಂಡು, ಇನ್ಸೋಲೇಷನು, ಗ್ರಾವಿಟಿ ಮತ್ತು ಕೊರಿಯೋಲಿಸ್ ಆಯಿತಾ. ಟೈಡ್ಸ್ ಮತ್ತು ಅಪ್ವೆಲ್ಲಿಂಗು ನಾವು ಆಮೇಲೆ ನೋಡ್ಕೊಳ್ಳೋಣ. ಇವಾಗ ನಾವು ನೋಡ್ಕೋಬೇಕಾಗಿರೋಂಥದ್ದು ವಿಂಡಿಂದ ಹೆಂಗಪ್ಪ ಇದು ವೇರಿ ಆಗ್ತಾ ಇರುತ್ತೆ, ಅದಕ್ಕೆ ನಾವು ನೋಡಬೇಕು ಅಂತಂದರೆ ಫಸ್ಟು ವಿಂಡ್ಗಳ ಪ್ಯಾಟರ್ನ್ನ ನಾವು ನೋಡ್ಕೋಬೇಕು. ಫಸ್ಟ್ ಒನ್ ಇದರಲ್ಲಿ ಟ್ರೇಡ್ ವಿಂಡ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಟ್ರೇಡ್ ವಿಂಡ್ಸ್ ಅಂತ ಯಾಕೆ ಹೆಸರು ಅಂತಂದರೆ ಮುಂಚೆ ಕಾಲದಲ್ಲಿ ಟ್ರೇಡಿಗೋಸ್ಕರ ಏನು ಡಿಪೆಂಡ್ ಆಗ್ತಾ ಇತ್ತಲ್ಲ, ಈ ವಿಂಡ್ ಮೇಲೇ ಶಿಪ್ಪು ಮೂಮೆಂಟ್ ಆಗ್ತಾ ಇರೋವಂಥದ್ದು. ಸೊ ಅದಕ್ಕೆ ಅದನ್ನು ಟ್ರೇಡ್ ವಿಂಡ್ಸ್ ಅಂತ ಆಗ್ಬಿಟ್ಟು ಕರಿತಾಯಿದ್ರು. ಅಂತಂದರೆ ಅದನ್ನು ಸೇಲರ್ಸ್ ಯೂಸ್ ಮಾಡ್ಕೊತಾ ಇದ್ರು ಅಂತ. ಸೊ ಇದೇನು ಅಂತಂದರೆ ಟ್ರೇಡ್ ವಿಂಡ್ಸು ಈಸ್ಟಿಂದ ವೆಸ್ಟಿಗೆ ಬ್ಲೋ ಮಾಡ್ಕೊತಾ ಇರುತ್ತೆ ಆಯಿತಾ. ಸೊ ಇದು ಈಸ್ಟಿಂದ ವೆಸ್ಟಿಗೆ ಅಬೌವ್ ದ ಈಕ್ವೇಟರ್, ಆಲ್ಮೋಸ್ಟು ಅಬೌವ್ ದ ಈಕ್ವೇಟರೇ ಇರುತ್ತಿದ್ದು. ಆಲ್ಮೋಸ್ಟ್ ಅಬೌವ್ ದ ಈಕ್ವೇಟರ್ ಅಂತಲೇ ಇರುತ್ತೆ. ನಾರ್ತ್ ಹೆಮಿಸ್ಫಿಯರಲ್ಲೂ ಇರುತ್ತೆ, ಸೌತ್ ಹೆಮಿಸ್ಫಿಯರಲ್ಲೂ ಇರುತ್ತೆ. ಸಿಂಪಲಾಗಿ ನಾವು ನೋಡಬೇಕು ಅಂತಂದರೆ ಇದೇನಾಗುತ್ತೆ, ಈಸ್ಟಿಂದ ವೆಸ್ಟಿಗೆ ನಮಗೆ ಬ್ಲೋ ಮಾಡ್ತಾ ಇರುತ್ತೆ, ಅಬೌವ್ ದ ಈಕ್ವೇಟರೇ ಬ್ಲೋ ಮಾಡ್ತಾ ಇರುತ್ತೆ. ಸೊ ಇದು ಫಸ್ಟ್ ಟೈಪ್ ಆಫ್ ವಿಂಡು, ಟ್ರೇಡ್ ವಿಂಡ್ಸ್. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ವೆಸ್ಟರ್ಲೀಸ್. ಯಾವ ಡೈರೆಕ್ಷನಿಂದ ವಿಂಡ್ ಬರುತ್ತಲ್ಲ ಆ ಡೈರೆಕ್ಷನಿನ ಹೆಸರಿರುತ್ತೆ. ವೆಸ್ಟರ್ಲೀಸ್ ಅಂತಂದರೆ ವೆಸ್ಟ್ ಕಡೆಯಿಂದ ಬರುವಂಥದ್ದು.
ವೆಸ್ಟ್ ಕಡೆಯಿಂದ ಈಸ್ಟಿಗೆ, ವೆಸ್ಟಿಂದ ಈಸ್ಟಿಗೆ ಹೋಗುವಂಥದ್ದಕ್ಕೆ ನಾವು ವೆಸ್ಟರ್ಲೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ವೆಸ್ಟರ್ಲೀಸ್ ಬಂದ್ಬಿಟ್ಟು ಇದು ನೋಡಿ ಟ್ರೇಡ್ ವಿಂಡ್ಸು ಈಕ್ವೇಟರಲ್ಲಿರುತ್ತೆ. ವೆಸ್ಟರ್ಲೀಸ್ ಬಂದ್ಬಿಟ್ಟು ನಮಗೆ ಮಿಡಲ್ ಲ್ಯಾಟಿಟ್ಯೂಡಲ್ಲಿ ಇರುವಂಥದ್ದು, ಮಿಡಲ್ ಲ್ಯಾಟಿಟ್ಯೂಡ್ಸಲ್ಲಿ ಇರುವಂಥದ್ದು. ಎಸ್ಪೆಷಲಿ ನಾವು ನೋಡಬೇಕು ಅಂತಂದರೆ 30 ಡಿಗ್ರಿಯಿಂದ 60 ಡಿಗ್ರಿ ನಮಗೆ ಏನು ನಾರ್ತು ಸೌತು ಈಕ್ವೇಟ್ರ್ ಇದೆಯಲ್ಲ, ಇಮೇಜಲ್ಲಿ ಒಂದು ನೋಡ್ಕೊಳೋಣ ಇದನ್ನು. ಸೊ ಅಲ್ಲಿಂದ ಈಕ್ವೇಟ್ರಿಂದ ನಾರ್ತು ಸೌತು 30 to 60 ಡಿಗ್ರಿ ಇರುತ್ತಲ್ಲ, ಆ ರೀಜನಲ್ಲಿ ನಮಗೆ ವೆಸ್ಟರ್ಲೀಸು ಫಾರ್ಮ್ ಆಗುವಂಥದ್ದು, ವೆಸ್ಟರ್ಲೀಸು ಬ್ಲೋ ಆಗುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಪೋಲಾರ್ ಈಸ್ಟರ್ಲೀಸ್. ಪೋಲಾರ್ ಈಸ್ಟರ್ಲೀಸ್ ಇದು ಈಸ್ಟರ್ಲೀಸ್ ಯಾಕೆ ಅಂತಂದರೆ ಮತ್ತೆ ಇದು ಈಸ್ಟಿಂದ ವೆಸ್ಟಿಗೆ ಬ್ಲೋ ಮಾಡೋವಂಥದ್ದು, ಆಯಿತಾ. ಈಸ್ಟರ್ಲೀಸ್ ಅಂತಂದರೆ ಈಸ್ಟಿಂದ ವೆಸ್ಟಿಗೆ ಬ್ಲೋ ಮಾಡೋವಂಥದ್ದು. ಯಾವ ಡೈರೆಕ್ಷನಿಂದ ಹುಟ್ಟಿರುತ್ತೆ ಆ ಡೈರೆಕ್ಷನಿನ ಹೆಸರಿರುತ್ತೆ ಇದು. ಸೊ ಇದು ಮಿಡಲ್ ಲ್ಯಾಟಿಟ್ಯೂಡ್ಸಿಂದ ಹಿಡಿದ್ಬಿಟ್ಟು ಪೋಲಾರ್ ರೀಜನ್ವರೆಗೂ ಇರುವಂಥದ್ದು ಆಯಿತಾ. ಸೊ ಅದಕ್ಕೆ ಇದು ಬರುವಂಥದ್ದು ಎಲ್ಲಿ ಅಂತಂದರೆ ಪೋಲಾರ್ ರೀಜನಿಂದ ಟುವರ್ಡ್ಸ್ ಮಿಡಲ್ ಲ್ಯಾಟಿಟ್ಯೂಡ್ ಬರುತ್ತೆ. ಟುವರ್ಡ್ಸ್ ಮಿಡಲ್ ಲ್ಯಾಟಿಟ್ಯೂಡ್ ಅಂತಂದರೆ ಪೋಲ್ಸ್ಗಳಿಂದ ಮಿಡಲ್ ಲ್ಯಾಟಿಟ್ಯೂಡು ಈಸ್ಟಿಂದ ವೆಸ್ಟಿಗೆ ಬರೋಂಗೆ, ಆಯಿತಾ. ಸೊ ಈ ಥರ ಬರುವಂಥದ್ದು. ಸೊ ಇದನ್ನು ಪೋಲ್ಸ್ ಹತ್ರ ಕಂಡಿಡಿಯಕ್ಕೆ ಸಿಗುತ್ತಲ್ಲ, ಸೊ ಅದಕ್ಕೋಸ್ಕರ ಈಸ್ಟರ್ಲೀಸು ಅಲ್ಲಿಂದನೇ ಬರೋವಂಥದ್ರಿಂದ ಅದನ್ನು ಪೋಲಾರ್ ಈಸ್ಟರ್ಲೀಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರಿಟ್ಟಿರ್ತಾರೆ. ಸೊ ಈ ಟ್ರೇಡ್ ವಿಂಡ್ಸು ನಮಗೆ ಏನು ವಿಂಡ್ಸ್ ಇದಾವಲ್ಲ, ಈ ವಿಂಡ್ಸ್ ಏನು ಮಾಡುತ್ತೆ ಅಂತಂದರೆ ಯಾವ ಥರ ಇದು ಬ್ಲೋ ಮಾಡ್ತಾ ಇರುತ್ತೆ ಆ ಥರ ನೀರು ಮೇಲೂ ಕೂಡ ಒಂದು ವೇವ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಆ ಥರ ನೀರು ಮೇಲೂ ಕೂಡ ಒಂದು ವೇವು ಅದು ಕ್ರಿಯೇಟ್ ಮಾಡ್ಕೊತಾ ಇರುತ್ತೆ. ಅದರಿಂದ ನಮಗೆ ಕರೆಂಟು ಕೂಡ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಟ್ವಿಟರಲ್ಲಿ ಸಿಕ್ಕಿರೋವಂಥದ್ದು. ಸೊ ಇದು ನನ್ನ ಕಾಪಿರೈಟ್ ಏನಿಲ್ಲ ಇದು, ಅಂತಂದರೆ ಕಾಪಿರೈಟ್ ಏನು ನಮಗೂ ಇರಲ್ಲ ಬಿಡಿ. ಬಟ್ ಅಂದ್ರೂ ಕೂಡ ಒಂದು ನಾರ್ಮಲಾಗಿ ಶೇರ್ ಮಾಡ್ಕೊಂಡಿರೋವಂಥದ್ದು ಗೂಗಲಲ್ಲಿ ಸಿಕ್ಕಿದ್ದು. ಸೊ ಇದರಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ನೋಡಿ, ಈಕ್ವೇಟರ್ ಇದೆ. ನಾವು ಫಸ್ಟು ಟ್ರೇಡ್ ವಿಂಡ್ಸ್ ನೋಡ್ಕೊಂಡಿದ್ದೀವಿ. ಟ್ರೇಡ್ ವಿಂಡ್ಸ್ ನಮ್ಗೆ ಎಲ್ಲಿಂದ ಬರುತ್ತೆ? ಈಸ್ಟಿಂದ ವೆಸ್ಟ್ ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ ಟ್ರೇಡ್ ವಿಂಡ್ಸ್ ನೋಡಿ ಈಸ್ಟ್ ಕಡೆಯಿಂದ ವೆಸ್ಟ್ ಕಡೆಗೆ ಬರ್ತಾ ಇದೆ, ಈಸ್ಟ್ ಕಡೆಯಿಂದ ವೆಸ್ಟ್ ಕಡೆಗೆ ಹೋಗ್ತಾ ಇದೆ. ಇಲ್ಲೂ ಕೂಡ ವೆಸ್ಟ್ ಕಡೆಗೆ ಹೋಗ್ತಾ ಇದೆ, ಈಸ್ಟಿಂದ ವೆಸ್ಟ್ ಕಡೆಗೆ ಹೋಗ್ತಾ ಇರುವಂಥದ್ದು. ವೆಸ್ಟರ್ಲೀಸು ವೆಸ್ಟಿಂದ ಈಸ್ಟಿಗೆ ಹೋಗುತ್ತೆ, ವೆಸ್ಟಿಂದ ಈಸ್ಟಿಗೆ ಹೋಗುತ್ತೆ. ಇದು ಬಂದ್ಬಿಟ್ಟು ಇದು ಮಿಡ್ ಲ್ಯಾಟಿಟ್ಯೂಡ್ಸಲ್ಲಿ ಇರೋವಂಥದ್ದು, ಇದು ಕರೆಕ್ಟ್ ಅಲ್ಲ, ಮಿಡ್ ಲ್ಯಾಟಿಟ್ಯೂಡ್ಸಲ್ಲಿ ಇರೋವಂಥದ್ದು. ಇಲ್ಲೂ ಕೂಡ ನೋಡಿ ವೆಸ್ಟಿಂದ ಈಸ್ಟಿಗೆ ಹೋಗ್ತಾ ಇದೆ, ಇದೆಲ್ಲ ವೆಸ್ಟರ್ಲೀಸು. ಪೋಲಾರ್ ಈಸ್ಟರ್ಲೀಸ್ ಬಂದ್ಬಿಟ್ಟು ಪೋಲಾರಿಂದ ನಮಗೆ ಇದು ವೆಸ್ಟ್ ಕಡೆಗೆ ಹೋಗ್ತಾ ಇರುತ್ತೆ, ಈಸ್ಟಿಂದ ವೆಸ್ಟಿಗೆ ಹೋಗ್ತಾ ಇರುತ್ತೆ ನೋಡಿ, ಈಸ್ಟಿಂದ ವೆಸ್ಟಿಗೆ ಹೋಗ್ತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ ಗ್ಲೋಬಲ್ ವಿಂಡ್ಸು. ಪೋಲಾರ್ ಈಸ್ಟರ್ಲೀಸ್ ಅಂತಂದರೆ ಈಸ್ಟಿಂದ ವೆಸ್ಟಿಗೆ ಹೋಗುತ್ತೆ, ವೆಸ್ಟರ್ಲೀಸ್ ಅಂತಂದರೆ ವೆಸ್ಟಿಂದ ಈಸ್ಟಿಗೆ ಹೋಗುತ್ತೆ. ಟ್ರೇಡ್ ವಿಂಡ್ಸ್ ಅಂತಂದರೆ ಈಸ್ಟಿಂದ ವೆಸ್ಟಿಗೆ ಹೋಗುತ್ತೆ. ಇದು ಬಂದ್ಬಿಟ್ಟು ನಮಗೆ ಇಲ್ಲಿ ಈಕ್ವೇಟರ್ ಹತ್ರ ಇದು ಫಾರ್ಮೇಷನ್ ಆಗಿರೋವಂಥದ್ದು, ಬಟ್ ಇದರಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಕೊಂಡಿರ್ಬೋದು, ಇದು ಯಾಕೆ ಈ ಥರ ಡಿಫ್ಲೆಕ್ಷನ್ ಆಗ್ತಾ ಇರೋಂಥದ್ದು, ಅಥವಾ ಇದು ಯಾಕೆ ಈ ಥರ ನಮಗೆ ಒಂದೊಂದು ಆರ್ಕ್ ಥರ ಕಾಣ್ತಾ ಇರೋಂಥದ್ದು. ಅದಕ್ಕೆ 2 ರೀಸನ್ ಇದೆ. ಒಂದು ಬಂದ್ಬಿಟ್ಟು ನಮಗೆ ಟೆಂಪ್ರೇಚರು, ಇನ್ನೊಂದು ಬಂದ್ಬಿಟ್ಟು ಕೊರಿಯೋಲಿಸ್ ಫೋರ್ಸು. ಟೆಂಪ್ರೇಚರ್ ಒಂದು ಮ್ಯಾಟ್ರ್ ಆಗುತ್ತೆ ಮತ್ತು ಕೊರಿಯೋಲಿಸ್ ಫೋರ್ಸು ಮ್ಯಾಟ್ರ್ ಆಗುತ್ತೆ. ಈ ಥರ ನಮಗೆ ಗ್ಲೋಬಲ್ ವಿಂಡ್ಸು ಇರುವಂಥದ್ದು, ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸ್ ಮತ್ತು ಪೋಲಾರ್ ಈಸ್ಟರ್ಲೀಸ್. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಸೋಲೇಷನ್ ನಮ್ಗೆ ಯಾವ ಥರ ಎಫೆಕ್ಟ್ ಮಾಡುತ್ತೆ, ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ, ಕರೆಕ್ಟ್ ಅಲ್ವಾ. ಸೊ ಹೀಟ್ ಆಗುತ್ತೆ, ವಾಟರ್ ಎಕ್ಸ್ಪ್ಯಾಂಡ್ ಆಗಿ ಮೇಲ್ಗಡೆ ಹೋಗುತ್ತೆ. ಸೊ ವಾಟರು ಹೀಟ್ ಆಗುತ್ತೆ, ಹೀಟ್ ಆಗಿಬಿಟ್ಟು ಮೇಲ್ಗಡೆ ಹೋಗ್ತಾ ಕೂಲ್ ಆಗುತ್ತದು. ಕೂಲ್ ಆಗ್ತಾ ಏನಾಗುತ್ತೆ ಅಂತಂದರೆ ಮತ್ತೆ ಅದು ಲೋ ಪ್ರೆಷರ್ ಏರಿಯಾಗೆ ಹೋಗೋಕ್ಕೆ ನೋಡ್ತಾ ಇರುತ್ತೆ. ಸೊ ಮತ್ತು ವಾಟರು ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದರೆ ಅದು ಫ್ಲೋಟ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ, ಆಯಿತಾ. ಸೊ ಅದೇ ಡೆನ್ಸಿಟಿ ಏನಾದರೂ ಜಾಸ್ತಿ ಆಗ್ತಾ ಇದ್ದರೆ ಅದೇನಾಗುತ್ತೆ, ಕೆಳಗಡೆ ಬರುತ್ತೆ. ಪೋಲ್ಸ್ ಹತ್ರ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಅಂತಂದರೆ ಅದು ಸಿಂಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಿರ್ತೀನಿ ಅಂತ ಹೇಳ್ರಿ, ಕನ್ಫ್ಯೂಸ್ ಆಗುತ್ತಿಲ್ಲ ರೀ. ಡೆನ್ಸಿಟಿ ಜಾಸ್ತಿ ಆಗ್ತಾಯಿದ್ರೆ ಸಿಂಕ್ ಆಗುತ್ತೆ, ವೇಟ್ ಹೆಂಗೆ ಜಾಸ್ತಿ ಆಗುತ್ತೆ ಹಂಗೆ ಸಿಂಕ್ ಆಗುತ್ತೆ, ಆಯ್ತಲ್ಲ. ಮತ್ತು ಈ ಇನ್ಸೋಲೇಷನ್ ಏನಿರುತ್ತಲ್ಲ, ಈ ಇನ್ಸೋಲೇಷನಿಂದ ನೀರಿನ ಕಾಂಪೋಸಿಷನಲ್ಲಿ ಸಲಿನಿಟಿನೂ ಕೂಡ ವೇರಿ ಆಗ್ತಾ ಇರುತ್ತೆ. ಸಲಿನಿಟಿ ಅಂತಂದರೆ ಎಷ್ಟು ಸಾಲ್ಟ್ ಇದೆ ನೀರಲ್ಲಿ, ಅದು ವೇರಿ ಆಗ್ತಾ ಇರುತ್ತೆ. ಅದನ್ನು ಸಪ್ರೇಟಾಗಿ ನಾವು ನೋಡ್ಕೊಂಡಿರೋಣ. ಇದಾದಮೇಲೆ ನೆಕ್ಸ್ಟು ಬರುವಂಥದ್ದು ನಮಗೆ ಗ್ರಾವಿಟಿ ಅಂತೂ ನಾವು ನೋಡ್ಕೊಂಡಿದ್ದೀವಿ. ಕೊರಿಯೋಲಿಸ್
ಕೊರಿಯೋಲಿಸ್ ಫೋರ್ಸು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಯಾಕೆ ಕೊರಿಯೋಲಿಸ್ ಫೋರ್ಸ್ ಇದೆ ಅಂತ ಆಗ್ಬಿಟ್ಟು ನೋಡ್ಕೋಬೇಕು. ಅದಾದಮೇಲೆ ಕೊರಿಯೋಲಿಸ್ ಫೋರ್ಸ್ ಯಾವ ಥರ ಇದೆ ಅಂತ ಆಗ್ಬಿಟ್ಟು ನೋಡ್ಕೋಬೋದು. ಸೊ ನಮಗೆ ಅರ್ತು ರೊಟೇಟ್ ಆಗ್ತಾ ಇದೆಯಲ್ಲ, ಅರ್ತು ರೊಟೇಟ್ ಆಗ್ತಾ ಇದೆ, ಅದರಿಂದಾಗಿ ನಮಗೆ ಕೊರಿಯೋಲಿಸ್ ಫೋರ್ಸು ಇರುವಂಥದ್ದು. ಅರ್ತ್ ರೊಟೇಟ್ ಆಗ್ತಿರೋಂಥದ್ದು, ಅದಕ್ಕೋಸ್ಕರ ನಮಗೆ ಇಲ್ಲಿ ವೆಸ್ಟ್ ಟು ಈಸ್ಟಿಗೆ, ಸೊ ಅದಕ್ಕೋಸ್ಕರ ನಮಗೆ ಇರುವಂಥದ್ದು ಕೊರಿಯೋಲಿಸ್ ಫೋರ್ಸು. ಸೊ ಈಗ ನಾವೊಂದು ಇಲ್ಲಿ ಡಯಾಗ್ರಾಮು ನೋಡ್ಕೊಂಡಿರೋಣ. ಸೊ ಇದು ಅರ್ತ್, ಕೊರಿಯೋಲಿಸ್ ಎಫೆಕ್ಟ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ. ಸೊ ಆ್ಯಕ್ಚುಲಾಗಿ ನಮ್ಗೆ ಏನಾಗಬೇಕು ಅಂತಂದರೆ, ರೊಟೇಷನ್ ಆಗ್ತಾ ಇರ್ಬೇಕಾದ್ರೆ ಇದು ಈ ಥರ ಬರ್ತಾ ಇರಬೇಕು, ಮತ್ತು ಇದು ಈ ಥರ ಹೋಗ್ತಾ ಇರಬೇಕು ಅಂತಂದರೆ ಒಂದು ಡೈರೆಕ್ಷನು ಈ ಥರ ಬರ್ತಾ ಇರೋದು ಮತ್ತು ಈ ಥರ ಹೋಗ್ತಾ ಇರೋವಂಥದ್ದು. ಬಟ್ ಈ ಕೊರಿಯೋಲಿಸ್ ಫೋರ್ಸ್ ಇರುವಂಥದ್ರಿಂದ ಏನಾಗುತ್ತೆ ಅಂತಂದರೆ, ಇದು ಹಿಂಗೆ ಬರುವಂಥದ್ದೇ ಸ್ವಲ್ಪ ಈ ಕಡೆಗೆ ಡಿಫ್ಲೆಕ್ಟ್ ಆಗುತ್ತೆ, ಇದು ಹಿಂಗೆ ಹೋಗುವಂಥದ್ದೇ ಸ್ವಲ್ಪ ಈ ಕಡೆಗೆ ಡಿಫ್ಲೆಕ್ಟ್ ಆಗುತ್ತೆ, ಇದು ಈ ಥರ ಹೋಗುವಂಥದ್ದೇ ಸ್ವಲ್ಪ ಈ ಕಡೆಗೆ ಡಿಫ್ಲೆಕ್ಟ್ ಆಗುತ್ತೆ, ಇದು ಈ ಕಡೆ ಹೋಗುವಂಥದ್ದೇ ಸ್ವಲ್ಪ ಈ ಕಡೆಗೆ ಡಿಫ್ಲೆಕ್ಟ್ ಆಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕೊರಿಯೋಲಿಸ್ ಎಫೆಕ್ಟ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಮಗೆ ಒಂದು ಸಿಂಪಲ್ ಫಿನಾಮಿನನ್ನು, ಈಗ ನಾವು ಚಿಕ್ಕವರಿರ್ಬೇಕಾದ್ರೆ ಏನು ಕ್ರಿಕೆಟ್ ಆಡಿರ್ತೀವಲ್ಲ, ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಟೆನ್ನಿಸ್ ಬಾಲಲ್ಲೂ ಕೂಡ ನೀವು ಆಟ ಆಡಿರ್ತೀರ. ಟೆನ್ನಿಸ್ ಬಾಲ್ ಒಂದು ಸರಿ ನೀರಲ್ಲಿ ಬಿದ್ದಾಗ ಬಾಲಿಂಗ್ ಮಾಡ್ತಾ ಇರೋನು ಯೂಶ್ವಲಾಗಿ ಫುಲ್ ಟಾಸ್ ಆಗ್ತಾ ಇರ್ತಾನೆ, ಕರೆಕ್ಟ್ ಅಲ್ವಾ? ಯಾಕಂತಂದರೆ ಅದು ಬ್ಯಾಟಿಗೆ ಬಡಿದ್ಬಿಟ್ಟು ಡೈರೆಕ್ಟಾಗಿ ನೀರು ಅವ್ನ ಬ್ಯಾಟ್ಸ್ಮನ್ ಮೇಲೆ ಸಿಡಿದ್ಬಿಡ್ಲಿ ಅಂತ. ಸೊ ಆ ಟೈಮಲ್ಲಿ ಬಾಲ್ನ ನಾವೇನಾದರೂ ತೊಗೊಂಡು ಸ್ಪಿನ್ ಮಾಡ್ತಾ ಇರ್ತೀವಿ ನೋಡಿ ನಾವು, ಸೊ ಹಂಗೆ ಏರಲ್ಲೇ ಸ್ಪಿನ್ ಮಾಡ್ತಾ ಇರ್ತೀವಲ್ಲ, ಸೊ ಆವಾಗ ನಾವು ಯಾವ ಡೈರೆಕ್ಷನಲ್ಲಿ ಸ್ಪಿನ್ ಮಾಡ್ತಾ ಇರ್ತೀವಿ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನಮಗೆ ನೀರು ಸಿಡಿತಾ ಇರುತ್ತೆ. ಸೊ ಅದೇ ಒಂದು ಎಕ್ಸಾಂಪಲ್ ನಾವು ಅಂದ್ಕೊಂಡಿರ್ಬೋದು ಕೊರಿಯೋಲಿಸ್ ಫೋರ್ಸಿಗೆ. ಅಂತಂದರೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಅದು. ಸೊ ನಮಗೆ ಒಂದು ಅರ್ತ್ ಸ್ಪಿನ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಆಪೋಸಿಟಾಗಿ ನಮಗೆ ಒಂದು ಡೈರೆಕ್ಷನ್ನು ಆಪೋಸಿಟಾಗಿ ಅದು ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಕೊರಿಯೋಲಿಸ್ ಫೋರ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಅದೇ ನಮಗೆ ವಿಂಡು ಕೂಡ ಏನು ಈ ಕಡೆ ಬರ್ತಾ ಇರೋಂಥದ್ದೇ, ಏನು ಈ ಕಡೆ ನಮಗೆ ವಿಂಡ್ ಏನು ಹಿಂಗೆ ಬರ್ತಾ ಇದೆ, ಈ ಬರ್ತಾ ಇರೋಂಥ ವಿಂಡು ಕೂಡ ನಮಗೆ ಬೇರೆ ಕಡೆಗೆ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇದು ಯಾವ್ಯಾವ ಡೈರೆಕ್ಷನಲ್ಲಿ ಡಿಫ್ಲೆಕ್ಟ್ ಆಗುತ್ತೆ ಅನ್ನೋದೊಂದೇ ನಾವು ನೋಡ್ಕೋಬೇಕಾಗಿರೋವಂಥದ್ದು. ಸೊ ಇಲ್ಲಿ ಈ ಇಮೇಜಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಸೊ ಇಲ್ಲಿ ನಾರ್ತಿಂದ ಸೌತಿಗೆ ಏನಾದರೂ ನಾರ್ದನ್ ಹೆಮಿಸ್ಫಿಯರಲ್ಲಿ ಬರ್ತಾಯಿದ್ರೆ ಅದು ಲೆಫ್ಟ್ ಕಡೆಗೆ ಡಿಫ್ಲೆಕ್ಟ್ ಆಗುತ್ತೆ. ಸೊ ನಾವು ಅದಕ್ಕೆ ಈ ಥರ ನೋಡಿದ್ವಲ್ಲ ಅಲ್ಲಿ, ಸೊ ವಿಂಡ್ಸು ಈ ಥರ ನಾವು ನೋಡ್ಕೊಂಡಿದ್ವಿ, ಈ ಡೈರೆಕ್ಷನಲ್ಲಿ ಬರುತ್ತೆ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಯಾವ ವಿಂಡ್ಸ್ ಇದು? ಟ್ರೇಡ್ ವಿಂಡ್ಸು ಈ ಡೈರೆಕ್ಷನಲ್ಲಿ ಇರುತ್ತೆ ಅಂತ. ಸೊ ಅದೇ ಥರ ಇಲ್ಲಿ ನಮಗೆ ಸೌತಿಂದ ನಾರ್ತಿಗೆ ಹೋಗ್ತಾ ಇರೋವಂಥದ್ದು ಅದು ಮತ್ತು ಈ ಕಡೆನೇ ಬೆಂಡ್ ಆಗುತ್ತದು. ಸೊ ಈ ಕಡೆನೇ ಅದು ಬೆಂಡ್ ಆಗ್ತಾ ಇರುತ್ತೆ, ಇದು ಟ್ರೇಡ್ ವಿಂಡ್ಸು, ಕರೆಕ್ಟ್ ಅಲ್ಲ? ಸೊ ಅದೇ ಥರದ್ದು ನಾವು ನಾರ್ದನ್ ಹೆಮಿಸ್ಫಿಯರಲ್ಲಿ ಇನ್ನೊಂದು ನಾವು ನೋಡ್ಕೋಬೇಕು ಅಂತಂದರೆ, ಸೌತಿಂದ ನಾರ್ದನ್ ಹೆಮಿಸ್ಫಿಯರಲ್ಲಿ ಹೋಗ್ತಾ ಇತ್ತು ಅಂತ ಅಂದ್ಕೊಳ್ಳಿ, ಅದು ಮತ್ತು ರೈಟ್ ಸೈಡಲ್ಲಿ ಬೆಂಡ್ ಆಗುತ್ತೆ. ಸೊ ಅದರ ಆಪೋಸಿಟು, ಸೊ ಇಲ್ಲಿ ಇದು ಲೆಫ್ಟ್ ಸೈಡಲ್ಲಿ ಬೆಂಡ್ ಆಗ್ತಾ ಇರುತ್ತೆ. ಸೊ ಇಷ್ಟನ್ನೇ ನೋಡ್ಕೊಂಡಿರಿ, ಯಾಕಂತಂದರೆ ಇದ್ರ ಮೇಲೆ ಜಾಸ್ತಿ ಕಾಂಪ್ಲೆಕ್ಸ್ ಆಗು ಕೂಡ ಮಾಡ್ಕೊತಾ ಇದ್ದರೆ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಜಸ್ಟ್ ಬಾಲಿನ ಎಕ್ಸಾಂಪಲ್ ಏನಿತ್ತಲ್ಲ ಅದನ್ನು ನೋಡ್ಕೊಂಡಿದ್ರೆ ನಿಮಗೆ ಕೊರಿಯೋಲಿಸ್ ಎಫೆಕ್ಟು ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ಸೊ ಇದ್ರ ಬೇಸಿಸ್ ಮೇಲೇ ನಮಗೆ ನಾವು ಆವಾಗಲೇ ನೋಡ್ಕೊಂಡಿದ್ವಲ್ಲ, ಪೋಲಾರ್ ಸೆಲ್ಸು, ಇದು ಪೋಲಾರ್ ಈಸ್ಟರ್ಲೀಸು, ವೆಸ್ಟರ್ಲೀಸು, ಟ್ರೇಡ್ ವಿಂಡ್ಸು, ಇವೆಲ್ಲದೂ ಕೂಡ ಒಂದೇ ಡೈರೆಕ್ಷನಲ್ಲಿ ಬರ್ತಾ ಇರುತ್ತೆ, ಹೀಟ್ ಆಗಿಬಿಟ್ಟು ಒಂದೇ ಡೈರೆಕ್ಷನಲ್ಲಿ ಬರ್ತಾ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಕೊರಿಯೋಲಿಸ್ ಫೋರ್ಸ್ ಇರೋವಂಥದ್ರಿಂದ ಅದು ಜಾಸ್ತಿ ನಮಗೆ ಡಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾವ ಡೈರೆಕ್ಷನಲ್ಲಿ ಡಿಫ್ಲೆಕ್ಟ್ ಆಗುತ್ತೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಡಯಾಗ್ರಾಮ್ ಒಂದು ನೆನ್ಪಿಟ್ಕೊಂಡಿರಿ, ಸಾಕಾಗಿರುತ್ತೆ ನಮಗೆ. ಸೊ ಇಷ್ಟೇ ಇವತ್ತಿಗೆ. ಸೊ ಈ ಪಾರ್ಟಲ್ಲಿ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಮಗೆ ಉಳ್ಕೊಂಡಿರುವಂಥದ್ದು ಟೈಡ್ಸ್ ಒಂದು ಉಳ್ಕೊಂಡಿದೆ. ಸೊ ಟೈಡ್ಸ್ ಒಂದು ನೆಕ್ಸ್ಟ್ ಪಾರ್ಟಲ್ಲಿ ನಾವು ಟೈಡ್ಸ್ ನೋಡ್ಕೊಳ್ಳೋಣ ಫಸ್ಟು. ಅದಾದಮೇಲೆ ಓಷನ್ ಕರೆಂಟ್ಸ್ನ ನೋಡ್ಕೊಳ್ಳೋಣ. ಓಷನ್ ಕರೆಂಟ್ಸು ಮತ್ತು ಟೈಡ್ಸ್ನ ನಾವು ನೋಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಫಿಸಿಕಲ್ಲು ಅಂತೂ ನಮಗೆ ಮುಗಿದೋಗ್ಬಿಟ್ಟಿರುತ್ತೆ, ಫಿಸಿಕಲ್ ಜೋಗ್ರಫಿ ಅಂತೂ ನಮಗೆ ಮುಗಿದೋಗ್ಬಿಟ್ಟಿರುತ್ತೆ. ಅದಾದಮೇಲಿಂದ ನಾವು ಇಂಡಿಯನ್ ಜೋಗ್ರಫಿ ಸ್ಟಾರ್ಟ್ ಮಾಡ್ಕೊಂಡಿರೋಣ. ಇಂಡಿಯನ್ ಜೋಗ್ರಫಿಯಲ್ಲೂ ಕೂಡ ಫಸ್ಟು ನಾವು ಫಿಸಿಕಲ್ಲು ಅಂತಂದರೆ ಏನೇನು ಡಿವಿಷನ್ಸ್ ಇದೆ ಅದನ್ನು ನೋಡ್ಕೊಳ್ಳೋಣ. ಅದಾದಮೇಲೆ ರಿವರ್ಸ್ ನೋಡ್ಕೊಳ್ಳೋಣ, ಕ್ಲೈಮೇಟ್ ಕಂಡೀಷನ್ಸ್ ನೋಡ್ಕೊಳ್ಳೋಣ, ಮಿನರಲ್ ರಿಸೋರ್ಸ್ ನೋಡ್ಕೊಳ್ಳೋಣ. ಅಷ್ಟು ನೋಡ್ಕೊಂಡಿದ್ರೆ ಓವರ್ ಆಲ್ ಜೋಗ್ರಫಿ ಅಂತೂ ನಮಗೆ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ. ಥ್ಯಾಂಕ್ ಯು.